ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲೆಸನ್ ಆಫ್ ಯುವರ್ ಕ್ಲಾಸ್ 12 Zoology in Kaveri second PUC batch. So previously we were discussing about the unit biotechnology. So ಅದರಲ್ಲಿ very first chapter biotechnology principles and processes ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದು. I hope you have gone through that and as well as DPP. And today I am here with one more chapter related to biotechnology. So that is biotechnology and its applications. So very first chapter ಅಲ್ಲಿ biotechnology principles ಯಾವುದಿರುತ್ತೆ ಮತ್ತು ಯಾವ ಥರ ವರ್ಕ್ ಆಗುತ್ತೆ ಪ್ರಾಸೆಸ್ಗಳನ್ನು ತಿಳ್ಕೊಂಡಿದ್ದು. ಬಟ್ ಇವತ್ತಿನ ಕ್ಲಾಸಲ್ಲಿ ಅದೇ ಬಯೋಟೆಕ್ನಾಲಜಿನ ನಾವು ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ, ವಾಟ್ ಆರ್ ದ ಯೂಸಸ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಬಯೋಟೆಕ್ನಾಲಜಿ ಇನ್ ವೇರಿಯಸ್ ಫೀಲ್ಡ್ ಅಂತ ತಿಳ್ಕೊಳ್ತೀವಿ. ಸೊ ಮತ್ತೆ ಎಷ್ಟು ಮಾರ್ಕ್ಸ್ಗೆ ಈ ಚಾಪ್ಟರಿಂದ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಯಾವ ತರ ಕ್ವಶನ್ ಕೇಳ್ತಾರೆ, ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನೆಲ್ಲ ಇವತ್ತಿನ ಎಂಟೈರ್ ಸೆಗ್ಮೆಂಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ರಿಮೆಂಬರ್, ವಿ ಆರ್ ಫೋಕಸಿಂಗ್ ಬೋರ್ಡ್ ಎಕ್ಸಾಮ್ ಇನ್ ದಿಸ್ ಸೀರೀಸ್. ಈ ಸೀರೀಸ್ ಅಲ್ಲಿ ಬೋರ್ಡ್ ಎಕ್ಸಾಮ್ ಅನ್ನ ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ, ಲೆಟ್ಸ್ ಸ್ಕೋರ್ 70 out of 70. ಓಕೆ, ಸೊ ಹಿಯರ್ ಇಟ್ ಈಸ್. ಸೊ ಝೂಯಾಲಜಿಯಲ್ಲಿ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಸೊ ವಾಟ್ ಆರ್ ದ ಟಾಪಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ಈ ಚಾಪ್ಟರ್ ಅಲ್ಲಿ ಯಾವ ಕಾನ್ಸೆಪ್ಟ್ಗಳಿದೆ, 4 ಸೆಗ್ಮೆಂಟ್ಗಳಿದೆ ಅಷ್ಟೇ, ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ. ಸೊ ಯಾವ್ಯಾವುದು? ಒಂದು, ಆ 4 ಸೆಗ್ಮೆಂಟ್ ಅಲ್ಲಿ 3 ಅಂತ ಹೇಳ್ಬೋದು, ಯಾಕೆಂದ್ರೆ 2 ಮರ್ಜ್ ಆಗ್ಬಿಡುತ್ತೆ. ವೆರಿ ಫಸ್ಟ್ ಒನ್ ಈಸ್ ಕ್ರಿಟಿಕಲ್ ರಿಸರ್ಚ್ ಏರಿಯಾ, ಅದೆಲ್ಲ ನಾವು ಜನರಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಬಯೋಟೆಕ್ನಾಲಜಿ ಯಾವ ತರ ಯೂಸ್ ಆಗ್ತಾ ಇದೆ. ಓಕೆ, ಕೆಲವು ನಾವು ಪ್ಲಾಂಟ್ಸ್ಗಳನ್ನು ಇವತ್ತು ಒಬ್ಟೈನ್ ಮಾಡ್ಕೊಳ್ತಾ ಇದ್ದೀವಿ, ವಿಚ್ ಆರ್ ಯೂಶುವಲಿ ವಿಟಮಿನ್ ಎ ಎನ್ರಿಚ್ಡ್ ರೈಸ್ಗಳಾಗಿರ್ಬೋದು, ಇಲ್ಲ BT ಕಾಟನ್ ಅಂತ ಕೇಳಿರ್ಬೋದು ನೀವು. ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ಗಳನ್ನು ನಾವು ಒಬ್ಟೈನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೌಡೇಸ್ ವಿ ಆರ್ ಏಬಲ್ ಟು ಗೆಟ್ ಲಾರ್ಜ್ ಅಮೌಂಟ್ ಆಫ್ ಈಲ್ಡ್ ಅಂಡ್ ಆಲ್ಸೋ ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್. ದಟ್ಸ್ ಬಿಕಾಸ್ ಆಫ್ ಬಯೋಟೆಕ್ನಾಲಜಿ. ಓಕೆ, ಇದೊಂಥರ ಡಬಲ್ ಎಡ್ಜ್ಡ್ ಸ್ವರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಕಡೆಯಲ್ಲೂ ಕೂಡ ಶಾರ್ಪ್ ಆಗಿರೋ ಒಂದು ಕತ್ತಿ ಇದ್ದ ಹಾಗೆ. ಡಿಮೆರಿಟ್ಸು ಇರುತ್ತೆ, ಮೆರಿಟ್ಸು ಇರುತ್ತೆ. ಇವಾಗ ಸದ್ಯಕ್ಕೆ ನಾವು ಮೆರಿಟ್ಸ್ ಅನ್ನ ಮಾತ್ರ ಫೋಕಸ್ ಮಾಡೋಣ, ಕೊನೆಯಲ್ಲಿ ಡಿಮೆರಿಟ್ಸ್ ಏನಿದೆ ಅಂತ ನೋಡೋಣ. ಸೆಕೆಂಡ್ ಒನ್ ಈಸ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್. ಅಂದ್ರೆ ಯೂಶುವಲ್ ಆಗಿ ಮೆಡಿಸಿನ್ ಅಲ್ಲಿ ಅಂದ್ರೆ ಕಾಮನ್ ಆಗಿ ಇವಾಗ ಟು ಕ್ಯೂರ್ ಮೆನಿ ಡಿಸೀಸಸ್, ಫಾರ್ ಟ್ರೀಟ್ಮೆಂಟ್, ಫಾರ್ ಥೆರಪಿ ಯಾವ ತರ ಯೂಸ್ ಆಗ್ತಾ ಇದೆ. ಇವತ್ತೆಲ್ಲ ಟ್ಯಾಬ್ಲೆಟ್ಸ್ಗಳನ್ನ ಏನೆಲ್ಲ ತೆಗೆದುಕೊಳ್ತಾ ಇದ್ದೀವಿ, ದಟ್ ಇಸ್ ಬಿಕಾಸ್ ಆಫ್ ದ ಬಯೋಟೆಕ್ನಾಲಜಿ ಟುಡೇ. Because we are able to produce large number of medicine within a short period of time because of biotechnology. Okay, ಹಾಗಾಗಿ ಮೆಡಿಸಿನಲ್ ಫೀಲ್ಡ್ ಅಲ್ಲಿ ಯಾವ ತರ ಯೂಸ್ ಆಗ್ತಾ ಇದೆ. ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ಹೌ ದೇ ಆರ್ ವೆರಿ ಯೂಸ್ಫುಲ್ ಟು ಮ್ಯಾನ್ಕೈಂಡ್. ನಮಗೆ ಹ್ಯೂಮನ್ಸ್ಗೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳು ಹೇಗೆ ಯೂಸ್ ಆಗುತ್ತೆ. ಅನಿಮಲ್ಸ್ ವಿಚ್ ಆರ್ ಯೂಶಲಿ ಪ್ರೊಡ್ಯೂಸ್ ಡ್ಯೂ ಟು ಆರ್ ಬೈ ಆಲ್ಟರಿಂಗ್ ದೇರ್ ಕೆಮಿಕಲ್ ನೇಚರ್ ಆಫ್ DNA and they are able to express the foreign gene. ಅವುಗಳು ಫಾರಿನ್ ಜೀನ್ ಅನ್ನು ಎಕ್ಸ್ಪ್ರೆಸ್ ಮಾಡೋ ಎಬಿಲಿಟಿ ಇರುತ್ತೆ. ದೇ ಆರ್ ವೆರಿ ಸೆನ್ಸಿಟಿವ್ ಟು ಟಾಕ್ಸಿಕ್, ಅದನ್ನ ತಿಳ್ಕೊಳ್ತೀವಿ. ಅದಾದ್ಮೇಲೆ ಎಥಿಕಲ್ ಇಶ್ಯೂಸ್ ಅಂತ ಇದೆ, ಅದರಲ್ಲಿ ಬಯೋ ಪೈರಸಿ, ಬಯೋ ಪೇಟೆಂಟ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸೊ ಬಾಸ್ಮತಿ ರೈಸ್ ಬಗ್ಗೆ ಕಾಮನ್ ಆಗಿ 2 or 3 ಮಾರ್ಕ್ಗೆ ಕ್ವಶನ್ ಅನ್ನ ಕೇಳ್ತಾರೆ, ವಾಟ್ ಇಸ್ ಬಯೋ ಪೈರಸಿ, ವಾಟ್ ಇಸ್ ಬಯೋ ಪೇಟೆಂಟ್ ಅಂತೆಲ್ಲ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕಂಟೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ. ಜೊತೆಗೆ ಎಷ್ಟು ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ಬರುತ್ತೆ ಸರ್ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ. ಈ ವರ್ಷ ನಾವು ನೋಡಿರ್ಬೋದು ಹೊಸ ಪ್ಯಾಟರ್ನ್ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ವೇರಿ ಇದೆ. ನಂಬರ್ ಆಫ್ ಕ್ವಶನ್ಸ್ ರೆಡ್ಯೂಸ್ ಆಗಿದೆ, ಅದರ ಜೊತೆಗೆ 40% ಅಷ್ಟು ಹಾಟ್ಸ್ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಇದೆ. ಹೌದಾ? ಸೊ ಇಲ್ಲಿ ಒಂದು ಲಿಸ್ಟ್ ಇದೆ, ಅಬ್ಸರ್ವ್ ಮಾಡ್ಬೋದು ಯಾವ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಗಳು. ದಿಸ್ ಹ್ಯಾವ್ ಟೇಕನ್ ಫ್ರಮ್ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ದೇ ಹ್ಯಾವ್ ರಿಲೀಸ್ಡ್. ಕರ್ನಾಟಕ ಸ್ಟೇಟ್ ಬೋರ್ಡ್ ರಿಲೀಸ್ ಮಾಡಿರೋದು, PU ಬೋರ್ಡ್ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಇರಬಹುದು ಇದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಆರ್ ಅಪ್ಲಿಕೇಶನ್ ಏನಿದೆ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್ ಅಲ್ಲಿ, ಸೊ ಟೋಟಲ್ ಆಗಿ 6 ಮಾರ್ಕ್ಸ್ ಬರುತ್ತೆ. ಸೊ ಫ್ರಮ್ ದಿಸ್ ಚಾಪ್ಟರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 6 ಮಾರ್ಕ್ಸ್. ಆ 6 ಮಾರ್ಕ್ಸ್ ಅಲ್ಲಿ ಹೇಗೆ ಡಿವೈಡ್ ಆಗುತ್ತೆ ಸರ್? ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಂಪಲ್ಸರಿ ಇರುತ್ತೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದೇ ಇರುತ್ತೆ. ವೆದರ್ ಇಟ್ ಮೇ ಬಿ ರಿಮೆಂಬರ್ ಆರ್ ಮೆಮೊರಿ ಬೇಸ್ಡ್, ಅಂಡರ್ಸ್ಟ್ಯಾಂಡ್ ಬೇಸ್ಡ್ ಆರ್ ಅಪ್ಲೈಡ್ ಬೇಸ್ಡ್ ಯಾವುದಾದ್ರೂ ಆಗಿರಬಹುದು. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸರ್ ಇಲ್ಲೇ ಕೇಳ್ಬೋದು ಅವರು ಮೆಮೊರಿ ಬೇಸ್ಡ್ ಅಲ್ಲೇನೆ? ಇಲ್ಲ, ವೇರಿ ಆಗುತ್ತೆ ಅದು. ಬಟ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದೇ ಇರುತ್ತೆ. ಸೆಕೆಂಡ್ ಒನ್ 2 ಮಾರ್ಕ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ ಕ್ವಶನ್.
ಇದು ವೇರಿ ಆಗುತ್ತೆ. ಸೊ 2 ಮಾರ್ಕ್ ಕ್ವಶನ್ ಒಂದಿರುತ್ತೆ, ಜೊತೆಗೆ 3 ಮಾರ್ಕ್ ಕ್ವಶನ್ ಒಂದಿರುತ್ತೆ. ಸೊ ಟೋಟಲ್ ಆಗಿ 3 + 2 + 1 6 ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ಬರುತ್ತೆ. ಹಾಗಿದ್ರೆ 5 ಮಾರ್ಕ್ಸ್ ಬರಲ್ವಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಫ್ ದೇ ಆರ್ ನಾಟ್ ಆಸ್ಕಿಂಗ್ 3 ಮಾರ್ಕ್ ಅಂಡ್ 2 ಮಾರ್ಕ್ ಕ್ವಶನ್ಸ್, ಕೇಳ್ತಾ ಇಲ್ಲ ಅಂದ್ರೆ ದಟ್ ಮೀನ್ಸ್ ದೇ ಆರ್ ಆಸ್ಕಿಂಗ್ 5 ಮಾರ್ಕ್ ಕ್ವಶನ್. ಇಲ್ಲಿ ಯಾವ್ದಾದ್ರು ಒಂದು ಬರೋ ಚಾನ್ಸಸ್ ಇರುತ್ತೆ. ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಟ್ಸ್ಗಳಲ್ಲಿ ಅಪ್ಲೈಡ್. ಹಾಟ್ಸ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ಗಳು ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೇಳ್ತಾ ಹೋಗ್ತಾರೆ. ಅಪ್ಲೈಡ್ ಅಂತ ಹೇಳಿದ್ರೆ ನಿಮ್ಮ ಲೈಫ್ಗೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳನ್ನು ಕೇಳ್ತಾರೆ, ನಾವು ಜನರಲೈಸ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಐ ಹ್ಯಾವ್ ಟೇಕನ್ ಫ್ಯೂ ಕ್ವಶನ್ಸ್, ಲೆಟ್ಸ್ ಡಿಸ್ಕಸ್ ಟುಡೇ. ಓಕೆ, ಸೊ ಟೋಟಲ್ ಆಗಿ 6 ಮಾರ್ಕ್ಸ್ಗೆ ಈ ಚಾಪ್ಟರ್ ಇಂದ ಬರುತ್ತೆ. ರೆಡಿ ಆಗಿರಿ, ತುಂಬಾ ಈಸಿ ಆಗಿರೋ ಕ್ವಶನ್ಸ್ಗಳೇ ಕೇಳ್ತಾರೆ. 1 + 5 ಇಲ್ಲ ಅಂತ ಹೇಳಿದ್ರೆ 1 + 2 + 3 ಈ ತರ ಫಾರ್ಮ್ಯಾಟ್ ಇರುತ್ತೆ. ಓಕೆ, ಸೊ ಹಿಯರ್ ಇಟ್ ಇಸ್ ಅ ವೆರಿ ಫಸ್ಟ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಇದು 2 ಮಾರ್ಕ್ ಕೇಳೋ ಕ್ವಶನ್. ನಾನು ಪ್ರತಿ ಸಲ ಇದನ್ನ ಹೇಳ್ತಾ ಇರ್ತೀನಿ, ಯಾಕೆಂದ್ರೆ ನಾವು ಈ ಎಂಟೈರ್ ಬ್ಯಾಚ್ ಅಲ್ಲಿ ಸೆಗ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಬೋರ್ಡ್ ಎಕ್ಸಾಮ್ ಅನ್ನೇ ಫೋಕಸ್ ಮಾಡ್ತಾ ಇದೀವಿ. ಹಾಗಾಗಿ ನಾನು ಹೇಳ್ಬಿಡ್ತೀನಿ ಅಲ್ಲಿ ಎಷ್ಟು ಮಾರ್ಕ್ಸ್ಗೆ ಈ ಟಾಪಿಕ್ ಅನ್ನ ಕೇಳ್ತಾರೆ ಅಂತ ಹೇಳಿ. ತುಂಬಾ ರೇರು ಇದು ಕೇಳೋದು, ಯಾಕೆಂದ್ರೆ ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಅಂತ ಬಂದಾಗ, ಬಯೋಟೆಕ್ನಾಲಜಿ ಹ್ಯಾಸ್ ವೇರಿಯಡ್ ಅಪ್ಲಿಕೇಶನ್ಸ್, ಸಮ್ ವಿಚ್ ಇನ್ಕ್ಲೂಡ್, ಕೆಲವು ಇಲ್ಲಿ ಇದೆ, ನಾವು ಅದನ್ನ ನೋಡ್ತಾ ಹೋಗೋಣ. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಫಾರ್ ಅಬೌಟ್ 20 years ago CD was ruling the technological world. ಅಂದ್ರೆ ನಾವು ಕಾಮನ್ ಆಗಿ CD, DVD, ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಜಾಸ್ತಿ ಇರ್ತಿತ್ತು. ಅವುಗಳ ಸ್ಪೇಸ್ ಬಂದು ನಿಯರ್ಲಿ 450 750 MB ಈ ತರ ಇರ್ತಾ ಇತ್ತು. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಬಟ್ ನಾವು ಅವಾಗ 20 years ಬ್ಯಾಕ್ CDs ಅಂತ ಹೇಳಿದ್ರೆ ಅದು ಟೆಕ್ನಾಲಜಿಕಲ್ ಏನೋ ರೆವಲ್ಯೂಷನ್ ಆಯ್ತು ಅಂತ. ಬಟ್ ಅವಾಗ ಏನಾಗುತ್ತೆ, ಇವಾಗ ವಿ ಆರ್ ಏಬಲ್ ಟು ಸ್ಟೋರ್ ನಿಯರ್ಲಿ ಅಬೌಟ್ 1 TB ಡೇಟಾ ಟು 16 ದಟ್ ಗೋಸ್. ಅಷ್ಟು ಡೇಟಾವನ್ನ ಒಂದು ಪೆನ್ ಡ್ರೈವ್ ಅಲ್ಲಿ ಏನ್ ಮಾಡ್ಬೋದು, ಸ್ಟೋರ್ ಮಾಡ್ಕೊಂಡ್ಬಿಡ್ಬೋದು. ರೆವಲ್ಯೂಷನ್ ಆಗ್ತಾ ಇದೆ. ಓಕೆನಾ? ಅದೇ ತರ ಅವಾಗ ಕಂಪ್ಯೂಟರ್ನ ನಾವು ತಿಳ್ಕೋಬೇಕಾದ್ರೆ 20 years ಬ್ಯಾಕ್ ಅದೇ ತರ ತಿಳ್ಕೊಳ್ತಾ, ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ಅಂತ ಹೇಳಿ. ಅದೇ ಇಲ್ಲಿ ಬಯೋಟೆಕ್ನಾಲಜಿಗೆ ಬಂದಾಗ ಇನ್ನೂ ಕೂಡ ರೆವಲ್ಯೂಷನ್ ಆಗ್ತಾನೆ ಇದೆ. ಓಕೆ, ಅಂದ್ರೆ ಅದು ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಡಿಫರೆಂಟ್ ಆರ್ಗನ್ಸ್ ಆಗಿರ್ಬೋದು. ಹೌ ಬಯೋಟೆಕ್ನಾಲಜಿ ಇಸ್ ವೆರಿ ಯೂಸ್ಫುಲ್ ಇನ್ ಸಚ್ ಟೈಪ್ ಆಫ್ ಟ್ರಾನ್ಸ್ಪ್ಲಾಂಟೇಶನ್, ಅದು ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಹಾಗಾಗಿ ಬಯೋಟೆಕ್ನಾಲಜಿ ಕೂಡ ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಇರುತ್ತೆ. ಬಟ್ ಯಾವ ಫೀಲ್ಡ್ ಅಲ್ಲಿ ಕಂಪ್ಯೂಟರ್ನ ಎಲ್ಲ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ, ಯಾವ್ಯಾವುದು ಅಂತ ನೀವು ಎಸ್ಸೆ ಬರಿಬೇಕಿತ್ತು ಅವಾಗ. ಅದೇ ರೀತಿಯಲ್ಲಿ ಬಯೋಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಾರೆ. ಸೊ ದಟ್ ಇನ್ಕ್ಲೂಡ್ಸ್ ಥೆರಾಪೆಟಿಕ್ಸ್ ಅಂತ ಹೇಳಿದ್ರೆ, ಸೊ ಯೂಶುವಲ್ ಆಗಿ ಟ್ರೀಟ್ಮೆಂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಟ್ರೀಟ್ಮೆಂಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ದೇ ಯೂಸ್ ಟು ಪ್ರೊಡ್ಯೂಸ್ ಡ್ರಗ್ಸ್, ಇನ್ ದ ಕೇಸ್ ಮೆಡಿಸಿನ್ಸ್ ಅಂತ ಅರ್ಥ. ಸೊ ಥೆರಾಪೆಟಿಕ್ಸ್ಗಳಲ್ಲಿ ನೆಕ್ಸ್ಟ್ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ ಅಂತ ಹೇಳ್ಬಿಡೋಣ, ಮೆಡಿಸಿನ್ ಅಂತ ಹೇಳಿ. ಓಕೆ, ಇನ್ನು ಡಯಾಗ್ನೋಸ್ಟಿಕ್ಸ್ ಅಂತ ಬಂದ್ರೆ, ಇಲ್ಲಿ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಟು ಐಡೆಂಟಿಫೈ ದ ಡಿಸೀಸಸ್, ರೈಟ್? ಸಿಂಪ್ಟಮ್ಸ್ಗಳು ಗೊತ್ತಾದ್ರೆ ಮಾತ್ರ ನಮಗೆ ಯಾವ ಡಿಸೀಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ, ರೈಟ್? ಸಿಂಪ್ಟಮ್ಸ್ಗಳು ಬರಬೇಕು. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಆರ್ ಏಬಲ್ ಟು ಐಡೆಂಟಿಫೈ ದ ಡಿಸೀಸ್ ಇನ್ ದ ಅರ್ಲಿ ಸ್ಟೇಜ್ ಇಟ್ ಸೆಲ್ಫ್. ದಟ್ಸ್ ಬಿಕಾಸ್ ಆಫ್ ಬಯೋಟೆಕ್ನಾಲಜಿ. ಪ್ರೋಬ್ ಅಂತ ಯೂಸ್ ಮಾಡ್ತೀವಿ. ಸಿಂಗಲ್ ಸ್ಟ್ರಾಂಡೆಡ್ DNA ಅಂಡ್ RNA ವಿಚ್ ಇಸ್ ಟ್ಯಾಗ್ಡ್ ವಿತ್ ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ ಇಸ್ ಕಾಮನ್ಲಿ ಕಾಲ್ಡ್ ಪ್ರೋಬ್. ಸೊ ಅವುಗಳನ್ನ ಯೂಸ್ ಮಾಡಿಕೊಂಡು ಮ್ಯೂಟೇಟೆಡ್ ಜೀನ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ PCR ಟೆಕ್ನಾಲಜಿ ಎಲಿಸವನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಡಯಾಗ್ನೋಸ್ಟಿಕ್ಸ್ ಅಂತ ಹೇಳಿದ್ರೆ ಟು ಐಡೆಂಟಿಫೈ ದ ಡಿಸೀಸಸ್, ಟು ಐಡೆಂಟಿಫೈ ದ ಡಿಸೀಸಸ್, ಓಕೆ, ಬೇಸ್ಡ್ ಆನ್ the pathogen which is present in our body or the antibody produced against the pathogen or antigen. Next, genetically modified crops for agriculture. Genetically modified crops for agriculture. See, illi genetically modified crops anta helidre, the crops or the plants which are altered by manipulation. ಅವುಗಳ ಜೀನನ್ನ, DNA ನ, ಕೆಮಿಕಲ್ ನೇಚರ್ ಅನ್ನ ಆಲ್ಟರ್ ಮಾಡಲಾಗಿದೆ. ಸೊ ನೌ ವಿ ಆರ್ ಏಬಲ್ ಟು ಗೆಟ್ ಮೋರ್ ಈಲ್ಡ್. ನಮಗೆ ಇವಾಗ ಜಾಸ್ತಿ ಈಲ್ಡ್ ಸಿಗ್ತಾ ಇದೆ, ಅಂದ್ರೆ ಜಾಸ್ತಿ ಬೆಳೆ ಸಿಗ್ತಾ ಇದೆ. ಅಂಡ್ ಆಲ್ಸೋ ವಿ ಆರ್ ಏಬಲ್ ಟು ಗೆಟ್ ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್. ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಗಳನ್ನು ಕೂಡ ಒಬ್ಟೈನ್ ಮಾಡ್ಕೊಳ್ತಾ ಇದ್ದೀವಿ. ಓಕೆನಾ? ಸೊ ನೆಕ್ಸ್ಟ್ ಆದ್ಮೇಲೆ ಪ್ರೊಸೆಸ್ಡ್ ಫುಡ್.
ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸ್ ಅಲ್ಲಿ ಲಾಸ್ಟ್ ಸ್ಟೆಪ್ ನೆನಪಿರ್ಬೋದು ನಿಮಗೆ. ನೆನಪಿದೆಯಾ? ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಸೊ ಅಲ್ಲಿ ಏನಾಗುತ್ತೆ, ವಿ ಆರ್ ಜಸ್ಟ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದ ಪ್ರಾಡಕ್ಟ್ಸ್ ದಟ್ ವಿ ಹ್ಯಾವ್ ಒಬ್ಟೈನ್ಡ್. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ವಿ ನೀಡ್ ಟು ಪ್ಯೂರಿಫೈ ದಟ್, ವಿ ನೀಡ್ ಟು ಫಾರ್ಮುಲೇಟ್, ಪ್ರಿಸರ್ವ್ ಇಟ್ ಆ್ಯಂಡ್ ದೆನ್ ಮಾರ್ಕೆಟ್ ಇಟ್. ಫಸ್ಟು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಪ್ಯೂರಿಫೈ ಮಾಡಿ ಫಾರ್ಮುಲೇಟ್ ಅಂಡ್ ಪ್ರಿಸರ್ವ್ ಮಾಡಿ ಮಾರಾಟ ಮಾಡಬೇಕಾಗತ್ತೆ. ಪ್ರಾಸೆಸಿಂಗ್ ಆಗಬೇಕು ಫುಡ್ಡುಗಳು. ಇವತ್ತು ಎಷ್ಟೋ ನಾವು ಕಲರೆಂಟ್ಸ್ಗಳಂತ ಏನು ಯೂಸ್ ಮಾಡ್ತೀವಿ ಫುಡ್ಗೆ, ಅಥವಾ ಅದು ಟೇಸ್ಟ್ನರ್ ಅಂತ ಏನು ಯೂಸ್ ಮಾಡ್ತಾ ಹೋಗ್ತೀವಿ, ಎಲ್ಲವೂ ಕೂಡ ಬಯೋಟೆಕ್ನಾಲಜಿಕಲ್ ಪ್ರಾಡಕ್ಟೇ ಆಗಿದೆ. ಸೊ ಹಾಗಾಗಿ ಪ್ರಾಸೆಸ್ಡ್ ಫುಡ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಬಯೋ ರೆಮಿಡಿಯೇಷನ್, ಇಲ್ಲಿ ಎರಡು ಥರ ಇದೆ. ಬಯೋ ರೆಮಿಡಿಯೇಷನ್, ಹೌ ಟು ಕ್ಯೂರ್ ದ ಡಿಸೀಸಸ್ ಆ್ಯಂಡ್ ಹೌ ಟು ಯೂಸ್ ದ ಬಯೋಟೆಕ್ನಾಲಜಿ ಟು ಕ್ಯೂರ್ ದ ಎನ್ವೈರನ್ಮೆಂಟ್ ದಟ್ ವಿ ಆರ್ ಪೊಲ್ಯೂಟಿಂಗ್. ಈಗ ನೇಚರಲ್ಲಿ ಪೊಲ್ಯೂಟ್ ಆಗ್ತಾನೆ ಇರುತ್ತೆ, ಅದನ್ನು ನಾವು ಏನು ಮಾಡಬೇಕು, ಈಗ ನಾವೇ ಜಾಸ್ತಿ ಪೊಲ್ಯೂಟ್ ಮಾಡ್ತಾ ಇದ್ದೀವಿ, ನಮ್ಮಿಂದನೇ ಅದು ರೆಮಿಡಿ ಆಗಬೇಕು. ಬಯೋಟೆಕ್ನಾಲಜಿನ ಅದಕ್ಕೆ ಯೂಸ್ ಮಾಡ್ತಾ ಹೋಗೋದು. ಬಯೋ ರೆಮಿಡಿಯೇಷನ್ ಅಂದರೆ ಕ್ಯೂರ್ ಮಾಡೋದು, ವೆದರ್ ಇಟ್ ಈಸ್ ಎ ಡಿಸೀಸ್ ಆರ್ ಇಟ್ ಮೇ ಬಿ ದ ಪೊಲ್ಯೂಷನ್ ಇನ್ ದ ನೇಚರ್. ಎನರ್ಜಿ ಪ್ರೊಡಕ್ಷನ್, ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಈಗ ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕೇಳಿರ್ತೀವಿ, ಅದು ನಮ್ಮ ಬಾಡಿಗೆ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಬಯೋಗ್ಯಾಸ್ಗಳ ಮುಖಾಂತರ ಹೇಗೆ ಬರುತ್ತೆ ಬಯೋಗ್ಯಾಸ್, ಗೋಬರ್ ಗ್ಯಾಸ್ ಅಂತ ಕೇಳಿರ್ಬೋದು ನೀವು. ಕೌಡಂಗನ ಯೂಸ್ ಮಾಡಿಕೊಂಡು ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗಿ, ಸೊ ನಂತರ ಏನು ಮಾಡುತ್ತೆ ಅದು, ದಟ್ ಯೂಶುವಲಿ ಪ್ರೊಡ್ಯೂಸಸ್ ಅ ಗ್ಯಾಸ್ ವಿ ಕ್ಯಾನ್ ಬಿ ಯೂಸ್ ಟು ಲೈಟ್ ಅಪ್ ಆರ್ ಇಟ್ ಮೇ ಬಿ ಫಾರ್ ಕುಕಿಂಗ್ ಪರ್ಪಸಸ್. ಅದೇ ಥರ ಗ್ಯಾಸಸ್ಗಳನ್ನು ಪ್ರೊಡ್ಯೂಸ್ ಮಾಡೋದು ಮತ್ತು ಬೇರೆ ರೀತಿಯಲ್ಲಿ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡೋದಾಗಿರಬಹುದು. ಸೊ ಈ ಥರ ಎನರ್ಜೀಸ್ ಆರ್ ಡಿಫ್ರೆಂಟ್ ಫಾರ್ಮ್. ಇನ್ನು ವೇಸ್ಟ್ ಟ್ರೀಟ್ಮೆಂಟ್ಗಳಲ್ಲೂ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಫ್ ದೇ ಆರ್ ಆಸ್ಕಿಂಗ್ ಯು ಟು ಮೆನ್ಷನ್ ವಾಟ್ ಆರ್ ದ ಫೀಲ್ಡ್ಸ್ ದಟ್ ವಿ ಆರ್ ಯೂಸಿಂಗ್ ಬಯೋಟೆಕ್ನಾಲಜಿ ಅಂತ ಕೇಳಿದ್ರೆ, ಥೆರಾಪೆಟಿಕ್ಸ್, ಡಯಾಗ್ನೋಸ್ಟಿಕ್ಸ್ ಇನ್ ದ ಸೆನ್ಸ್ ಡಿಸೀಸ್ ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂತ ಹೇಳ್ಬೋದು. genetically modified crops, the crops or the plants, those are called GMO, genetically modified organisms. Organisms ಅಲ್ಲಿ ಕ್ರಾಪ್ ಬರುತ್ತೆ, ಅನಿಮಲ್ಸ್ ಗಳು ಬರುತ್ತೆ. Processed food, bioremediation and energy production, waste treatment. ಸೊ ಇಷ್ಟು ಕೂಡ ಆಗುತ್ತೆ. ಇದು ಬಯೋಟೆಕ್ನಾಲಜಿ ವೇರಿಡ್ ಅಪ್ಲಿಕೇಶನ್ಸ್ ಅಂತ ಆಯ್ತು, ಎಲ್ಲೆಲ್ಲ ಅಪ್ಲಿಕೇಶನ್ ಯೂಸ್ ಆಗ್ತಾ ಇದೆ ಅಂತ. ಈಗ ನೋಡೋಣ ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ. ಕ್ರಿಟಿಕಲ್ ರಿಸರ್ಚ್ ಏರಿಯಾ ಕಾಮನ್ ಆಗಿ ಇದನ್ನ 2 ಮಾರ್ಕ್ಗೆ ಕೇಳೋ ಕ್ವಶನ್ ಇದು. ಓಕೆ, ವಾಟ್ ಆರ್ ದ ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ? 2 ಕೇಳ್ತಾರೆ, 3 ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ. ಬಟ್ ಮೋಸ್ಟ್ ಕಾಮನ್ಲಿ ಅಂಡ್ ಫ್ರೀಕ್ವೆಂಟ್ಲಿ ಕೇಳಿದ್ದಾರೆ ಅಂತಲ್ಲ, ಕೇಳಿದ್ರೆ ಯಾವ ತರ ಕೇಳ್ತಾರೆ, ಎನಿ 2 ಕ್ರಿಟಿಕಲ್ ರಿಸರ್ಚ್ ಏರಿಯಾ, because they need to ask another question which is more important in this chapter. Gene therapy ಇದೆ, genetically engineered insulin ಇದೆ, ಅದೇ ರೀತಿಯಲ್ಲಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅನ್ನೋ ಕಾನ್ಸೆಪ್ಟ್ ಇದೆ, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಇದೆ. ದೇರ್ ಆರ್ ಮೆನಿ ಕಾನ್ಸೆಪ್ಟ್ ಟು ಆಸ್ಕ್. ಸಿಂಪಲ್ ಆಗಿರೋ ಕ್ವಶನ್ಸ್ಗಳನ್ನ ಕಡಿಮೆ ಮಾರ್ಕ್ಸ್ ಕೇಳ್ಬಿಟ್ಟು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಗಳನ್ನ ಜಾಸ್ತಿ ಮಾರ್ಕ್ಸ್ ಕೇಳ್ತಾರೆ. ಓಕೆ, ಸೊ ಈಗ ನೋಡೋಣ ಕ್ರಿಟಿಕಲ್ ರಿಸರ್ಚ್ ಏರಿಯಾ ಏನೇನು ಮಾಡುತ್ತೆ. So providing the best catalyst as improved organisms, usually microbes or pure enzymes. ಈಗ ಕಾಮನ್ ಆಗಿ ಏನಂತ ಹೇಳಿದ್ರೆ ಅವುಗಳ ಕೆಲಸನೇ ಹಾಗೆ. ಈಗ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅಂತ ಒಂದು ನಡೆಯುತ್ತೆ, ಹೌದಾ, ಮೆಗಾ ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟ್ ಅಲ್ಲಿ ಕೆಲವು ನೀವು ನೋಡಿರ್ತೀರ ಸೈಲೆಂಟ್ ಫೀಚರ್ಸ್ಗಳನ್ನ ಮತ್ತೆ ಗೋಲ್ಗಳನ್ನ. ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಪಾಯಿಂಟ್ ಇದೆ, ಏನಂತ ಹೇಳ್ಬಿಟ್ಟು, ಸೊ ದೇ ಮಸ್ಟ್ ಗಿವ್ ದ ಡೇಟಾ ಟು ಡಿಫ್ರೆಂಟ್ ಸೆಕ್ಟಾರ್ಸ್. ಬೇರೆ ಬೇರೆ ಸೆಕ್ಟರ್ಸ್ಗಳಿಗೆ ಡೇಟಾವನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ, ಹೌದಾ, ಯಾಕೆಂದ್ರೆ ಅದು ಯುಟಿಲೈಸ್ ಆಗಬೇಕು. ಎಲ್ಲೋ ಒಂದು ಕಡೆ ಹಾಗೆ ಸ್ಟೋರ್ ಆಗಿದ್ರೆ ಯೂಸ್ ಆಗಲ್ಲ. ಸೊ ಲೈಕ್ ವೈಸ್ ಹಿಯರ್ ದ ಬಯೋಟೆಕ್ನಾಲಜಿ ಮಸ್ಟ್ ಪ್ರೊವೈಡ್ ಬೆಸ್ಟ್ ಕೆಟಲಿಸ್ಟ್ ಆಸ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್. ಬೆಸ್ಟ್ ಕೆಟಲಿಸ್ಟ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ಇಂಟರ್ಮೀಡಿಯೇಟ್ ಆರ್ ಯು ಕ್ಯಾನ್ ಸೇ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ಇದು ಯೂಶುವಲ್ ಆಗಿ ಇಂಟರ್ಮೀಡಿಯೇಟ್ ಅಂತ ಹೇಳ್ಬೋದು. ಇಂಟರ್ಮೀಡಿಯೇಟ್, ಆ ಇಂಟರ್ಮೀಡಿಯೇಟ್ ಯಾವುದು, ಹಿಯರ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್. ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಾಗಿರಬಹುದು. ದೇ ಮೇ ಪ್ರೊಡ್ಯೂಸ್ ಪ್ರೋಟೀನ್, ದೇ ಮೇ ಕ್ಯಾರಿ ವೆಕ್ಟಾರ್ಸ್ ಆರ್ ಮೇ ಬಿ ದ ಫಾರಿನ್ DNA, ಈ ತರ ಕೆಟಲಿಸ್ಟ್ಗಳ ತರ ಆಕ್ಟ್ ಮಾಡ್ಬೋದು. ಸೊ ಯೂಸಸ್ ಮೈಕ್ರೋಬ್ಸ್ ಆರ್ ಪ್ಯೂರ್ ಎನ್ಸೈಮ್ಸ್. ಲುಕ್ ಅಟ್ ಹಿಯರ್, ಎನ್ಸೈಮ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡೋದು. ಎನ್ಸೈಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ದೋಸ್ ಆರ್ ಪ್ರೋಟೀನ್, ರೈಟ್. ಸೊ ಅವುಗಳೇನು ಮಾಡುತ್ತೆ, ಅಗೈನ್ ಎನ್ಸೈಮ್ಸ್ ಆರ್ ಬಯೋಕೆಟಲಿಸ್ಟ್. ಅದರಲ್ಲಿ ಇನ್ಆರ್ಗ್ಯಾನಿಕ್ ಕೆಟಲಿಸ್ಟ್ಗಳು ಬೇರೆ, ಇಲ್ಲಿ ಆರ್ಗ್ಯಾನಿಕ್ ಎನ್ಸೈಮ್ಸ್ಗಳೇ ಬೇರೆ. ಅಂದರೆ ಎರಡು ಒಂದೇ ಥರ ವರ್ಕ್ ಮಾಡುತ್ತೆ, ಬಟ್ ಅವುಗಳ ನೇಚರ್ ಸ್ವಲ್ಪ ಬೇರೆ ಆಗುತ್ತೆ. ದೇ ಆರ್ ಏಬಲ್ ಟು ವರ್ಕ್ ಈವನ್ ಅಟ್ ಹೈ ಟೆಂಪರೇಚರ್. ಇನ್ಆರ್ಗ್ಯಾನಿಕ್ ಕೆಟಲಿಸ್ಟ್ಗಳು ನಮ್ಮ ಬಾಡಿಯಲ್ಲಿ ಅಥವಾ
ಯೂಶಲ್ ಆಗಿ ಬಯೋಲಾಜಿಕಲ್ ಆಗಿ ವರ್ಕ್ ಮಾಡೋದೆಲ್ಲ 40 ಅಬೌವ್ ಹೋಗ್ತಿದ್ದಂಗೆ ಏನಾಗುತ್ತೆ ಡಿನೇಚರ್ ಆಗ್ತಾ ಹೋಗುತ್ತೆ. ಎನಿಯೌ the very first critical research area of biotechnology is to provide the best catalyst as improved organisms ಗಳ ರೂಪದಲ್ಲಿ or microbes ಯೂಶಲಿ ಅಂದ್ರೆ ಮೈಕ್ರೋಬ್ಸ್ ಆರ್ ಪ್ಯೂರ್ ಎನ್ಸೈಮ್ಸ್ ಪ್ರೊವೈಡ್ ಮಾಡಬೇಕು. ನೆಕ್ಸ್ಟ್ ಕ್ರಿಯೇಟಿಂಗ್ ಆಪ್ಟಿಮಲ್ ಕಂಡೀಷನ್ಸ್ ಬೈ ಎಂಜಿನಿಯರಿಂಗ್ ಫಾರ್ ಕೆಟಲಿಸ್ಟ್ ಟು ಆಕ್ಟ್. ಇವಾಗ ಕ್ರಿಟಿಕಲ್ ರಿಸರ್ಚ್ ಏರಿಯಾ ಹೇಗಿದೆ ನೋಡಿ. ಐ ನೀಡ್ ಸಮ್ ಪ್ರೋಟೀನ್, ಯಾವುದೋ ಒಂದು ಬ್ರ್ಯಾಂಡ್ ಇದೆ ಅಂತ ತಿಳ್ಕೊಂಡು, ಐ ಆಮ್ ನಾಟ್ ಗೋಯಿಂಗ್ ಟು ಮೆನ್ಷನ್ ದಟ್. ಈ ಒಂದು ಬ್ರ್ಯಾಂಡ್ ಇದೆ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ವಿತ್ ದ ಮಿಲ್ಕ್ ಅಂತ ಹೇಳೋಣ. ಸೊ ಚೆನ್ನಾಗಿ ಈಗ ಮಿಲ್ಕ್ ಹಾಕೊಂಡು ಕುಡಿದ್ಬಿಟ್ರೆ ನಾವು ಹೈಟ್ ಆಗ್ತೀವಿ, ಮತ್ತೆ ನಮಗೆ ಪ್ರೋಟೀನ್ ಸಿಗುತ್ತೆ, ದಪ್ಪ ಆಗ್ತೀವಿ, ಈ ಥರ ಎಲ್ಲ ಬರ್ತಾ ಇರುತ್ತೆ, ಹೌದಾ? ಈಗ ಅದೆಲ್ಲಿಂದ ಬಂತು ಆ ಪ್ರೋಟೀನ್ ಎಲ್ಲಿಂದ ಬಂತು? ಆರ್ ದೇ ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ದ ಪ್ಲಾಂಟ್ಸ್ ಆರ್ ವಾಟರ್? ಕೆಲವು ಹರ್ಬಲ್ ಇರುತ್ತೆ, ಅದು ಬೇರೆ. ಆದರೆ ದೇ ಆರ್ ಪ್ರಿಪೇರಿಂಗ್ ದಟ್, ಪ್ರಿಪೇರ್ ಮಾಡ್ತಾ ಇರೋದು ಆ ಪ್ರೋಟೀನ್ಸ್ಗಳನ್ನು. ಬೇರೆ ಬೇರೆ ಫುಡ್ ಪ್ರಾಡಕ್ಟ್ಗಳಲ್ಲಿ ಪ್ಯಾಕ್ಡ್ ಫುಡ್ಡಲ್ಲಿ ಪ್ರೋಟೀನ್ ಇದೆ, ಇಷ್ಟು % ಕಾರ್ಬೋಹೈಡ್ರೇಟ್ ಇದೆ ಅಂತೆಲ್ಲ ಬರೀತಾರೆ ನೋಡಿ. ಸೊ ಅವುಗಳಲ್ಲಿ ಕೆಲವು ಬಯೋಟೆಕ್ನಾಲಜಿಕಲ್ ಏನಾಗಿರುತ್ತೆ ಆ್ಯಡ್ ಮಾಡಲಾಗಿರುತ್ತೆ. ಸೊ ಎನ್ಸೈಮ್ಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡು, ಆರ್ಗ್ಯಾನಿಸಮ್ಸ್ಗಳನ್ನ ಯುಟಿಲೈಸ್ ಮಾಡಿಕೊಂಡು ತಯಾರು ಮಾಡೋದು. ಕ್ರಿಯೇಟಿಂಗ್ ಆಪ್ಟಿಮಲ್ ಕಂಡೀಷನ್ಸ್ ಬೈ ಎಂಜಿನಿಯರಿಂಗ್ ಫಾರ್ ಕೆಟಲಿಸ್ಟ್ ಟು ಆಕ್ಟ್. ಇವಾಗ ಈ ಎನ್ಸೈಮ್ಸ್ಗಳು ಅಥವಾ ಕೆಟಲಿಸ್ಟ್ಗಳು ಆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಲುಕ್ ಅಟ್ ಹಿಯರ್ ದೀಸ್ ಎನ್ಸೈಮ್ಸ್, ಬಯೋಕೆಟಲಿಸ್ಟ್ ಅಂತ ಹೇಳ್ತೀವಿ. ಸೊ ದೇ ಆರ್ ಯೂಶಲಿ ವೆರಿ ಎಫಿಷಿಯಂಟ್, ದೇ ಆರ್ ವೆರಿ ಎಫಿಷಿಯಂಟ್ ಅಟ್ ಆಪ್ಟಿಮಲ್ ಕಂಡೀಷನ್. ಅದು ಆಪ್ಟಿಮಮ್ ಕಂಡೀಷನ್ ಅಲ್ಲಿ, ಅಥವಾ ಆಪ್ಟಿಮಲ್ ಕಂಡೀಷನ್ ಅಂತ ಏನು ಹೇಳ್ತೀವಿ, ಆಪ್ಟಿಮಲ್ ಕಂಡೀಷನ್ ಅಲ್ಲಿ ತುಂಬಾನೇ ಎಫಿಷಿಯಂಟ್ ಆಗಿರುತ್ತೆ. ಅಂದ್ರೆ ಟೆಂಪರೇಚರ್, pH ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಬೇಕು. ಅಕಸ್ಮಾತ್ ಪರ್ಫೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು, ಪ್ರಾಡಕ್ಟ್ ಸಿಗದೇ ಇರಬಹುದು. ಓಕೆ, ಹಾಗಾಗಿ ಅದಕ್ಕೆ ಎಂಜಿನಿಯರಿಂಗ್ ಬೇಕಾಗುತ್ತೆ. ಇಲ್ಲಿ ಕೊಲಾಬರೇಷನ್ ಆಗ್ತಾ ಇದೆ. ಇವಾಗ ಅದಕ್ಕೊಂದು ದೊಡ್ಡದಾಗಿರೋ ಬಯೋ ರಿಯಾಕ್ಟರ್ ಬೇಕು, ಇಂಜಿನಿಯರ್ಗಳಿಂದನೇ ತಯಾರಾಗಿರುತ್ತೆ ಅಲ್ವಾ. ಸೊ ಅಲ್ಲಿ ವಿ ನೀಡ್ ಆಪ್ಟಿಮಲ್ ಕಂಡೀಷನ್ಸ್ ಜಸ್ಟ್ ಲೈಕ್ ಎ ಬಯೋ ರಿಯಾಕ್ಟರ್ ಬೈ ಎಂಜಿನಿಯರಿಂಗ್ ಮಾಡಿಫಿಕೇಶನ್ ಅಂತ ಹೇಳಿ ಫಾರ್ ಎ ಕೆಟಲಿಸ್ಟ್ ಟು ಆಕ್ಟ್. ಈ ಇದೆಲ್ಲ ಆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಆಪ್ಟಿಮಲ್ ಕಂಡೀಷನ್ ಬೇಕು, ಕ್ರಿಯೇಟ್ ಮಾಡಬೇಕು ನಾವು. ಓಕೆ, ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಟು ಪ್ಯೂರಿಫೈ ಪ್ರೋಟೀನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇಲ್ಲಿ ಡೌನ್ ಸ್ಟ್ರೀಮಿಂಗ್ ಪ್ರೊಸೆಸಿಂಗ್ ಅಂತ ಇದೆ ಇವಾಗ ಫೈನಲ್ ಆಗಿ. ಅಂದ್ರೆ ಇದ್ರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಷನ್ ಇರುತ್ತೆ, ಸೆಪರೇಷನ್ ಇರುತ್ತೆ. ದೇರ್ ಇಸ್ ನೋ ಎಕ್ಸ್ಪ್ರೆಷನ್. ರಿಮೆಂಬರ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೆಪ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಇರೋದಿಲ್ಲ. ಎಕ್ಸ್ಪ್ರೆಷನ್ ಆಲ್ರೆಡಿ ಆಗೋಗ್ಬಿಟ್ಟಿರುತ್ತೆ ಎಲ್ಲಿ, ಬಯೋ ರಿಯಾಕ್ಟರ್ನ ಒಳಭಾಗದಲ್ಲಿ. ಏನಿದ್ರು ಸೆಪರೇಷನ್ ಆಗುತ್ತೆ, ಎಕ್ಸ್ಟ್ರಾಕ್ಷನ್ ಆಗುತ್ತೆ, ಅದಾದ್ಮೇಲೆ ಪ್ಯೂರಿಫಿಕೇಶನ್ ಆಗುತ್ತೆ, ಪ್ಯೂರಿಫಿಕೇಶನ್. ಅಂಡ್ ರೈಟ್ ಆಫ್ಟರ್ ದಟ್ ಏನಾಗ್ಬೋದು, ಎಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ಮುಲೇಷನ್ ಆರ್ ಪ್ರಿಸರ್ವೇಷನ್. ಫಾರ್ಮುಲೇಷನ್ ಪ್ರಿಸರ್ವೇಷನ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಪ್ರಿಸರ್ವೇಷನ್. ಕನ್ನಡದಲ್ಲಿ ಒಂದು ಗಾದೆ ಮಾತು ಕೇಳಿರ್ಬೋದು ನೀವು. ಓಕೆ, ಉಳಿಸಿದ ಹಣವೇ ಗಳಿಸಿದ ಹಣ ಅಂತ ಹೇಳಿ. ಅಂದ್ರೆ ಪ್ರತಿದಿನ ಇವಾಗ ನಮ್ಮ ಪೇರೆಂಟ್ಸ್ ನಮಗೆ 1 ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ಮಂತ್ ಯು ಹ್ಯಾವ್ 30 ರೂಪೀಸ್. ನೀವೇನಾದ್ರೂ ಸೇವ್ ಮಾಡಿದ್ರೆ, ಖರ್ಚು ಮಾಡಿಬಿಟ್ಟಿದ್ರೆ ಇಲ್ಲ, ಉಳಿಸ್ಕೊಂಡಿರೋ ಹಣ ನೀವು ಗಳಿಸ್ಕೊಂಡ ಹಾಗೇನೆ. ಓಕೆ, ಅಂದ್ರೆ ಇಲ್ಲಿ ವಾಟ್ ಎವರ್ ದಟ್ ವಿ ಹ್ಯಾವ್ produced with the help of biotechnology, we must preserve that. It's a very important step. ನಾವು ಪ್ರಿಸರ್ವ್ ಮಾಡೋದೇ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರೆ ಏನು ಮಾಡಿದ್ರು ಏನು ಯೂಸ್ ಇಲ್ಲ, ಅಲ್ಲಲ್ಲೇ ಹೊರಟೋಗ್ಬಿಡುತ್ತೆ ಅದು. ಸೊ ಫಾರ್ಮುಲೇಷನ್, ಪ್ರಿಸರ್ವೇಷನ್, ದೆನ್ ಮಾರ್ಕೆಟಿಂಗ್ ಬರುತ್ತೆ. ಓಕೆ, ಸೊ ಹಾಗಾಗಿ ಯು ಶುಡ್ ರಿಮೆಂಬರ್ ದೀಸ್ 3 critical research areas. Providing the best catalyst in the form of improved organisms, usually microbes or enzymes. Second one is creating the optimal conditions by engineering for catalyst to act. ಅದು ಆಕ್ಟ್ ಆಗಬೇಕು ಈ ಕೆಟಲಿಸ್ಟ್ ಅಂತ ಹೇಳಿದ್ರೆ ನಾವು ಒಂದು ಆಪ್ಟಿಮಲ್ ಕಂಡೀಷನ್ ಕ್ರಿಯೇಟ್ ಮಾಡಲೇಬೇಕಾಗತ್ತೆ. ಅದಾದಮೇಲೆ ಫೈನಲ್ ಆಗಿ ವಿ ಮಸ್ಟ್ ಡೂ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಟೆಕ್ನಾಲಜೀಸ್ ಟು ಪ್ಯೂರಿಫೈ ದ್ಯಾಟ್. ಸೊ ಪ್ಯೂರಿಫೈ ಇಲ್ಲಿ ಬರುತ್ತೆ, ಎಕ್ಸ್ಟ್ರಾಕ್ಟ್ ಮಾಡಿ, ಪ್ಯೂರಿಫೈ ಮಾಡಿ, ಫಾರ್ಮುಲೇಟ್, ಪ್ರಿಸರ್ವ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಸೊ ಆ ಪ್ರಾಡಕ್ಟ್ ಯಾವುದು, ದಿಸ್ ಆರ್ ಕಾಲ್ಡ್ ಪ್ರೋಟೀನ್ ಆರ್ ಎನಿ ಅದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ಇಟ್ ಇಸ್ ಆಲ್ ಅಬೌಟ್ ಅ ಕ್ರಿಟಿಕಲ್ ರಿಸರ್ಚ್ ಏರಿಯಾ. 2 ಮಾರ್ಕ್ ಕೇಳೋ ಕ್ವಶನ್ ಆಗಿರುತ್ತೆ. ಓಕೆ, ರೈಟ್ ಎನಿ 2 ಆರ್ ಎಕ್ಸ್ಪ್ಲೈನ್ ಎನಿ 2 ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್. ಎಸ್, 2 ಪಾಯಿಂಟ್ ಬರೆದ್ರೆ ಸಾಕು 2 ಮಾರ್ಕ್ಸ್ಗೆ. 3 ಮಾರ್ಕ್ ಕೇಳಿದ್ರೆ 3 ಪಾಯಿಂಟ್ಸ್ ಬರಬೇಕಾಗುತ್ತೆ. ನೌ ಯು ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್.
ಅಗ್ರಿಕಲ್ಚರ್ಲಿ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಯಾವ ಥರ ಇದೆ ನೋಡೋಣ ಇವಾಗ. ಓಕೆ, ಅಂದರೆ ಯಾವ ಥರ ಕಾಮನ್ ಆಗಿ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿರ್ಬೋದು ನೀವು. 1960s ಗ್ರೀನ್ ರೆವಲ್ಯೂಷನ್ ಅಂತ ಆಗುತ್ತೆ. ಗ್ರೀನ್ ರೆವಲ್ಯೂಷನ್ ಎಂಟೈರ್ ವರ್ಲ್ಡ್ಗೆ ಬಂದಾಗ ಗ್ರೀನ್ ರೆವಲ್ಯೂಷನ್ ಫಾದರ್ ಬಂದು ನಾರ್ಮನ್ ಬೋರ್ಲ್ಯಾಗ್. ಇಂಡಿಯಾದಲ್ಲಿ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಬಂದರೆ, ಓಕೆ, ಸೊ ಇಂಡಿಯಾ ಅಂತ ಬರೆಯೋಣ. ಇಂಡಿಯಾದಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್ ಅಂತ ಹೇಳಿ, ಸ್ವಾಮಿನಾಥನ್. ಓಕೆ, ಅವ್ರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಿದ್ರು. ದೇರ್ ಆರ್ ಮೆನಿ ರೆವಲ್ಯೂಷನ್ಸ್, ರೈಟ್? ಅಂದರೆ ಫುಡ್ಗೆ ರಿಲೇಟೆಡ್ ಆಗಿರೋ ಕ್ರಾಂತಿಗಳಾಗತ್ತೆ. ಯೆಲ್ಲೋ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್. ದಟ್ ಈಸ್ ಆಲ್ ಇಂಡಿಕೇಟಿಂಗ್. ಬ್ಲೂ ಅಂತ ಬಂದಾಗ ಮತ್ಸ್ಯ, it is pisciculture, aquaculture, increase the production of fishes or any other aquatic animals for food purpose. In ಅದೇ ರೀತಿಯಲ್ಲಿ ವೈಟ್ ರೆವಲ್ಯೂಷನ್ ಅಂತ ಬಂದಾಗ increase the production of milk. ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಕೇಳಿರ್ಬೋದು ನೀವು, ಮಿಲ್ಕ್. ಸೊ ಲೈಕ್ವೈಸ್ ವೆನ್ ಇಟ್ ಕಮ್ಸ್ ಟು ಯೆಲ್ಲೋ ರೆವಲ್ಯೂಷನ್, ಆಯಿಲ್ ರಿಲೇಟೆಡ್ ಆಗಿರೋದು, ವಿಚ್ ಈಸ್ ಕುಕಿಂಗ್ ಆಯಿಲ್. ಅಂಡ್ ಫೈನಲ್ ಆಗಿ ಇಲ್ಲಿ ಗ್ರೀನ್ ರೆವಲ್ಯೂಷನ್ ರಿಲೇಟೆಡ್ ಟು ಕ್ರಾಪ್, ಬೆಳೆಯನ್ನು ಬೆಳೆಯೋದಕ್ಕೆ ರಿಲೇಟೆಡ್ ಆಗಿರುತ್ತೆ. ಓಕೆ, ನೋಡೋಣ ಇವಾಗ. ಫುಡ್ ಪ್ರೊಡಕ್ಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಅಪ್ಲೈಯಿಂಗ್ ಬಯೋಟೆಕ್ನಾಲಜಿ ಬೈ ದ ಫಾಲೋಯಿಂಗ್ ವೇಸ್. ಆ ಟೈಮಲ್ಲಿ 1960s ನೀವು ಕೇಳಿರ್ಬೋದು ಎಮರ್ಜೆನ್ಸಿ ಪೀರಿಯಡ್ ಅಂತ ಬರುತ್ತೆ ಮುಂದೆ. ಈ ಚೈನಾ ಇಂಡಿಯಾ ನೀವು ಹಿಸ್ಟ್ರಿಯನ್ನು ಓದ್ತಾ ಇದ್ರೆ ಅಥವಾ ಓದ್ತಾ ಇದ್ರಲ್ಲ, ಯಾಕೆಂದ್ರೆ ನೀವು PCMB ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಹಿಸ್ಟ್ರಿ ಓದ್ತಾ ಇರಲ್ಲ. ಇವಾಗ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ಓದ್ತಾ ಇರ್ತೀರಾ. ಹೈಸ್ಕೂಲ್ ಕೇಳಿರ್ತಾರೆ ಎಮರ್ಜೆನ್ಸಿ ಪೀರಿಯಡ್, ಪಂಚವಾರ್ಷಿಕ ಯೋಜನೆಗಳು, 5 years ಪ್ಲಾನ್ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಬಂದಾಗ ಆ ಟೈಮಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಇತ್ತು. ದಿನಕ್ಕೆ 2 ಹೊತ್ತು ಊಟ ಮಾಡೋದು ಕಷ್ಟ ಇರ್ತಿತ್ತು. ಬಟ್ ಯಾವಾಗ ದೇ ಅಡ್ಯಾಪ್ಟೆಡ್, ಡಾಕ್ಟರ್ MS ಸ್ವಾಮಿನಾಥನ್ ಅಡ್ಯಾಪ್ಟೆಡ್ ಗ್ರೀನ್ ರೆವಲ್ಯೂಷನ್ ಫ್ರಮ್ ನಾರ್ಮನ್ ಬೋರ್ಲ್ಯಾಗ್. ಸೊ ಏನಾಗುತ್ತೆ, ದೇರ್ ವಿಲ್ ಬಿ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಕ್ರಾಪ್, ಜಾಸ್ತಿ ಆಗೋಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಸ್ಟಾರ್ಟೆಡ್ ಟು ಸಪ್ಲೈ ದ ಕೆಮಿಕಲ್ ಪೆಸ್ಟಿಸೈಡ್ಸ್ ಟು ಎವ್ರಿ ಒನ್. ಪ್ರೊಡಕ್ಷನ್ ಆಗುತ್ತೆ ಕೆಮಿಕಲ್ ಪೆಸ್ಟಿಸೈಡ್ಸ್ಗಳು, ಯಾಕೆಂದರೆ ಬೆಳೆ ಬೆಳಿಬೇಕಲ್ಲ, ಬೆಳೆ ನಾಶ ಆಗಬಾರ್ದು ಅಂತ ಹೇಳಿದ್ರೆ ಇನ್ಸೆಕ್ಟ್ಸ್ಗಳನ್ನ ಕಿಲ್ ಮಾಡಬೇಕಾಗುತ್ತೆ. ಸೊ ಈ ಥರ ಹರ್ಬಿಸೈಡ್ಸ್ಗಳಾಗಿರ್ಬೋದು, ವಿಡಿಸೈಡ್ಸ್ ಅಂತ ಹೇಳ್ತೀವಲ್ಲ ಆ ಥರ, ಫಂಜಿಸೈಡ್ಸ್ ಎಲ್ಲವನ್ನು ಕೂಡ ಇನ್ಕ್ರೀಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದೇ ಸ್ಟಾರ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ಮಟೀರಿಯಲ್ಸ್ ವಿಚ್ ರಿಕ್ವೈರ್ಡ್ ಫಾರ್ ದ ಅಗ್ರಿಕಲ್ಚರ್. ಸೊ ಇಲ್ಲಿದೆ ಇವಾಗ ಯಾವ್ಯಾವ ಥರ ಅಂತ ಹೇಳಿ. ಆಗ್ರೋ ಕೆಮಿಕಲ್ ಬೇಸ್ಡ್ ಅಗ್ರಿಕಲ್ಚರ್ ಹೆಸರಲ್ಲೇ ಇದೆ, ಆಗ್ರೋ ಕೆಮಿಕಲ್ ಬೇಸ್ಡ್ ಅಂತ ವರ್ಡ್ ಇದೆ. ಇಲ್ಲಿ ಆಗ್ರೋ ಕೆಮಿಕಲ್ ಅಂತ ಹೇಳಿದ್ರೆ ಬೈ ಯೂಸಿಂಗ್ ಪೆಸ್ಟಿಸೈಡ್ಸ್, ಅಂದರೆ ಪೆಸ್ಟಿಸೈಡ್ಸ್ಗಳನ್ನ ಯೂಸ್ ಮಾಡೋದು, ಅಥವಾ ಫರ್ಟಿಲೈಸರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡೋದು, ಬಯೋ ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೆಲ್ಲ ಕೇಳಿರ್ತೀರ ನೀವು. ಸೊ ಪೆಸ್ಟಿಸೈಡ್ಸ್, ವಿಡಿಸೈಡ್ಸ್, ಡಿಫ್ರೆಂಟ್ ಫರ್ಟಿಲೈಸರ್ಸ್. ಬೈ ಯೂಸಿಂಗ್ ಆಲ್ ದೀಸ್ ಥಿಂಗ್ಸ್ we are just going to improve the agricultural ways to produce more crop, ಜಾಸ್ತಿ ಬೆಳೆಯನ್ನು ಬೆಳೆಯೋದು. ಓಕೆ, ಒಂದು ಪೆಸ್ಟಿಸೈಡ್ಸ್, ಅಗ್ರಿಕಲ್ಚರಲ್ಲಿ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡೋದು ಇನ್ ದ ಫಾರ್ಮ್ ಆಫ್ ಫರ್ಟಿಲೈಸರ್ಸ್. ಓಕೆ, ಫರ್ಟಿಲೈಸರ್ಸ್ ಏನು ಮಾಡುತ್ತೆ, ದೇ ಪ್ರೊವೈಡ್ ಡೆಫಿನೆಟ್ ನ್ಯೂಟ್ರಿಯೆಂಟ್ಸ್ ಆರ್ ಮಿನರಲ್ಸ್ ಟು ದ ಪ್ಲಾಂಟ್. ಇನ್ನು ಕೆಲವು ಕೆಮಿಕಲ್ಸ್ಗಳು, ಪೆಸ್ಟಿಸೈಡ್ಸ್, ವಿಡಿಸೈಡ್ಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್ ಏನು ಮಾಡುತ್ತೆ, ಡೆಸ್ಟ್ರಾಯ್ ದ ಅದರ್ ಕ್ರಾಪ್ಸ್ ಅಲ್ಲ, ಅದು ವೀಡ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ನಾಟ್ ನೆಸೆಸರಿ ಫಾರ್ ಅಸ್. ಓಕೆ, ನೆಕ್ಸ್ಟ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಯೂಶಲ್ ಆಗಿ ವಿತೌಟ್ ಯೂಸಿಂಗ್ ಎನಿ ಏನದು ದಿಸ್ ಟೈಪ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ಅಂದರೆ ಯೂಶಲಿ ಬಯೋ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡೋದು. ಈಗ ಬಯೋ ಫರ್ಟಿಲೈಸರ್ಸ್ ಅನ್ನ ಎಲ್ರಿಗೂ ಕೂಡ ಸಪ್ಲೈ ಮಾಡೋಕ್ಕಾಗತ್ತಾ? ತುಂಬ ಸಿಂಪಲ್, ಇದಕ್ಕೆ ಎಜುಕೇಶನ್ ಬೇಕಾಗಿತ್ತು ಅವಾಗ. ಯಾರು ತುಂಬ ಎಜುಕೇಟೆಡ್ ಇದರಲ್ಲಿ? ಓದಿರೋರಂತೂ ಖಂಡಿತ ಅಲ್ಲ. ವೆನ್ ಇಟ್ ಕಮ್ಸ್ ಟು ಅಗ್ರಿಕಲ್ಚರ್, ಹೂ ಈಸ್ ಎಜುಕೇಟೆಡ್ ಹಿಯರ್? ದ ಪರ್ಸನ್ ಹೂ ಈಸ್ ದೇರ್ ಇನ್ ದ ಅಗ್ರಿಕಲ್ಚರಲ್ ಲ್ಯಾಂಡ್. ಹಿ ನೋಸ್ ವಾಟ್ ಟು ಡೂ ಟು ದಟ್ ಲ್ಯಾಂಡ್. ಅದಕ್ಕೆ ಏನು ಬೇಕು ಕ್ರಾಪ್ಗೆ ಅದು ಗೊತ್ತಿರುತ್ತೆ ಅವ್ರಿಗೆ. ಓಕೆ, ನಮಗೆ ಏನಪ್ಪ ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಈ ಥರ ವರ್ಡ್ಸ್ಗಳು ಹೇಳ್ಬೋದು ಅಷ್ಟೇ. ಬಟ್ ದೇ ನೋ ವಾಟ್ ಈಸ್ ಬಯೋ ಫರ್ಟಿಲೈಸರ್ಸ್. ಡೆಫಿನೆಟ್ ಆಗಿ ವರ್ಡ್ ಗೊತ್ತಿಲ್ಲದೆ ಇರ್ಬೋದು. ದೇ ನೋ ಎವ್ರಿಥಿಂಗ್. ದೇ ನೋ ವಾಟ್ ಈಸ್ ವರ್ಮಿ ಕಲ್ಚರ್. ಓಕೆ, ವರ್ಮಿ ಕಂಪೋಸ್ಟ್ ಅಂದ್ರೆ ಗೊತ್ತು. ಅದ್ರ ಜೊತೆಗೆ ಆ ಕಾಲದಲ್ಲಿ ಈ ಕೌ ಡಂಗ್ ಬರುತ್ತಲ್ಲ, ಅದನ್ನು ಹಾಗೇನೆ ಹೀಪ್ ಅಂತ ಹೇಳ್ತಾರೆ. ಈ ಸಗಣಿ ಗುಂಡಿಗಳಲ್ಲಿ ಇಟ್ಟು ಅದನ್ನು ಗೊಬ್ಬರ ಮಾಡಿ ನಂತರ ಯೂಸ್ ಮಾಡೋದು. ಸೊ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ಗಳಾಗ್ತಿರ್ಲಿಲ್ಲ. ಇಫ್ ದೇ ವಾಂಟ್
ಎನಿಥಿಂಗ್ ಎಕ್ಸ್ಟ್ರಾ ದೇ ಆರ್ ಗೋಯಿಂಗ್ ಟು ಯೂಸ್ ಕೆಮಿಕಲ್ ಫರ್ಟಿಲೈಸರ್ಸ್. ಗೊಬ್ಬರಗಳನ್ನು ಯೂಸ್ ಮಾಡ್ತಾ ಇದ್ರು. ಬಯೋ ಫರ್ಟಿಲೈಸರ್ಸ್ಗಳನ್ನ ಯೂಸ್ ಮಾಡೋದು, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ಗಳಾಗಲ್ಲ, ವಾಟರ್ ಪೊಲ್ಯೂಷನ್ ಆಗಲ್ಲ, ಸಾಯಿಲ್ ಪೊಲ್ಯೂಷನ್ ಆಗಲ್ಲ. ಈ ಟೈಮಲ್ಲಿ when they started to distribute enormous amount of chemical fertilizers, pesticides and others, so and also they started to apply ಮಾಡೋದಕ್ಕೆ ಶುರು ಮಾಡಿದಾಗ, ಸೊ ಅವಾಗ ಏನಾಗುತ್ತೆ, ವಾಟರ್ ಪೊಲ್ಯೂಷನ್ ಆಗೋದಕ್ಕೆ ಶುರು ಆಗುತ್ತೆ. ಕೆಲವು ನಿಮಗೆ ಮುಂದೆ ಹೋದ್ರೂ ಗೊತ್ತಾಗುತ್ತೆ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಗ್ರೀನ್ ರೆವಲ್ಯೂಷನ್. ಎಷ್ಟು ಅಡ್ವಾಂಟೇಜ್ ಇದೆಯೋ ಡಿಸ್ಅಡ್ವಾಂಟೇಜ್ ಕೂಡ ಇದ್ದೇ ಇರುತ್ತೆ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಜೆನೆಟಿಕಲಿ ಎಂಜಿನಿಯರ್ಡ್ ಕ್ರಾಪ್ ಬೇಸ್ಡ್ ಅಗ್ರಿಕಲ್ಚರ್. ಇನ್ನು ಸ್ವಲ್ಪ ಮುಂದೆ ಬಂದ್ರು ಇವಾಗ. ಓಕೆ, ಈಗ ನ್ಯಾಚುರಲ್ ಆಗಿ ನಾವು ಬೆಳೀತಾ ಇರೋದನ್ನೇ ಬೆಳೀತಾ ಇದ್ದಾಗ ಯು ಆರ್ ಗೆಟಿಂಗ್ ದ ಸೇಮ್ ರಿಸಲ್ಟ್ ಅಂಡ್ ಸೇಮ್ ಪ್ರಾಡಕ್ಟ್, ಸೇಮ್ ಸ್ಕೇಲ್ ಆಫ್ ಈಲ್ಡ್ ಅಷ್ಟೇ ಸಿಗ್ತಾ ಇರುತ್ತೆ. ದೆನ್ ಒನ್ಸ್ ಯು ಸ್ಟಾರ್ಟೆಡ್ ಟು ಡೂ ಸಮಥಿಂಗ್ ವಿತ್ ಇಟ್, ಫಾರ್ ಎಕ್ಸಾಂಪಲ್ ಕ್ರಾಸಿಂಗ್ ಮಾಡೋದು, ಕನ್ವೆನ್ಷನಲ್ ಹೈಬ್ರಿಡ್ ಅಂತ ಹೇಳ್ತಾರೆ, ಕನ್ವೆನ್ಷನಲ್ ಹೈಬ್ರಿಡೈಸೇಷನ್. ಇನ್ನು ಸ್ವಲ್ಪ ಮುಂದೆ ಬಂತು ಅಂತ ಹೇಳಿದ್ರೆ ಕ್ರಾಸಿಂಗ್ ಬಿಟ್ವೀನ್ ದ ಟೂ ಸ್ಪೀಶೀಸ್, ಕ್ರಾಸಿಂಗ್ ಬಿಟ್ವೀನ್ ದ ಟೂ ಜೀನಸ್, ಈ ತರ. ಅಂಡ್ ಆಲ್ಸೋ ಫೈನಲ್ ಆಗಿ ಅದು ಕ್ರಾಸಿಂಗ್ ಎಲ್ಲ ಮಾಡೋದು ಕನ್ವೆನ್ಷನಲ್ ಆಗೋಯ್ತು, ಅಂದ್ರೆ ಎಲ್ರಿಗೂ ಮಾಡೋದು ಗೊತ್ತಿತ್ತು ಹಳೆಯ ಕಾಲದಲ್ಲಿ ಕೂಡ. ಬಟ್ ವೆನ್ ಇಟ್ ಕಮ್ಸ್ ಟು ಬಯೋಟೆಕ್ನಾಲಜಿ, ಜೆನೆಟಿಕಲಿ ಎಂಜಿನಿಯರ್ಡ್, so by inserting desirable gene, so that means manipulation of genes and inserting that into the plant to express. ಈಗ ನಾವು ಒಂದು BT ಬ್ಯಾಸಿಲಸ್ ತುರಿಂಜೆನ್ಸಿಸ್ ಅನ್ನೋ ಒಂದು ಆರ್ಗ್ಯಾನಿಸಮ್ ಅನ್ನ, ಅದು ಕೆಮಿಕಲ್ ಅಂದ್ರೆ ಅದು ಪ್ರೋಟಾಕ್ಸಿನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ BT ಕಾಟನ್ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸಿ ದಟ್ ಬಿಕಮ್ಸ್ ದ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಬಿಕಾಸ್ ದಟ್ ಈಸ್ ಎಕ್ಸ್ಪ್ರೆಸಿಂಗ್ that what we require. So okay, anyhow, so these are the different ways that we use to boost the crop yield in the form of green revolution. ಮೂರು ವೇಸ್ಗಳು ಯಾವ್ಯಾವ ತರ ಮಾಡಬಹುದು ಅಂತ ಹೇಳಿದ್ರೆ, agrochemical based agriculture, organic agriculture without using any other chemical fertilizers, we are just using biofertilizers, and genetically modified crop based agriculture. Here we are using have you heard about a colchicine or colchicium autumnal ಅಂತ ಕೆಲವು ಬರ್ತಾ ಹೋಗುತ್ತೆ. ಪಾಲಿಪ್ಲಾಯ್ಡಿಯಲ್ಲಿ ಆ ಪ್ಯಾಡಿಗೆ ಈ ರೇ ಸ್ಪೀಶೀಸ್ ಪ್ಲಾಂಟ್ ಇದೆಯಲ್ಲ, ವೀಟ್ ಸ್ಪೀಶೀಸು, ರೇ ಗ್ರಾಸ್ ಸ್ಪೀಶೀಸು, ಅದನ್ನೆಲ್ಲ ಹೈಬ್ರಿಡ್ ಮಾಡಿ ಆಗೇನ್ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಪ್ಯಾಡಿ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ಮೋರ್ ಈಲ್ಡ್, ಜಾಸ್ತಿ ಈಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಈ ತರ ಡಿಫ್ರೆಂಟ್ ಆಗಿ ಏನ್ ಮಾಡ್ತಾ ಹೋಗ್ತಾರೆ, ಜೀನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅದ ಡಿಸೀಸ್ಗಳನ್ನ ಕಡಿಮೆ ಮಾಡೋದು. ಇದು ಇನ್ನೊಂದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಇಲ್ಲಿ ಕೆಮಿಕಲ್ಸ್ ಆಗ್ತಾ ಇದೀವಿ, ಓಕೆ, ಜಸ್ಟ್ ಟು ಬೂಸ್ಟ್ ದ ಕ್ರಾಪ್, ಅಂಡ್ ಆಲ್ಸೋ ವಿ ಆರ್ ಅಪ್ಲೈಯಿಂಗ್ ಸಮ್ ಕೆಮಿಕಲ್ಸ್ ಟು ಡೆಸ್ಟ್ರಾಯ್ ದ ಇನ್ಸೆಕ್ಟ್ಸ್ ಅಂಡ್ ವೀಡ್ಸ್. ಇಲ್ಲಿಗೆ ಬಂದಾಗ ದೇರ್ ಇಸ್ ನಥಿಂಗ್ ವಿ ಆರ್ ಡೂಯಿಂಗ್, ವಿ ಆರ್ ಜಸ್ಟ್ encouraging the plants to grow by adding biofertilizers. ಬಟ್ ಇಲ್ಲಿ ಹಾಗಾಗಲ್ಲ, ಇನ್ಬ್ಯೂಲ್ಟ್ ಎಬಿಲಿಟಿ ಇರುತ್ತೆ, ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ವಿ ಹಾವ್ ಇಂಟ್ರೊಡ್ಯೂಸ್ಡ್ ಸಮ್ ಜೀನ್ಸ್ ವಿಚ್ ಆರ್ ಏಬಲ್ ಟು ರೆಸಿಸ್ಟ್ different types of insects and crops, weeds which are growing along with the crop. ಇದು ರೆಸಿಸ್ಟ್ ಮಾಡ್ತಾ ಹೋಗುತ್ತೆ, ಸೊ ಬೂಸ್ಟ್ ಕೂಡ ಆಗುತ್ತೆ ಅಂತ ಅರ್ಥ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫುಡ್ ಪ್ರೊಡಕ್ಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಅಪ್ಲೈಯಿಂಗ್ ಬಯೋಟೆಕ್ನಾಲಜಿ by the following ways ಆಯ್ತು. ಓಕೆ, ಸೊ ನೆಕ್ಸ್ಟ್ ನೋಡೋಣ. here it is, genetically modified organisms or GMOs. ಓಕೆ, ಇಲ್ಲಿದೆ ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ಸ್. ಇಲ್ಲಿ ಇದು ಪ್ಲಾಂಟ್ಸ್ಗೆ ರಿಲೇಟೆಡ್ ಆಗಿರೋದು. ನಾವು ಕ್ರಾಪ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಿ ಆರ್ ಟಾಕಿಂಗ್ ಅಬೌಟ್ ಕ್ರಾಪ್ಸ್. ಓಕೆ, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದ್ರೆ ಏನು? ಆರ್ಗ್ಯಾನಿಸಮ್ಸ್ ಆರ್ ಎನಿ ಅದರ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಬ್ಯಾಕ್ಟೀರಿಯಾ ಆರ್ ಎನಿ ಅದರ್ ಹೈಯರ್ ಅನಿಮಲ್ಸ್ಗಳಾಗಿರ್ಬೋದು. ಸೊ ಹೂಸ್ DNA are altered, or you can say chemical nature of DNA is altered, alter ಮಾಡಿರೋದು. Such organisms are commonly called genetically modified organisms, GMO. ಹೀಗೆ ನೋಡಿ, ಈಗ ಉಲ್ಟಾ ಹೋದ್ರೆ OMG, ಓ ಮೈ ಗಾಡ್ ಆಗ್ಬಿಡುತ್ತೆ ಅದು. ಓಕೆ, ಸೊ ಈಗ ಸದ್ಯಕ್ಕೆ ನಮಗೆ ಅದು ಯೂಸ್ಫುಲ್ ಆಗ್ತಾ ಇರೋದ್ರಿಂದ ಗಾಡೇ ಅದು. ಓಕೆ, ಇಲ್ಲಿ ನೋಡೋಣ. ಸೊ ವೆನ್ ಇಟ್ ಕಮ್ಸ್ ಟು ಕ್ರಾಪ್ಸ್, what are the advantage of genetically modified crops? What are the benefits ಅಂತ ಕೇಳಬಹುದು. So they are going to ask about benefits of genetically modified organisms or crops ಅಂತ ಕೇಳಿದಾಗ ಲಿಸ್ಟ್ ಮಾಡಬೇಕು. 3 to 5 marks ಕೇಳೋ ಕ್ವಶನ್ ಇದು. ಏನೇನಿದೆ ಅಬ್ಸರ್ವ್ ಮಾಡೋಣ ಮತ್ತೆ ಫಿಲ್ ಮಾಡ್ತಾ ಹೋಗೋಣ. increased tolerance against
The plants that we have obtained through the biotechnology, that's a genetically modified crop. ಈ ಕ್ರಾಪ್ಗೆ ಒಂದು ಎಬಿಲಿಟಿ ಇದೆ, ಏನಿದೆ, ಇದ್ರ ಮುಖಾಂತರ ದೇ ಹ್ಯಾವ್ ಸಮ್ ಟಾಲರೆನ್ಸ್ ಇದೆ, ಒಂದು ತಡ್ಕೊಳ್ಳೋ ಶಕ್ತಿ ಇದೆ, ಏನನ್ನ ಅಂತ ನಾವು ಬರಿಬೇಕು ಇವಾಗ. ಸೊ ದಟ್ ಇನ್ಕ್ರೀಸಸ್ ದ ಟಾಲರೆನ್ಸ್ ಅಗೇನ್ಸ್ಟ್ ಅಬಯೋಟಿಕ್ ಸ್ಟ್ರೆಸ್, ದಟ್ ಈಸ್ ಕಾಲ್ಡ್ ಅಬಯೋಟಿಕ್ ಸ್ಟ್ರೆಸ್. ಲೈಕ್ ಅಬಯೋಟಿಕ್ ಸ್ಟ್ರೆಸ್ ಅಂತ ಹೇಳಿದ್ರೆ ಏನು? ಅಬಯೋಟಿಕ್ ಮತ್ತೆ ಬಯೋಟಿಕ್ ಗೊತ್ತಿದೆ ನಿಮಗೆ. ವೆನ್ ಇಟ್ ಕಮ್ಸ್ ಟು abiotic, it's nothing but non-living, like a temperature, light, chemicals, whatever it is. pH ಇದೆಲ್ಲ non-living ಅಲ್ವಾ, ಅದಕ್ಕೆ ನಾವು abiotic stressesಗಳಂತ ಹೇಳ್ತೀವಿ. So now the crops which we obtained through the genetic engineering are able to tolerate these abiotic stresses like a cold, drought, salt or salinity and heat. ಈಗ ನಾರ್ಮಲ್ ಆಗಿ ಬೆಳೆಗಳಿದ್ದೇನಾಗ್ತಾ ಇದೆ, ಏನಾದರೂ ತುಂಬಾನೇ ಸ್ವಲ್ಪ ದಿನ ಪ್ರೊಲಾಂಗ್ಡ್, ಒಂದು ವಾರ 15 ದಿನ ಏನಾದರೂ ಜಾಸ್ತಿ ಬಿಸಿಲು ಹೊಡೆದ್ಬಿಟ್ರೆ, ಇಲ್ಲ ತುಂಬಾನೇ ಚಳಿ ಇದ್ಬಿಟ್ರೆ, ಸಲೈನಿಟಿ ಜಾಸ್ತಿ ಆಗಿಬಿಟ್ರೆ, ಈ ಥರ ಎಲ್ಲ ಆಗಿಬಿಟ್ರೆ ಕ್ರಾಪ್ಸ್ಗಳು ಡೆಸ್ಟ್ರಾಯ್ ಆಗೋ ಚಾನ್ಸ್ ಇರ್ತಿತ್ತು. ಬಟ್ ಇವಾಗ ಏನಾಗುತ್ತೆ, ದೇ ಹ್ಯಾವ್ ಸಮ್ ಟಾಲರೆನ್ಸ್ ಇದೆ. ಸೊ ದಟ್ಸ್ ದ ಫಸ್ಟ್ ಬೆನಿಫಿಟ್. ರೆಡ್ಯೂಸ್ಡ್ ರಿಲಯನ್ಸ್ ಆನ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಸೊ ಯು ಕ್ಯಾನ್ ಸೇ ಕೆಮಿಕಲ್, ಆ ವರ್ಡ್ಸ್ಗಳು ಬೇರೆ ಇದ್ರು ನನ್ನನ್ನು ಕೇಳ್ಬೋದು ನೀವು ಕಮೆಂಟಲ್ಲಿ. ಓಕೆ, ಕೆಮಿಕಲ್ ಪೆಸ್ಟಿಸೈಡ್ಸ್ ಅಂತ ಹೇಳಿ, pesticides. Okay, those are called pest resistant crop anta heltivi. Nowadays we are able to get pest resistant plant through the genetic engineering. Genetic engineering is a branch of biology, branch of biotechnology. So where the DNAs are manipulated, altered in laboratory, alter ಮಾಡಿರೋದು. ಓಕೆ, ಸೊ ರೆಡ್ಯೂಸ್ಡ್ ರಿಲಯನ್ಸ್ ಆನ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಈಗ ಜೆನೆಟಿಕ್ ಇಂಜಿನಿಯರಿಂಗ್ ಪ್ಲಾಂಟ್ಸ್ಗಳು ಕೆಮಿಕಲ್ಸ್ಗಳ ಮೇಲೆ ಏನು ರಿಲೇ ಆಗೋಲ್ಲ, ಜಾಸ್ತಿ ಆಗಬಾರ್ದು, ಆಗೋಲ್ಲ. ಓಕೆ, ಸೊ ನೆಕ್ಸ್ಟ್, ಹೆಲ್ಪ್ ಟು ರಿಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಹೇಳ್ತೀವಿ. ಹಾರ್ವೆಸ್ಟ್ ಅಂತ ಹೇಳಿದ್ರೆ ಏನು, ಕನ್ನಡದಲ್ಲಿ ಕಟಾವು ಮಾಡೋದು ಅಂತ ಹೇಳಿ. ಈಗ ಚೆನ್ನಾಗಿ ಬೆಳೆ ಬೆಳೆದಿರ್ತೀರಾ, ಇನ್ನೇನು ಬೆಳೆ ಬರ್ತಾ ಇದೆ. ಸೊ ನಾವು ದಟ್ ಈಸ್ ದ ಸ್ಟೇಜ್ ದಟ್ ವಿ ನೀಡ್ ಟು ಹಾರ್ವೆಸ್ಟ್ ದ ಕ್ರಾಪ್. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಲೂಸ್ ಮೋಸ್ಟ್ ಆಫ್ ದ ಕ್ರಾಪ್ಸ್. ಎಷ್ಟೋ ಎಲ್ಲ ಉದುರೋಗ್ತಾ ಇರುತ್ತೆ. ಓಕೆ, ಆ ಪೋಸ್ಟ್ ಹಾರ್ವೆಸ್ಟ್ ಕ್ರಾಪ್ ಅಂದರೆ ಲಾಸ್ ಆಗ್ತಾ ಇರುತ್ತಲ್ಲ, ಅದರ ರೀಸನ್ ಏನು? ಬಿಕಾಸ್ ಆಫ್ ವೀಕೆಂಡ್ ಸ್ಟ್ರೆಂತ್ ಆಫ್ ದ ಸ್ಟಾಕ್ ಆಫ್ ದ ಫ್ರೂಟ್ ಆರ್ ದ ಸೀಡ್. ಅದು ವೀಕ್ನೆಸ್ ಇಂದ ಅದನ್ನ ತಡೆಯೋದು, ಅದ್ರ ಜೊತೆಗೆ ಅವುಗಳ ಸ್ಟ್ರೆಂತ್ ಇರಬಹುದು, ಸ್ಟೆಮ್ ಸ್ಟ್ರೆಂತ್, ಅದನ್ನೆಲ್ಲ ಇನ್ಕ್ರೀಸ್ ಮಾಡುತ್ತೆ ಇವತ್ತು. ಸೊ genetically engineered crops that helps to reduce the post harvest losses, increased efficiency of mineral used by the plants. Nowadays these genetically modified crops or plants have ability to absorb the minerals efficiently. So ಹಾಗಾಗಿ ಅದನ್ನ increased efficiency of mineral used by the plants, ಆ ಒಂದು ಮಿನರಲ್ ಅಬ್ಸಾರ್ಪ್ಷನ್ ಮತ್ತೆ ಯೂಸೇಜ್ ಕೂಡ ಜಾಸ್ತಿ ಆಗಿದೆ. ನೆಕ್ಸ್ಟ್, ಎನ್ಹಾನ್ಸ್ಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಫುಡ್, ಎಕ್ಸಾಂಪಲ್ ವಿಟಮಿನ್ ಎ ಎನ್ರಿಚ್ಡ್ ರೈಸ್. ಸೊ ಹ್ಯಾವ್ ಯು ಹರ್ಡ್ ಅಬೌಟ್ ಅ ಬೀಟಾ ಕ್ಯಾರಾಟಿನ್? ಕೇಳಿದಿರಲ್ವಾ? ಅಂದ್ರೆ ಇಲ್ಲಿ ಗೋಲ್ಡನ್ ರೈಸ್ ಅಂತ ಕೊಟ್ಟಿರ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ರೈಟ್ ದ ಸೇಮ್ ಥಿಂಗ್ ಐ ಗೆಸ್. ಓಕೆ, ಗೋಲ್ಡನ್ ರೈಸ್ ಅಂತ ಹೇಳಿರ್ತೀನಿ. ಗೋಲ್ಡನ್ ರೈಸ್ ಆಗಿರ್ಬೋದು, ಅಥವಾ ಬೀಟಾ ಕ್ಯಾರೋಟಿನ್ ಅಂತ ಹೇಳಿ. Okay, that is a provitamin usually present. So enhanced nutritional value of the food, example vitamin A. ಈಗ ಕೆಲವು ಫುಡ್ಗಳಲ್ಲಿ ನ್ಯೂಟ್ರಿಷನ್ ಅನ್ನ, ವಿಟಮಿನ್ಸ್ ಅನ್ನ ಜಾಸ್ತಿ ಮಾಡೋದಾಗಿರ್ಬೋದು. ಓಕೆ, ನೆಕ್ಸ್ಟ್, ಕ್ರಿಯೇಷನ್ ಆಫ್ ಟೈಲರ್ ಮೇಡ್ ಪ್ಲಾಂಟ್ಸ್ ಟು ಸಪ್ಲೈ ಆಲ್ಟರ್ನೇಟಿವ್ ರಿಸೋರ್ಸಸ್ ಸಚ್ ಆಸ್ ಸ್ಟಾರ್ಚಸ್, ಫ್ಯೂಯಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್. ಅಂದ್ರೆ ಈಗ ಒಂದು ಟೈಲರ್ ಮೇಡ್ ಅಂತ ಒಂದು ವರ್ಡ್ ಇದೆ. ಯೂಶುವಲ್ ಆಗಿ ಇನ್ನೊಂದು ಸೆಕ್ಟಾರ್ ಅನ್ನ ಒಂದಕ್ಕೊಂದು ಏನ್ ಮಾಡೋದು, ಸಹಾಯ ತೆಗೆದುಕೊಳ್ಳೋದು ಅಂತ ಅರ್ಥ. ಬಯೋಟೆಕ್ನಾಲಜಿಯಿಂದ ಇನ್ನೊಂದು ಸಪ್ಲೈ ಮಾಡೋದು. ಸೊ ಟೋಟಲ್ ಆಗಿ ಜೆನೆಟಿಕಲಿ ಮೋಡಿಫೈಡ್ ಆರ್ಗ್ಯಾನಿಸಮ್ಸ್, ಎಸ್ಪೆಷಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಕ್ರಾಪ್ಸ್. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಜೆನೆಟಿಕಲಿ ಮೋಡಿಫೈಡ್ ಕ್ರಾಪ್ಸ್ ಅಂತ ಕೇಳಿದ್ರೆ, ವಿ ಮಸ್ಟ್ ರಿಮೆಂಬರ್ ದೀಸ್ ವರ್ಡ್ಸ್. ನಾನು ಯಾಕೆ ಈ ವರ್ಡ್ಗಳನ್ನು ಹಾಗೆ ಬಿಟ್ಟಿದ್ದೆ ಅಂತ ಹೇಳಿದ್ರೆ, ಆ ವರ್ಡ್ಗಳನ್ನ ನೆನ್ಪಿಟ್ಕೊಬೇಕು. ಅಬಯೋಟಿಕ್ ಸ್ಟ್ರೆಸ್ ಮೀನ್ಸ್ ದೇ ಪ್ರೊವೈಡ್ ಟಾಲರೆನ್ಸ್ ಅಗೇನ್ಸ್ಟ್ ಅಂತ ಅರ್ಥ. ನೆಕ್ಸ್ಟ್, ಕೆಮಿಕಲ್ ಪೆಸ್ಟಿಸೈಡ್ಸ್ ರೆಡ್ಯೂಸಸ್ ದ ರಿಲೇ ಆನ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಪೆಸ್ಟಿಸೈಡ್ಸ್ಗಳ ಮೇಲೆ ರಿಲೇ ಆಗೋದು ಕಡಿಮೆ ಆಗಿದೆ.
ಹೆಲ್ಪ್ ಟು ರಿಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಕಟಾವು ಆಗೋ ಟೈಮಲ್ಲಿ ಅಥವಾ ಆದ ಮೇಲೆ ಆ ಟೈಮಲ್ಲಿ ಲಾಸ್ ಆಗೋದು ಕಡಿಮೆ ಆಗಿದೆ. ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಮಿನರಲ್ ಅಬ್ಸಾರ್ಪ್ಷನ್ ಬೈ ದ ಪ್ಲಾಂಟ್ಸ್, ಮಿನರಲ್ ಯೂಸ್ ಬೈ ದ ಪ್ಲಾಂಟ್ ಅಂತ ಹೇಳಿ. ನಂತರ ಎನ್ಹ್ಯಾನ್ಸ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಫುಡ್ ಲೈಕ್ ವಿಟಮಿನ್ ಎ, ಗೋಲ್ಡನ್ ರೈಸ್, ಬೀಟಾ ಕ್ಯಾರೋಟಿನ್ ಅಂತ ಕೇಳಿರ್ತೀರಾ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಅದರಲ್ಲಿ ಕ್ರಾಪ್ ಆಯಿತು. ಅನಿಮಲ್ಸ್ಗಳ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಹಿಯರ್ ಇಟ್ ಈಸ್ ದ ವೆರಿ ಫಸ್ಟ್ ಒನ್, BT ಕಾಟನ್. ಸೊ ಯಾವುದ್ರಲ್ಲಿ ತಿಳ್ಕೊಳ್ತಾ ಇದ್ದೀವಿ? ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್. ಇದನ್ನ ಕಾಮನ್ ಆಗಿ 3 to 5 ಮಾರ್ಕ್ಗೆ ಕೇಳ್ತಾರೆ. ಓಕೆ, ಏನಿದೆ ನೋಡೋಣ ಈಗ. ಸೊ ಫಸ್ಟ್ ಒನ್, BT ಕಾಟನ್. BT ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಬಯೋಟೆಕ್ನಾಲಜಿ. It is indicating a name of a bacterium called Bacillus thuringiensis. So here some strains of Bacillus thuringiensis produce proteins that kill some insects. ಈಗ ಕಾಮನ್ ಆಗಿ ಸಮ್ ಸ್ಟ್ರೈನ್ಸ್ ಅಂತ ಹೇಳಿದೀವಿ ನಾವು. ಸ್ಟ್ರೈನ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಡಿಫರೆಂಟ್ ವೆರೈಟೀಸ್ ಆಫ್, ಅದರಲ್ಲೂ ಕೂಡ ಸ್ಟ್ರೈನ್ಸ್ಗಳು ಬರುತ್ತೆ, ವೇರೀಸ್ ಬರ್ತಾ ಹೋಗುತ್ತೆ ಬ್ಯಾಕ್ಟೀರಿಯಾಗಳಲ್ಲಿ. ಸಮ್ ಸ್ಟ್ರೈನ್ಸ್ ಆಫ್ ಬ್ಯಾಸಿಲಸ್ ಥ್ಯೂರಿಂಜಿಯನ್ಸಿಸ್ ಪ್ರೊಡ್ಯೂಸ್ ಪ್ರೋಟೀನ್ಸ್ ದಟ್ ಕಿಲ್ ಸಮ್ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸ್ಗಳನ್ನು ಕಿಲ್ ಮಾಡುತ್ತೆ. ಓಕೆ, ಅಂದರೆ ಇನ್ಸೆಕ್ಟ್ಸ್ ಮೀನ್ಸ್ ನಾವು ಅದನ್ನ ಪೆಸ್ಟ್ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪೆಸ್ಟ್ ಅಂಡ್ ಇನ್ಸೆಕ್ಟ್? ಏನಾದರೂ ಡಿಫರೆನ್ಸ್ ಇದೆಯಾ? ಇನ್ಸೆಕ್ಟ್ಸ್ ಅಂತ ಹೇಳಿದ್ರೆ ದಟ್ಸ್ ಎ ಜನರಲ್ ವರ್ಡ್ ಆಫ್ ಮೋಸ್ಟ್ ಆಫ್ ದ ಆರ್ಥ್ರೋಪೋಡ್ಸ್. ಓಕೆ, ಅದೊಂದು ಕ್ಲಾಸ್ ಇನ್ಸೆಕ್ಟಾ. ಪೆಸ್ಟ್ ಅಂತ ಬಂದಾಗ ದೀಸ್ ಆರ್ ದ ಇನ್ಸೆಕ್ಟ್ಸ್ ವಿಚ್ ಡೆಸ್ಟ್ರಾಯ್ ದ ಕ್ರಾಪ್ ಅನ್ನ ಡೆಸ್ಟ್ರಾಯ್ ಮಾಡೋ ಇನ್ಸೆಕ್ಟ್ಸ್ಗಳಿಗೆ ನಾವು ಪೆಸ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್, ಡ್ಯಾಶ್ ಫಾರ್ಮ್ಸ್ ಡ್ಯಾಶ್ ವಿಚ್ ಕಂಟೈನ್ ಎ ಟಾಕ್ಸಿಕ್ ಇನ್ಸೆಕ್ಟಿಸೈಡಲ್ ಪ್ರೋಟೀನ್. ಯಾವುದನ್ನ ಫಾರ್ಮ್ ಮಾಡುತ್ತೆ ಅಂತ ನಾನು ಇಲ್ಲಿ ಯಾಕೆ ತೆಗೆದುಕೊಂಡಿಲ್ಲ ಅಂದ್ರೆ ಇಲ್ಲಿ ಬರ್ದಿರ್ತೀವಲ್ಲ, ಇಲ್ಲಿಂದ ಅಲ್ಲಿಗೆ ತಗೊಂಡ್ಬಿಡ್ಬೋದು ಅಂತ ಹೇಳಿ. ಹಾಗಾಗಿ I'm just going to write Bacillus thuringiensis forms protein crystals or insecticidal proteins ಅಂತ ಹೇಳ್ತೀವಿ. ಅಲ್ಲೇ ಇದೆ insecticidal proteins ಅಂತ ಹೇಳಿ. So forms the crystals, ಅದು crystals ಗಳನ್ನ ಫಾರ್ಮ್ ಮಾಡುತ್ತೆ, protein crystals which contains a toxic insecticidal proteins. insecticidal ಸೈಡಲ್ ಅಂತ ಎಲ್ಲಿ ಬರುತ್ತೋ ವರ್ಡು ಸೈಡ್, ದಟ್ ಈಸ್ ಇಂಡಿಕೇಟಿಂಗ್ ಡೆಸ್ಟ್ರಾಯ್. ಓಕೆ, ಲೈಕ್ ಫಿಟಿಸೈಡ್, ಲೈಕ್ ವಿಡಿಸೈಡ್ ಕೇಳಿರೋ ವರ್ಡ್ ಆಗಿರೋದ್ರಿಂದ ನಾನು ಆ ವರ್ಡ್ಸ್ಗಳು ಹೇಳ್ತಾ ಇದ್ದೀನಿ. ಬಯೋಟೆಕ್ನಾಲಜಿಯಲ್ಲಿ ಇನ್ಸೆಕ್ಟಿಸೈಡ್ ಅಂತ ನೋಡ್ತೀರಾ, ಅದೇ ಹ್ಯೂಮನ್ ರಿಪ್ರೊಡಕ್ಷನ್ ಮತ್ತೆ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಲ್ಲಿ ಆಮ್ನಿಯೋಸೆಂಟೆಸಿಸ್ ಅಲ್ಲಿ ಫಿಟಿಸೈಡ್ ಅನ್ನೋ ಒಂದು ವರ್ಡ್ ನೋಡ್ತೀರಾ, ಪೆಸ್ಟಿಸೈಡ್, ಈ ತರ ವರ್ಡ್ಗಳು ಬರುತ್ತೆ. ಓಕೆ, so protein, Bacillus thuringiensis forms the protein crystals which contains toxic insecticidal protein ಇರುತ್ತೆ ಅದರಲ್ಲಿ. BT toxin ಇಲ್ಲಿ ನಾವು ಇದು ಬರಿಬಹುದು, BT toxin ಅಂತಾನೂ ಕೂಡ, ಇದು BT toxin ಕೂಡ ಆಗಿರಬಹುದು. ಓಕೆ, ನೆಕ್ಸ್ಟ್, ಆರ್ ಇನಿಷಿಯಲಿ ಇನ್ಆಕ್ಟಿವ್ ಪ್ರೋಟಾಕ್ಸಿನ್. ಮೊದಲು ಈಗ ಬ್ಯಾಕ್ಟೀರಿಯಾ ಒಳಗಡೆ ಇರುತ್ತೆ ಅಂತ ಹೇಳಿದ್ರೆ ಅದು ಯಾವಾಗಲೂ ಕೂಡ ಏನಾಗಿರುತ್ತೆ? ಪ್ರೋಟಾಕ್ಸಿನ್ಸ್ ಆಗಿರುತ್ತೆ. ಬಟ್ ಆಫ್ಟರ್ ಇಂಜೆಕ್ಷನ್ ಬೈ ಇನ್ಸೆಕ್ಟ್ ದೇರ್ ಇನ್ಆಕ್ಟಿವ್ ಟಾಕ್ಸಿನ್. ಈ ಪ್ರೋಟಾಕ್ಸಿನ್ ಏನಿದೆ, ಪ್ರೋಟಾಕ್ಸಿನ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಇಟ್ ಆಕ್ಟಿವ್, ದೇ ಆರ್ ನಾಟ್ ಏಬಲ್ ಟು ಕಿಲ್ ದ ಇನ್ಸೆಕ್ಟ್. ಯಾವುದೇ ತರ ಅದು ಎಫೆಕ್ಟ್ ಮಾಡಲ್ಲ. ಸೊ ಇನಿಷಿಯಲಿ ದಿಸ್ BT ಟಾಕ್ಸಿನ್ ಈಸ್ ಯೂಶುವಲಿ ಇನ್ ದ ಫಾರ್ಮ್ ಆಫ್ ಪ್ರೋಟಾಕ್ಸಿನ್ ಇನ್ಆಕ್ಟಿವ್ ಇನ್ ಸ್ಟೇಟ್. ಒನ್ಸ್ ದಟ್ ಈಸ್ ಇಂಜೆಸ್ಟೆಡ್ ಬೈ ದ ಇನ್ಸೆಕ್ಟ್ ಅದನ್ನ ಒಳಗಡೆಗೆ ತೆಗೆದುಕೊಂಡ್ಮೇಲೆ ದೇರ್ ಇನ್ಆಕ್ಟಿವ್ ಟಾಕ್ಸಿನ್ ಬಿಕಮ್ಸ್ ಆಕ್ಟಿವ್ ಡ್ಯೂ ಟು ದ ಡ್ಯಾಶ್ ಆಫ್ ದ ಗಟ್. ಯಾವುದದು? ಆಲ್ಕಲೈನ್ pH ಆಫ್ ದ ಗಟ್. ಸೊ ಇವಾಗ ಅದ್ರ ಗಟ್ ಏನಿದೆ, ಇಂಟೆಸ್ಟೈನ್ ಆಗಿರ್ಬೋದು, ಸ್ಟಮಕ್, ಎಲ್ಲವೂ ಕೂಡ ಗಟ್ಟೆ ಅಂತ ಹೇಳ್ತೀವಿ. ಸೊ ಒನ್ಸ್ this protoxin which is inactive enters the gut of the insect due to the presence of alkaline pH, so which solubilizes the crystals. A protein insecticide crystals ಗಳನ್ನ solubilize ಮಾಡುತ್ತೆ. Then the activated toxin ಏನಿದೆ, ಆ ಟಾಕ್ಸಿನ್ ಏನ್ ಮಾಡುತ್ತೆ? binds to the surface of the midgut epithelial cells. ಆ ಒಂದು ಇನ್ಸೆಕ್ಟ್ ನ ಮಿಡ್ಗಟ್ ಎಪಿಥೀಲಿಯಲ್ಗೆ ಬೈಂಡ್ ಆಗತ್ತೆ, thus creating the pores ಅನ್ನ ಕ್ರಿಯೇಟ್ ಮಾಡ್ತಾ ಇದೆ, which causes cell swelling and lysis, further leading to the death of the insects. So it is just a story.
ಓಕೆ, ಫಾರ್ ಎಕ್ಸಾಂಪಲ್ ಒಂದು ವರ್ಮ್ ಇದೆ, ವಿ ಕ್ಯಾನ್ ಕಾಲ್ ಇಟ್ ಎಸ್ ಅ ಕಾರ್ನ್ ಬೋರರ್ ಆರ್ ಇಟ್ ಮೇ ಬಿ ದ ಬಾಲ್ ವರ್ಮ್, ಕಾಟನ್ ಬಾಲ್ ವರ್ಮ್ ಅಂತ ನೆನ್ಪಿಟ್ಕೊಳ್ಳಿ. ಬಾಲ್ ವರ್ಮ್ ಇದೆ ಇವಾಗ. ಆ ಬಾಲ್ ವರ್ಮ್ ಏನ್ ಮಾಡುತ್ತೆ? ದಟ್ ಈಸ್ ಈಟಿಂಗ್ ದ ಫ್ರೂಟ್, ಯು ಕ್ಯಾನ್ ಸೇ, ಆರ್ ಯು ಕ್ಯಾನ್ ಸೇ ದಟ್ ಈಸ್ ದ ಮೇನ್ ಇನ್ಫ್ಲೋರೆಸೆನ್ಸ್ ಪಾರ್ಟ್ ಅಂತ ಹೇಳ್ತೀವಲ್ಲ ಅದು. ಸೊ ಅದನ್ನು ತಿಂತಾ ಇದೆ ಇವಾಗ, ಎಲ್ಲಿ? ಕಾಟನ್ ಪ್ಲಾಂಟ್ ಅಲ್ಲಿ. ಒನ್ಸ್ ದೇ ಕನ್ಸ್ಯೂಮ್, ಒಳಗಡೆ ಆ ಒಂದು ಪ್ಲಾಂಟ್ ಪೋರ್ಷನ್ ಅನ್ನು ತಿಂದಾಗ ಅದ್ರೊಳಗಡೆ ಇರೋ ಒಂದು ಜೀನ್ ಇದು ಓಕೆ ಏನ್ ಮಾಡ್ತಾ ಇದೆ? BT ಟಾಕ್ಸಿನ್ ಎಂಟರ್ಸ್ ದ ಗಟ್ ಆಫ್ ದ ಇನ್ಸೆಕ್ಟ್. ಒಳಗಡೆಗೆ ಹೊರಟೋಯ್ತು. ಒಳಗಡೆ ಹೋದ್ಮೇಲೆ ಏನಾಗುತ್ತೆ? ದಿಸ್ ಪ್ರೋಟಾಕ್ಸಿನ್, BT ಏನಿತ್ತು ಟಾಕ್ಸಿನ್, ಪ್ರೋಟಾಕ್ಸಿನ್ ಆಗಿ that will become activated, ಅದು ಆಕ್ಟಿವೇಟ್ ಆಗುತ್ತೆ in the presence of the alkaline pH present in the gut of the insect. So that solubilizes the crystal, ಆ ಇನ್ಸೆಕ್ಟಿಸೈಡಲ್ ಪ್ರೋಟೀನ್ಸ್ ಗಳನ್ನ, ಕ್ರಿಸ್ಟಲ್ಸ್ ಗಳನ್ನ ಸಾಲ್ಯುಬಲೈಸ್ ಮಾಡಿ ಆಕ್ಟಿವೇಟ್ ಮಾಡುತ್ತೆ. ಈ ಆಕ್ಟಿವೇಟೆಡ್ ಆಗಿರೋ ಟಾಕ್ಸಿನ್ಗಳು ಬೈಂಡ್ ಟು ದ ಎಪಿಥೀಲಿಯಲ್ ಗಟ್. ಆ ಎಪಿಥೀಲಿಯಂ ಇರುತ್ತಲ್ಲ, ಔಟರ್ ಸರ್ಫೇಸ್ ಇರುತ್ತಲ್ಲ, ಔಟರ್ ಸರ್ಫೇಸ್ ಅಂತ ಹೇಳಿದ್ರೆ ಈಗ ಒಳಗಡೆ ಇರೋದು, ಅಂದ್ರೆ ಹೊರಗಡೆ ಅಂದ ತಕ್ಷಣ ಹೊರಗಡೆ ಬಂದ್ಬಿಡಲ್ಲ ಅದು. ಇವಾಗ ಗಟ್ ಅಂದ ತಕ್ಷಣ ಒಳಗಡೆ ಇದೆ ಅಂತ ಅರ್ಥ. ಯು ಕ್ಯಾನ್ ಜಸ್ಟ್ ಸೇ ಇನ್ನರ್ ಮೋಸ್ಟ್ ಲೇಯರ್ ಏನಿದೆ ಅದು ಎಪಿಥೀಲಿಯಂ. ಇವಾಗ ಅರ್ಥ ಮಾಡ್ಕೊಳ್ಳಿ, ಎಪಿಥೀಲಿಯಂ ಅಂತ ಹೇಳಿದ್ರೆ ಸರ್ ಹೊರಗ ಭಾಗದಲ್ಲಿ ಇರೋದಲ್ವಾ, ಬಟ್ ಇವಾಗ ವಿ ಆರ್ ಟಾಕಿಂಗ್ ಅಬೌಟ್ ದ ಗಟ್, ರೈಟ್? ಇಲ್ಲಿದೆ ಈಗ ಗಟ್ ಅಂತ ಹೇಳಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಇಲ್ಲಿಗೆ ಏನಾಗುತ್ತೆ? ಬೈಂಡ್ ಆಗುತ್ತೆ. ಓಕೆ, ಒನ್ಸ್ ದಟ್ ಬೈಂಡ್ಸ್, that is started to creating the pores, ಅದು ಪೋರ್ ಅನ್ನ ಕ್ರಿಯೇಟ್ ಮಾಡುತ್ತೆ. once that creates the ಪೋರ್ ಅನ್ನ ಕ್ರಿಯೇಟ್ ಮಾಡಾದ್ಮೇಲೆ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ? ಸೊ ಸ್ವೆಲ್ಲಿಂಗ್ ಆಗುತ್ತೆ, ಲೈಸಿಸ್ ಆಗುತ್ತೆ, ಲೀಡಿಂಗ್ ಟು ದ ಡೆತ್ ಆಫ್ ದ ಇನ್ಸೆಕ್ಟ್. ದ ಟಾಕ್ಸಿನ್ is coded by a gene called CRY. these toxins ಏನಿದೆ, those are coded by a gene called CRY, CRY, crystal CRY. so which is of various types. ಎರಡನ್ನ ಕಾಮನ್ ಆಗಿ ನಾವು ನೋಡಬಹುದು. 𝐊1AZ and 𝐊2AB controls the cotton ball worms. ಕಾಮನ್ ಆಗಿ ಇದನ್ನು ಕೇಳ್ತಾರೆ. ಸೊ ವಾಟ್ ಈಸ್ ದ ಫಂಕ್ಷನ್ ಆಫ್ ದ 𝐊1AZ and 𝐊2AB ಅಂತ ಹೇಳಿ ಅವಾಗ ಬರಿಬೇಕು. 𝐊1AZ and 𝐊2AB are controls the cotton ball worms and 𝐊1AB controls corn borer. ಆ ಕಾರ್ನ್ ಅನ್ನ ಬೋರ್ ಮಾಡತ್ತೆ, ಹೋಲ್ ಮಾಡತ್ತೆ, ದೇರ್ ಬೈ ದಟ್ ಈಸ್ ಡೆಸ್ಟ್ರಾಯಿಂಗ್ ದ ಕ್ರಾಪ್. ಸೊ ಏನಿಯೋ ಇದನ್ನ ನೀವು ಬರೆದ್ರೆ 3 to 5 ಮಾರ್ಕ್ಗೆ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಕೇಳ್ತಾರೆ ಆ 3 to 5 ಮಾರ್ಕ್ಗೆ. ಓಕೆ, ಸೊ ವಾಟ್ ಈಸ್ BT ಕಾಟನ್? ಇಟ್ ಈಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್. BT represents Bacillus thuringiensis. It's a strain of bacteria which are able to form the crystals, BT toxins. Then they contain toxic insecticidal protein. ನಂತರ BT ಟಾಕ್ಸಿನ್ ಇನಿಷಿಯಲಿ ಯಾರು ಇನ್ಆಕ್ಟಿವ್ ಆಗಿರುತ್ತೆ, ಒನ್ಸ್ ದಟ್ ಈಸ್ ಎಂಟರ್ಸ್ ಇನ್ ಟು ದ ಗಟ್ ಆಫ್ ದ ಇನ್ಸೆಕ್ಟ್ಸ್ ದಟ್ ಬಿಕಮ್ಸ್ ಸಾಲ್ಯುಬಲೈಸಸ್ ಅಂಡ್ ಆಲ್ಸೋ ಆಕ್ಟಿವ್. ಸೊ ಇದು ಕಂಪ್ಲೀಟ್ ಆಗಿ ಬರಿಬೇಕಾಗುತ್ತೆ. 3 to 5 ಮಾರ್ಕ್ಸ್ ಕೇಳ್ತಾರೆ. ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ನೋಡ್ತೀರಾ ನೀವು, ಇಟ್ ಈಸ್ ಯೂಶುವಲಿ ದ BT ಕಾಟನ್. ಓಕೆ, ಇಲ್ಲಿ ಕಾಟನ್ ಇದೆ, ಕಾಟನ್ ಇದ್ರೆ ಇದು ನಾರ್ಮಲ್ ಆಗಿರೋ ಹೆಲ್ದಿ ಪ್ಲಾಂಟ್ ಅಂತ ತಿಳ್ಕೋಣ. ಹೆಲ್ದಿ ಆಗಿರೋದಕ್ಕೆ ಇಷ್ಟು ಚೆನ್ನಾಗಿ ಏನಾಗಿದೆ, ಅದು ಕಾಟನ್ ಹೊರಗಡೆ ಬಂದಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ಹಿಯರ್, ಇಟ್ ಈಸ್ ನಾಟ್ ಹೆಲ್ದಿ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಆರ್ ಮೆನಿ ಪೋರ್ಸ್ ಹಿಯರ್. ಯಾಕೆ ಅಂತ ಹೇಳಿದ್ರೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ಆಲ್ಮೋಸ್ಟ್ ಗ್ರೀನ್ ಕಾಣಿಸ್ತಾ ಇದೆಯಾ ಆರ್ಗ್ಯಾನಿಸಮ್. ಸೊ ದಿಸ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಬಾಲ್ ವರ್ಮ್. ಇದಕ್ಕೆ ಬಾಲ್ ವರ್ಮ್ ಅಂತ ಹೇಳ್ತೀವಿ, ಬಾಲ್ ವರ್ಮ್. So this ball worm creates the pore and eating this cotton. But actually ಇವಾಗ ಏನಾಗುತ್ತೆ, once that eat ತಿಂತು ಅಂತ ಹೇಳಿದ್ರೆ ಅದು ಡೆಸ್ಟ್ರಾಯ್ ಆಗಿಬಿಡುತ್ತೆ. ಇಲ್ಲಾಂದ್ರೆ ಹಳೆ ಕಾಲದಲ್ಲಿ ಅದೇ ಥರ ಎಷ್ಟೋ ಕ್ರಾಪ್ ಡೆಸ್ಟ್ರಾಯ್ ಆಗ್ತಾ ಇತ್ತು. ಸೊ ದಿಸ್ ಇಸ್ ಜಸ್ಟ್ ಅ ಪಿಕ್ಚರ್ ಡಿಪಿಕ್ಟಿಂಗ್ ದ BT ಕಾಟನ್ ಅಂಡ್ ಆಲ್ಸೋ ದ ಬಾಲ್ ವರ್ಮ್. ಸೊ ನೋಡೋಣ ಈಗ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಸೆಕೆಂಡ್ ಕಾನ್ಸೆಪ್ಟ್. ಅಗ್ರಿಕಲ್ಚರ್ that is based on biotechnology ಅಥವಾ biotechnological applications in agriculture ಅಲ್ಲಿ ಸೆಕೆಂಡ್ ಒನ್ ಇವಾಗ pest resistant plant. so that is tobacco. we are talking about tobacco plant ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಫಸ್ಟ್ ನಾವು ಮಾತಾಡಿದ್ದು BT ಕಾಟನ್ ಬಗ್ಗೆ. ಓಕೆ, a nematode, a round worm, nematode commonly called 𝐊𝐿𝐻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 . So it's a name of a nematode. So ಮೆಲೋ ಅದು OI ಅಥವಾ ಮೆಲೋ ಅಂತಾನೆ ಕೂಡ ಹೇಳ್ತಾರೆ, ಮೆಲೋ ಡಿಸೈನ್ ಅಂತಾನು ಕೂಡ ಅಲ್ಲಿಗೆ ನಿಲ್ಲಿಸಬಹುದು. ಸೊ ಮೆಲೋಯಿಡ್ ಡಿಸೈನ್
incognita infects the root of the tobacco plant which reduces the production of tobacco. ಈಗ ಕಾಮನ್ ಆಗಿ ಟೊಬ್ಯಾಕೋ ಪ್ಲಾಂಟ್ ಅಂತ ಹೇಳಿದ್ರೆ ವಿಚ್ ಪ್ಲಾಂಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಕಮರ್ಷಿಯಲಿ, ಯಾವುದು ಲೀವ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಇವಾಗ ಇದು ಅಫೆಕ್ಟ್ ಮಾಡ್ತಾ ಇರೋದು ಯಾವುದನ್ನ ಇನ್ಫೆಕ್ಟ್ ಮಾಡ್ತಾ ಇರೋದು ರೂಟ್ನ. ಯಾಕೆಂದ್ರೆ ರೂಟ್ ಇಸ್ ದ ಮೇನ್ ಪಾರ್ಟ್, ಸೊ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ದ ನ್ಯೂಟ್ರಿಯೆಂಟ್ಸ್. ಬೇಸೇ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಬಿಲ್ಡಿಂಗ್ ಸರಿಯಾಗಿರೋದಕ್ಕೆ ಚಾನ್ಸೇ ಇಲ್ಲ. ಸೊ ಅಲ್ಲಿಗೆ ನಿಮೆಟೋಡ್ ಕಾಮನ್ ಆಗಿ ಇದನ್ನು ಕೇಳ್ತಾರೆ, ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೂಡ ಆಗಿರ್ಬೋದು, ಅಥವಾ 3 ಮಾರ್ಕ್ಗೆ ಎಂಟೈರ್ ಪ್ರೋಸೆಸ್ RNA ಇಂಟರ್ಫರೆನ್ಸ್ ಪ್ರೋಸೆಸ್ ಅನ್ನ ಕೇಳ್ತಾರೆ. ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಇಸ್ ದ ಮೀನಿಂಗ್ ಆಫ್ RNA ಇಂಟರ್ಫರೆನ್ಸ್. A nematode, commonly called 𝐊𝐿𝐻𝐿 incognita, that infects the root of the tobacco plant, which reduces the production of the tobacco. Observe ಮಾಡಿ, here there are 2 roots of tobacco plant. So one is healthy, ಇದು healthy ಆಗಿರೋ root ಆಗಿರುತ್ತೆ. So healthy root ಇದೆ, and this one is infected. So and this one is the infected one. ಹೇಗೆ ಹೇಳ್ಬೋದು? here you are able to see number of nodules. ಇಲ್ಲಿ nodules-ಗಳು knots-ಗಳನ್ನು ಅಬ್ಸರ್ವ್ ಮಾಡ್ಬೋದು. ಸೊ ದಟ್ ಇಸ್ ದ ಪ್ಲೇಸ್ ವೇರ್ ನಿಮ್ಯಾಟೋಡ್ಸ್ ಆರ್ ಲಿವ್. ಅಲ್ಲಿ ನಿಮ್ಯಾಟೋಡ್ಸ್ಗಳು ಸರ್ವೈವ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ಯಾವಾಗ ಅಲ್ಲಿ ಸರ್ವೈವ್ ಆಗುತ್ತೋ ಅಫ್ಕೋರ್ಸ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ಎನಫ್ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್, ಸಿಗೋದಿಲ್ಲ. ಸೊ ಅವಾಗ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೆಲ್ದಿ ಮತ್ತೆ ಒಂದು ಇನ್ಫೆಕ್ಟೆಡ್ ಅಥವಾ ಅಫೆಕ್ಟೆಡ್ ರೂಟ್ ಅನ್ನು ನೋಡ್ತಾ ಇದೀವಿ ನಾವಿಲ್ಲಿ. ಸೊ ಹಿಯರ್ ಇಟ್ ಈಸ್, ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಯೂಸಿಂಗ್ RNA ಇಂಟರ್ಫರೆನ್ಸ್. ಕಾಮನ್ ಆಗಿ ಕೇಳೋದು ಇದು. ಸೊ ವಾಟ್ ಇಸ್ ದ ಮೆಥಡ್ ದಟ್ ವಿ ಆರ್ ಗೋಯಿಂಗ್ ಟು prevent the 𝐊𝐿𝐻𝐿 incognita in the case of tobacco plant pest resistant ಅಲ್ಲಿ? So we are using the method or the process called RNA interference, RNAi process, which is checked by silencing of, ಯಾವ ತರ ವರ್ಕ್ ಮಾಡ್ತಾ ಇದೆ? silencing of specific mRNA due to complementary double stranded RNA. ಇವಾಗ ಏನಾಗುತ್ತೆ, ಒಂದು DNA ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. DNA. So they are able to produce sense and antisense RNA. Sense and antisense RNA both are complementary to each other. That forms double-stranded RNA. Now this double-stranded RNA ಏನಾಗುತ್ತೆ, that once that forms, that is preventing the translation ಇವಾಗ, that is preventing the translation. ಪ್ರೋಟೀನ್ ಆಗೋದಿಲ್ಲ, ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಅಲ್ಲಿಗೆ mRNA ಸೈಲೆನ್ಸ್ ಆಗೋಯ್ತು ಅಂತ ಹೇಳಿದ್ರೆ ಟ್ರಾನ್ಸ್ಲೇಷನ್ ಆಗೋಲ್ಲ. ಗೊತ್ತಾ ವರ್ಡ್ ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರೆ? ಈಗ DNA ಟು RNA, RNA ಟು ಪ್ರೋಟೀನ್. DNA ಟು RNA ಆದರೆ ಟ್ರಾನ್ಸ್ಕ್ರಿಪ್ಷನ್ನು, RNA ಟು ಪ್ರೋಟೀನ್ ಆಯಿತು ಟ್ರಾನ್ಸ್ಲೇಷನ್. ಪ್ರಿವೆಂಟಿಂಗ್ ದ ಟ್ರಾನ್ಸ್ಲೇಷನ್ ಆಫ್ mRNA, ಇದು ಪ್ರಿವೆಂಟ್ ಮಾಡ್ತಾ ಇದೆ ಅಂತ ಅರ್ಥ. ಬೈ ಡ್ಯೂ ಟು ಎ ಕಾಂಪ್ಲಿಮೆಂಟರಿ ಡಬಲ್ ಸ್ಟ್ರಾಂಡೆಡ್ RNA. ಹೇಗೆ ಫಾರ್ಮ್ ಆಯಿತು ಡಬಲ್ ಸ್ಟ್ರಾಂಡೆಡ್ RNA? ಬಿಕಾಸ್ ಆಫ್ ಸೆನ್ಸ್ ಅಂಡ್ ಆಂಟಿಸೆನ್ಸ್ RNA ದಟ್ ಫಾರ್ಮ್ಸ್ ಡಬಲ್ ಸ್ಟ್ರಾಂಡೆಡ್ RNA. ನೆಕ್ಸ್ಟ್ ಡಬಲ್ ಸ್ಟ್ರಾಂಡೆಡ್ RNA ಏನ್ ಮಾಡುತ್ತೆ ಇವಾಗ? ಬೈಂಡ್ಸ್ ಅಂಡ್ ಪ್ರಿವೆಂಟ್ಸ್ ದ ಟ್ರಾನ್ಸ್ಲೇಷನ್ ಆಫ್ ದ mRNA. ಇದು ಆ mRNA ಟ್ರಾನ್ಸ್ಲೇಷನ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಯಾವಾಗ ಟ್ರಾನ್ಸ್ಲೇಷನ್ ಆಗಲ್ವೋ, ದ ಪ್ರೋಟೀನ್ ವಿಚ್ ಇಸ್ ರಿಕ್ವೈರ್ಡ್ ಬೈ ದಟ್ ಆರ್ಗ್ಯಾನಿಸಮ್ ಈಸ್ ನಾಟ್ ದೇರ್, ಇರೋದಿಲ್ಲ. ಯಾವಾಗ ಇರೋದಿಲ್ವೋ ದೇ ಕಾಂಟ್ ಸರ್ವೈವ್. ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ಸೈಲೆನ್ಸಿಂಗ್. ವಿ ಆರ್ ಜಸ್ಟ್ ಸೈಲೆನ್ಸಿಂಗ್ ದ mRNA. ಡೋಂಟ್ ಡೂ ಎನಿಥಿಂಗ್, ಏನು ಮಾಡಬೇಡ ಕಣಪ್ಪ ನೀನು ಅಂತ. ಸೊ ಅಲ್ಲಿಗೆ RNA ಇಂಟರ್ಫರೆನ್ಸ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಇದನ್ನ ಕಂಟಿನ್ಯೂ ಮಾಡೋಣ ಈಗ ಇಲ್ಲೇನೆ. ಸೊ ಹಿಯರ್ ಇಟ್ ಈಸ್, ಬೈ ಯೂಸಿಂಗ್, ಹೇಗೆ? ಬೈ ಯೂಸಿಂಗ್ Agrobacterium tumefaciens. ಹ್ಯಾವ್ ಯು ಹರ್ಡ್ ಅಬೌಟ್ ದಟ್? ಸೊ ಕ್ಲೋನಿಂಗ್ ವೆಕ್ಟರ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ವಿ ಆರ್ ಯೂಸಿಂಗ್ Agrobacterium tumefaciens. ಟ್ಯೂಮರ್ ಇಂಡ್ಯೂಸ್ಡ್ ಪ್ಲಾಸ್ಮಿಡ್ ಅಂತ ಅಥವಾ TI ಪ್ಲಾಸ್ಮಿಡ್ ಅಂತ ಕೇಳಿರ್ತೀವಿ. ಇದು ಪ್ಲಾಂಟ್ ಆಗಿರೋದ್ರಿಂದ ವಿತ್ ದ ಹೆಲ್ಪ್ ಆಫ್ Agrobacterium ಆಸ್ ಅ ವೆಕ್ಟಾರ್, ಇದು ವೆಕ್ಟಾರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ವೆಕ್ಟಾರ್ ಈಸ್ ಅ DNA ಮಾಲಿಕ್ಯೂಲ್ ವಿಚ್ ಇಸ್ ಕ್ಯಾರಿಯಿಂಗ್ ದ ಜೀನ್ ಅಥವಾ DNA, ಏಲಿಯನ್ DNA ಕ್ಯಾರಿ ಮಾಡ್ತಾ ಇದೆ. ಸೊ by using Agrobacterium vector, nematode specific gene. So these are nematode specific genes. They infect and affect only that particular organisms or a group of organisms. ಬೇರೆ ಯಾವುದನ್ನು ಡಿಸ್ಟ್ರಾಯ್ ಮಾಡಲ್ಲ. ಇದು ಅಷ್ಟೇನೆ, BT ಕಾಟನ್ ಅಂತ ಏನು ಹೇಳ್ದೋ ಆ BT ಟಾಕ್ಸಿನ್ ಅಷ್ಟೇನೆ, that affects only particular group of organisms. Okay,
ಸೊ ನಿಮ್ಯಾಟೋಡ್ ಸ್ಪೆಸಿಫಿಕ್ ಜೀನ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಹೋಸ್ಟ್ ಪ್ಲಾಂಟ್, ಅದರ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ, ವಿಚ್ ಪ್ರೊಡ್ಯೂಸ್ ಬೋತ್ ಸೆನ್ಸ್ ಅಂಡ್ ಆಂಟಿಸೆನ್ಸ್ RNA ಇನ್ ದ ಹೋಸ್ಟ್ ಸೆಲ್. ಯಾವಾಗ ನಿಮ್ಯಾಟೋಡ್ ಸ್ಪೆಸಿಫಿಕ್ ಜೀನ್ ಅನ್ನ ಟೊಬ್ಯಾಕೊ ಪ್ಲಾಂಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ವಿತ್ ದ ಹೆಲ್ಪ್ ಆಫ್ ಆಗ್ರೋಬ್ಯಾಕ್ಟೀರಿಯಂ ಇಂಟ್ರೊಡ್ಯೂಸ್ ಮಾಡಿದಾಗ ಹೋಸ್ಟ್ ಒಳಭಾಗದಲ್ಲಿ ಸೆನ್ಸ್ ಮತ್ತೆ ಆಂಟಿಸೆನ್ಸ್ RNA ಪ್ರೊಡ್ಯೂಸ್ ಆಗ್ತಾ ಇದೆ ಇದು ಹೋಸ್ಟ್ ಸೆಲ್. ದೀಸ್ ಟು RNA ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್, ಎರಡೂ ಕೂಡ ಕಾಂಪ್ಲಿಮೆಂಟರಿ ಆಗಿರುತ್ತೆ, ಒಂದಕ್ಕೊಂದು ಕಾಂಪ್ಲಿಮೆಂಟರಿ. ಅಂಡ್ ಫಾರ್ಮ್ಸ್ ಡಬಲ್ ಸ್ಟ್ರಾಂಡೆಡ್ RNA, ಇವಾಗ ಅದು ಡಬಲ್ ಸ್ಟ್ರಾಂಡೆಡ್ RNA ನ ಫಾರ್ಮ್ ಮಾಡ್ತು. Now that initiates RNA interference. So here you can observe and hence silence the specific mRNA of the nematode. ಇದು ಪರ್ಟಿಕ್ಯುಲರ್ ಆಗಿ ಡಬಲ್ ಸ್ಟ್ರಾಂಡ್ RNA ಏನ್ ಮಾಡುತ್ತೆ, that is silencing the mRNA of the plant. So of the nematode, ಆ nematode ಪರ್ಟಿಕ್ಯುಲರ್ ಆಗಿ mRNA ನ ಸೈಲೆನ್ಸ್ ಮಾಡಿಬಿಡುತ್ತೆ. So that is destroying. The parasite cannot survive in the transgenic host, so protects the plant from the pest. ನಾವು ಪ್ಲಾಂಟ್ ಅನ್ನು ಇವಾಗ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದೀವಿ, ಯಾಕೆಂದ್ರೆ ಈ ಕಂಡೀಷನ್ ಅಲ್ಲಿ ಆ ಒಂದು ಪ್ಯಾರಾಸೈಟ್ ಡೆಸ್ಟ್ರಾಯ್ ಆಗುತ್ತೆ, ಸರ್ವೇ ಆಗೋದಕ್ಕೆ ಆಗೋಲ್ಲ. ಓಕೆ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಯಾಟೋಡ್ ವಿಚ್ ಇಸ್ ಇನ್ಫೆಕ್ಟಿಂಗ್ ದ ರೂಟ್ ಆಫ್ ದ ಟೊಬ್ಯಾಕೊ ಪ್ಲಾಂಟ್ ಇಸ್ ಕಾಮನ್ಲಿ ಕಾಲ್ಡ್ ಮೆಲಾಯಿಡಿಷನ್ ಇನ್ಕಾಗ್ನಿಟಾ. ಸೊ ನಾವು ಅದನ್ನ ಹೇಗೆ ಡೆಸ್ಟ್ರಾಯ್ ಮಾಡೋದು ಅಂತ ಹೇಳಿದ್ರೆ ಬೈ ಯೂಸಿಂಗ್ RNA ಇಂಟರ್ಫರೆನ್ಸ್. ಇದು ಯಾವ ತರ ವರ್ಕ್ ಆಗುತ್ತೆ? ವಿತ್ ದ ಹೆಲ್ಪ್ ಆಫ್ ಆಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ we are introducing nematode specific gene into the tobacco or the host plant. Now this one is producing, again introduce ಮಾಡಿದ್ದೀವಿ nematode specific gene ಏನು ಮಾಡ್ತಾ ಇದೆ, that is able to produce a sense and antisense RNA, and these are complementary to each other, that is forming double stranded RNA and silencing the mRNA of the nematode. mRNA ಏನಾಗುತ್ತೆ ಇವಾಗ ಸೈಲೆನ್ಸ್ ಆಗಿಬಿಡುತ್ತೆ. This is commonly called RNA interference. So finally at this condition the nematode never gonna survive, thereby we are protecting the plant or the crop ಅಂತ ಹೇಳಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರೋದು. ಸೊ ಅದರಲ್ಲಿ ಕ್ವಶನ್ಸ್ಗಳಿದೆ ಕೆಲವು, ಅಬ್ಸರ್ವ್ ಮಾಡಿ. ಕ್ವಶನ್ಸ್ಗಳನ್ನು ಕಾಮನ್ ಆಗಿ ಯಾವ ಥರ ಕೇಳ್ತಾರೆ ನೋಡಿ. ನಾನು ಹೇಳಿದೆ 1+2+3 ಫಾರ್ಮೆಟ್ ಆರ್ 1+5 ಫಾರ್ಮೆಟ್, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 1 ಮಾರ್ಕ್ ಆರ್ 5 ಮಾರ್ಕ್, ಎರಡು ಥರ ಕ್ವಶನ್ ಅನ್ನು ಕೇಳ್ಬೋದು. ಸೊ ಇಲ್ಲಿ ಬಂದರೆ here in these questions write the functions of genes 𝐀1AB and 𝐀2AB. 2 ಮಾರ್ಕ್ ಕೇಳಿದ್ದಾರೆ. 𝐀1AB 𝐀2AB ಕೇಳಿರೋದು, ಆದರೆ ಟೆಕ್ಸ್ಟ್ ಬುಕ್ ಇಂದ ಹೆಂಗೆ ಕೊಟ್ಟಿದ್ದಾರೆ ಗೊತ್ತಾ? 𝐀1AC 𝐀2AB ದೆನ್ 𝐀1AB ಕೊಟ್ಟಿರೋದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಾಗಾಗಿ ಸೊ 𝐀1AB ಕಾರ್ನ್ ಬೋರರ್, 𝐀2AB ಕಾಟನ್ ಬಾಲ್ ವಾರ್ಮ್. ನೆಕ್ಸ್ಟ್ list out the uses of genetically modified plants or crops. uses ಅಂದರೆ ಅಬಯಾಟಿಕ್ ಟಾಲರೆನ್ಸ್ ಅಗೇನ್ಸ್ಟ್ ಅಬಯಾಟಿಕ್ ಸ್ಟ್ರೆಸ್ ಆಗಿರ್ಬೋದು, ನ್ಯೂಟ್ರಿಷನ್ ಅಥವಾ ನ್ಯೂಟ್ರಿಷನಲ್ ಫುಡ್ಡನ್ನು ವಿಟಮಿನ್ ಎ ಎನ್ರಿಚ್ಡ್, ಕೆಮಿಕಲ್ ಪೆಸ್ಟಿಸೈಡ್ಸ್ ರೆಡ್ಯೂಸ್ ಆಗಿರ್ಬೋದು, ಪೋಸ್ಟ್ ಹಾರ್ವೆಸ್ಟ್ ರೆಡ್ಯೂಸ್, ಇದೆಲ್ಲ ಬರೀತಾ ಹೋಗಬೇಕು 5 ಮಾರ್ಕ್ಸ್ಗೆ. ಒನ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಈಸ್ ಟು ಗೆಟ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್. ಜಸ್ಟಿಫೈ ದ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು BT ಕಾಟನ್. BT ಕಾಟನ್ಗೆ ರಿಲೇಟೆಡ್ ಆಗಿ ನಾವು ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ ಹೇಗೆ ಒಪ್ಟೈನ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಬರಿಬೇಕಾಗತ್ತೆ. ಅಲ್ಲಿ ನಾವು ಕಂಪ್ಲೀಟ್ ಪ್ರೋಸೆಸ್ ಫ್ರಮ್ ದ ಬಿಗಿನಿಂಗ್ ಆಫ್ ಬ್ಯಾಸಿಲಸ್ ಥುರಿಂಜೆನ್ಸಿಸ್ ಸ್ಟ್ರೈನ್ಸ್ ಫಾರ್ಮ್ಸ್ ದ ಟಾಕ್ಸಿನ್ಸ್, BT ಟಾಕ್ಸಿನ್, ಇನ್ಸೆಕ್ಟಿಸೈಡಲ್ ಪ್ರೋಟೀನ್ಸ್, ಕ್ರಿಸ್ಟಲ್ಸ್ ಎಲ್ಲ ಬರೀಬೇಕು ಟಿಲ್ ದ ಎಂಡ್ ಆಫ್ 𝐀1AC, 𝐀2AB, 𝐀1AB ಇಷ್ಟು ಕಂಪ್ಲೀಟ್ ಆಗಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ಹೌ mRNA ಸೈಲೆನ್ಸಿಂಗ್ ಥ್ರೂ RNA interference works to protect the plants from nematodes and discuss the potential benefit and one challenge of using approach in the crop protection. ಇಂಡೈರೆಕ್ಟ್ ಆಗಿ ಕೇಳಿರೋದು, ಡೈರೆಕ್ಟ್ ಆಗಿ ಹೇಳೋದಾದ್ರೆ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ RNA interference in tobacco plant against the ಮೆಲಾಯಿಡಿಷನ್ ಇನ್ಕಾಗ್ನಿಟಾ and nematode ಅಂತ ಡೈರೆಕ್ಟ್ ಆಗಿ ಕೇಳ್ಬೋದು. ಸೊ ಈ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಕೆಲವು ಕ್ವಶನ್ಸ್ಗಳನ್ನ ನಾನು DPPಯಲ್ಲೂ ಕೂಡ ಕೊಟ್ಟಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ದ ಡೈಲಿ ಪ್ರಾಕ್ಟೀಸ್ ಪೇಪರ್ ಆರ್ ದ ಪ್ರಾಬ್ಲಮ್ ಶೀಟ್ ಫ್ರಮ್ ದ ಆ್ಯಪ್. ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ. ಓಕೆ, ಸೊ ಕಾವೇರಿ ಬ್ಯಾಚ್ ಅಂತ ಸರ್ಚ್ ಮಾಡಿದ್ರೆ ಆ ಬ್ಯಾಚ್ಗೆ ಹೋದ್ರೆ ನೀವು DPPಯಲ್ಲಿ ಸಿಗುತ್ತೆ ಅದು. ಓಕೆ, ಇಟ್ ಇಸ್ ಆಲ್ ಅಬೌಟ್ ದ ಕ್ವಶನ್ಸ್ ಆಫ್
ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್ ಆಯಿತು. ಸೊ ನೆಕ್ಸ್ಟ್ ಸೆಗ್ಮೆಂಟ್ ನೋಡೋಣ ಇವಾಗ. ನಾವು ಲೆಟ್ಸ್ ಡಿಸ್ಕಸ್ ಅಬೌಟ್ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್. ಸೊ ಅದರಲ್ಲಿ 2-3 ಕಾನ್ಸೆಪ್ಟ್ಗಳಿದೆ, ಯಾವ ಥರ ಕ್ವೆಶನ್ ಕೇಳ್ತಾರೆ ಮತ್ತು ಯಾವ ಥರ ಆನ್ಸರ್ ಮಾಡಬೇಕು ಅಂತ ನೋಡೋಣ. ದ ವೆರಿ ಫಸ್ಟ್ ಟಾಪಿಕ್ ಈಸ್ ಜೆನೆಟಿಕಲಿ engineered insulin. We know what is insulin, right? Insulin is one of the hormone produced by the islets of Langerhans from the beta cells of islets of Langerhans. So responsible for regulating the blood sugar level. Idra kelsa enappa anta helidre it regulates the blood sugar level. Blood sugar level regulate ಮಾಡುತ್ತೆ, ಹೌದಾ? And ಹೇಗೆ ರೆಗ್ಯುಲೇಟ್ ಮಾಡುತ್ತೆ ಅಂತ ನಮಗೆ ಗೊತ್ತಿದೆ, ಬಿಕಾಸ್ ಇಟ್ ಈಸ್ ಕನ್ವರ್ಟಿಂಗ್ ದ ಎಕ್ಸೆಸ್ ಆಫ್ ಗ್ಲೂಕೋಸ್ ಇಂಟು ಗ್ಲೈಕೋಜನ್ ಅಂಡ್ ಫೈನಲಿ ದಟ್ ಈಸ್ ಸ್ಟೋರ್ಡ್ ಇನ್ ಲಿವರ್ ಅಂಡ್ ಮಸಲ್ಸ್ ಅಂಡ್ ಆಲ್ಸೋ ಇನ್ ದ ಅಡಿಪೋಸ್ ಟಿಶ್ಯೂಸ್. ಸೊ ಅಲ್ಲಿಗೆ ಇದೇನು ಮಾಡ್ತಾ ಇದೆ, ಗ್ಲೂಕೋಸ್ ಅನ್ನ ರಿಡ್ಯೂಸ್ ಮಾಡ್ತಾ ಇದೆ, ಮೇಂಟೈನ್ ಮಾಡ್ತಾ ಇದೆ ಅಂತ ಅರ್ಥ. ಇದ್ರ ಜೊತೆಗೆ ಸಮ್ ಟೈಮ್ಸ್ ಏನಾಗುತ್ತೆ, ಅವರ್ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸ್ ಆರ್ ಪ್ಯಾಂಕ್ರಿಯಾಸ್ ಫೇಲ್ಸ್ ಟು ಪ್ರೊಡ್ಯೂಸ್ ಎನಫ್ ಅಮೌಂಟ್ ಆಫ್ ಇನ್ಸುಲಿನ್, ಲೀಡ್ಸ್ ಟು ದ ಡಿಸೀಸ್ ಕಾಮನ್ಲಿ ಕಾಲ್ಡ್ ಡಯಾಬಿಟಿಸ್ ಮೆಲಿಟಸ್. ಅದು ಡಯಾಬಿಟಿಸ್ ಮೆಲಿಟಸ್ ಅನ್ನೋ ರೋಗಕ್ಕೆ ಕಾರಣ ಆಗುತ್ತೆ. ಅಂಡ್ ಪೀಪಲ್ ದೋಸ್ ಹೂ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್ ಮೆಲಿಟಸ್ ದೇ ಹ್ಯಾವ್ ಟು ಟೇಕ್ ಇನ್ಸುಲಿನ್ ಇಂಜೆಕ್ಷನ್ ಎವ್ರಿ ಡೇ. ಸೊ ಇನ್ಸುಲಿನ್ ಅನ್ನು ತಗೋಬೇಕಾಗತ್ತೆ. ಸೊ ಹಾಗಿದ್ರೆ ನೋಡೋಣ, ಇನ್ಸುಲಿನ್ ಅಕಸ್ಮಾತ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಮತ್ತು ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಿ. ಸೊ ನವೇಡೇಸ್ ವಿ ಆರ್ ಯೂಶುವಲಿ ಪ್ರೊಡ್ಯೂಸಿಂಗ್ ದ ಇನ್ಸುಲಿನ್ ವಿತ್ ದ ಹೆಲ್ಪ್ ಆಫ್ ಜೆನೆಟಿಕ್ ಎಂಜಿನಿಯರಿಂಗ್. ಪ್ರೀವಿಯಸ್ಲಿ ಏನು ಮಾಡ್ತಾ ಇದ್ರು, ಇಲ್ಲಿ ಕಾನ್ಸೆಪ್ಟ್ ಇದೆಯಾ ಅದು, I will explain that. Okay, previously they were extracting the insulin from the slaughtered pigs and cattle. ಅಂದರೆ ಸ್ಲಾಟರ್ಡ್, ಈಗ ಕಾಮನ್ ಆಗಿ ಕೆಲವು ಮನೆಗಳು ಅಥವಾ ಜಾಗಗಳಿರುತ್ತೆ ಎಲ್ಲಿ ಆ ಪಿಗ್ಸ್ಗಳನ್ನು ಕ್ಯಾಟಲ್ಸ್ಗಳನ್ನು ಸ್ಲಾಟರ್ಡ್ ಮಾಡ್ತಾ ಇದ್ರು, ಅಲ್ಲಿ ಅವುಗಳ ಲಿವರಿಂದ ಪ್ಯಾಂಕ್ರಿಯಾಸಿಂದ ದೇ ಯೂಸ್ ಟು ಎಕ್ಸ್ಟ್ರಾಕ್ಟ್ ದ ಇನ್ಸುಲಿನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಬಟ್ ಫ್ಯೂ ಪೇಷಂಟ್ಸ್ ಡೆವಲಪಿಂಗ್ ಅಲರ್ಜೀಸ್ and that may leads to death as well. Hagagi they started to produce the insulin with the help of genetic engineering. Production of insulin by recombinant DNA technology was achieved by an American company called Eli Lilly in the year 1983. You should remember. ಕೆಲವು ಈ ತರಹದ ಇಯರ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ರಿಮೆಂಬರ್. ಈ ಚಾಪ್ಟರ್ಲ್ಲೂ ಕೂಡ ಒಂದು 2-3 ಇಂಪಾರ್ಟೆಂಟ್ ಇದೆ, ನೋಡೋಣ ಯಾವ್ಯಾವುದು ಅಂತ. 1983 American company called Eli Lilly. So with the help of recombinant DNA technology, they produced insulin. Okay, next. Insulin contains 2 short polypeptide chains. Insulin nalli 2 polypeptide chains ಗಳಿರುತ್ತೆ. As you know, insulin it's just a protein. ಅಂದರೆ ಇದೊಂದು ಹಾರ್ಮೋನ್. ಓಕೆ, ಸೊ ಹಾಗಾಗಿ ಇಲ್ಲೇನಾಗಿರುತ್ತೆ, ಇನ್ಸುಲಿನ್ ಕಂಟೈನ್ಸ್ 2 short polypeptide chains, chain A and chain B linked by ಡೈಸಲ್ಫೈಡ್ ಬ್ರಿಡ್ಜ್. ಇಲ್ಲೇ ನಮಗೆ 3 ಲೈನ್ಸ್ಗಳು ಸಿಗ್ತಾ ಇದೆ. ಏನದು, ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನು, ಆ ಹಾರ್ಮೋನಲ್ಲಿ 2 ಪಾಲಿಪೆಪ್ಟೈಡ್ ಚೈನ್ಸ್ಗಳಿರುತ್ತೆ, ಶಾರ್ಟ್ ಪಾಲಿಪೆಪ್ಟೈಡ್ ಚೈನ್ಸ್ಗಳು. ಅದರ ಜೊತೆಗೆ ಆ ಚೈನ್ಸ್ ಯಾವ್ಯಾವುದು, ಸೊ ಯೂಶುವಲ್ ಆಗಿ ಚೈನ್ ಎ ಅಂಡ್ ಚೈನ್ ಬಿ ಲಿಂಕ್ಡ್ ಬೈ ಡೈಸಲ್ಫೈಡ್ ಬ್ರಿಡ್ಜ್ ಆರ್ ಬಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಆಸ್ ವೆಲ್. In mammals ಗಳಲ್ಲಿ including human beings, insulin is synthesized as a prohormone. ಇದು ಪ್ರೋಹಾರ್ಮೋನ್ ಆಗಿ ಸಿಂಥಸೈಸ್ ಆಗುತ್ತೆ. ಪ್ರೋಹಾರ್ಮೋನ್, ಪ್ರೋ ಎನ್ಸೈಮ್, ಎವ್ರಿಥಿಂಗ್ ಅಂದರೆ ಒಂದೇ ಇದರಲ್ಲಿ ಇರುತ್ತೆ. ದಟ್ ಮಸ್ಟ್ ಬಿ ಪ್ರೊಸೆಸ್ಡ್, ಅದನ್ನು ಪ್ರೊಸೆಸ್ ಮಾಡಬೇಕಾಗತ್ತೆ. ದಟ್ ನೀಡ್ಸ್ ಟು ಬಿ ಪ್ರೊಸೆಸ್ಡ್ ಟು ಬಿಕಮ್ ಎ ಮೆಚೂರ್ ಆ್ಯಂಡ್ ಫಂಕ್ಷನಲ್ ಹಾರ್ಮೋನ್. ಪ್ರೋ ಹಾರ್ಮೋನ್ ಅಂತ ಬಂದಾಗ ಇಟ್ ಈಸ್ ಇನ್ ಮೆಚೂರ್ ಅಲ್ಲ ಇದು, ಹಾಗಾಗಿ ಇನ್ಆಕ್ಟಿವ್ ಅಂತಲೇ ಹೇಳ್ಬೇಡೋಣ. ಇನ್ಆಕ್ಟಿವ್ ಅಂತ ಹೇಳೋಣ ಅಥವಾ ಇಮ್ಮೆಚೂರ್ ಅಂತ ಹೇಳ್ಬೋದು, ನಾನ್ ಫಂಕ್ಷನಲ್ ಅಂತ ಹೇಳ್ಬೋದು. ಈಗ ಅದು ಫಂಕ್ಷನಲ್ ಆಗಬೇಕು ಅಂತ ಹೇಳಿದ್ರೆ ದಟ್ ನೀಡ್ಸ್ ಟು ಬಿ ಪ್ರೊಸೆಸ್ಡ್, ಅದನ್ನು ಪ್ರೊಸೆಸ್ ಮಾಡಬೇಕಾಗತ್ತೆ. ಇಟ್ ಕಂಟೈನ್ಸ್ ಅನ್ ಎಕ್ಸ್ಟ್ರಾ ಸ್ಟ್ರೆಚ್ ಕಾಲ್ಡ್ ಸಿ ಪೆಪ್ಟೈಡ್. ಪ್ರೋ ಹಾರ್ಮೋನಲ್ಲಿ ಒಂದು ಎಕ್ಸ್ಟ್ರಾ ಸ್ಟ್ರೆಚ್ ಇರುತ್ತೆ. ಈಗ ನಾರ್ಮಲ್ ಆಗಿ ಮೆಚೂರ್ ಹಾರ್ಮೋನ್ ಇನ್ಸುಲಿನ್ನಲ್ಲಿ 2 ಚೈನ್ ಇರುತ್ತೆ, 2 ಪಾಲಿಪೆಪ್ಟೈಡ್ ಚೈನ್, 2 ಪೆಪ್ಟೈಡ್ ಚೈನ್ಸ್, ಎ ಪೆಪ್ಟೈಡ್, ಬಿ ಪೆಪ್ಟೈಡ್. ಆದರೆ ಮ್ಯಾಮಲ್ಸ್ಗಳಲ್ಲಿ ಇನ್ಸುಲಿನ್ ಸಿಂಥಸೈಸ್ ಆದಾಗ ಒಂದು ಎಕ್ಸ್ಟ್ರಾ ಸಿ ಪೆಪ್ಟೈಡ್ ಕೂಡ ಇರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್, ಸಿ ಪೆಪ್ಟೈಡ್ ಈಸ್ ಆಬ್ಸೆಂಟ್ ಇನ್ ಮೆಚೂರ್ ಇನ್ಸುಲಿನ್. ಮೆಚೂರ್ ಇನ್ಸುಲಿನ್ನಲ್ಲಿ, ಫಂಕ್ಷನಲ್ ಇನ್ಸುಲಿನ್ನಲ್ಲಿ ಸಿ ಪೆಪ್ಟೈಡ್ ಇರೋದಿಲ್ಲ. ಸೊ ರಿಮೂವ್ ಡ್ಯೂರಿಂಗ್ ದ ಮೆಚುರೇಷನ್ ಇನ್ ಟು ಇನ್ಸುಲಿನ್. ಐ ವಿಲ್ ಎಕ್ಸ್ಪ್ಲೈನ್ ಹಿಯರ್. ಅಬ್ಸರ್ವ್ ಮಾಡಿದ್ರೆ ಇದು ಪ್ರೋ ಇನ್ಸುಲಿನ್,
ಇಲ್ಲಿ ಯೂಶುವಲ್ ಆಗಿ 3 ಪೆಪ್ಟೈಡ್ಸ್ಗಳಿದೆ. ಯಾವ್ಯಾವುದು? ವಿ ಕ್ಯಾನ್ ಸೇ ಎರಡನ್ನ ಕನ್ಸಿಡರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ಇಟ್ ಈಸ್ ಎ ಚೈನ್. ವಿ ಕ್ಯಾನ್ ಯೂಸ್ ದ ಸೇಮ್ ಕಲರ್ ಐ ಗೆಸ್. ಓಕೆ, ದಿಸ್ ಈಸ್ ದ ಎ ಚೈನ್ and here it is A chain or peptide A, and this one is the B chain and here is the B chain. In between them there is a disulfide bridge is present. Disulfide bridge is present. An extra stretch illide that is called C peptide. C peptide ide that needs to be removed. Adu remove agbeku. So free C peptide illide. So allige we are getting mature insulin, functional insulin after the processing. This is a pro insulin. ಸೊ ಇಲ್ಲಿ ಕಾನ್ಸೆಪ್ಟ್ಗಳು ಹೇಗೆ ಯಾವ ಥರ ಗೊತ್ತಿರಬೇಕು ಅಂತ ಹೇಳಿದ್ರೆ, ಫಸ್ಟು ಇನ್ಸುಲಿನ್ ಈಸ್ ಜಸ್ಟ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸ್, ಎಸ್ಪೆಷಲಿ ಫ್ರಮ್ ದ ಬೀಟಾ ಸೆಲ್ಸ್ ಆಫ್ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸ್, ರೆಸ್ಪಾನ್ಸಿಬಲ್ ಫಾರ್ ದ ರೆಗ್ಯುಲೇಷನ್ ಆಫ್ ದ ಬ್ಲಡ್ ಶುಗರ್ ಲೆವೆಲ್ ಆರ್ ಗ್ಲೂಕೋಸ್ ಲೆವೆಲ್. Once islets of Langerhans fails to produce enough amount of insulin, the blood glucose level increases and that is usually excreted in the form of urine. Ketosuria ata kelirbodu atho glycosuria kelirtira. That condition is commonly called diabetes patient or diabetes mellitus. And diabetes patient needs to be take the insulin injection every day. Innondu question keltare, insulin should be taken as injection, not through the orally. Injection ಮಾಡಕ್ಕಾಗಲ್ಲ, ಇಂಜೆಕ್ಷನ್ ಮಾಡ್ಕೋಬೇಕು. ಯಾಕೆ? ಓರಲ್ ಮುಖಾಂತರ ತೆಗೆದುಕೊಂಡ್ರೆ ಆಸ್ ಇಟ್ ಈಸ್ ಎ ಪ್ರೋಟೀನ್, ಆಸ್ ಇಟ್ ಈಸ್ ಅ ಹಾರ್ಮೋನ್, ಏನಾಗುತ್ತೆ, ಇಟ್ ಮೇ ಡೈಜೆಸ್ಟೆಡ್ ಆ್ಯಂಡ್ ಇಟ್ ಬಿಕಮ್ಸ್ ಡೈಜೆಸ್ಟೆಡ್ ಆ್ಯಂಡ್ ಎಕ್ಸ್ಟ್ರಾಕ್ಟೆಡ್ ಆರ್ ಇಟ್ ಮೇ ಬಿ ಎಲಿಮಿನೇಟೆಡ್. ಆದರೆ ಇಫ್ ವಿ ಟೇಕ್ ಥ್ರೂ ಇಂಜೆಕ್ಷನ್, ಸಬ್ಕ್ಯೂಟೇನಿಯಸ್ ಲೇಯರ್ಗೆ ಇಂಜೆಕ್ಟ್ ಮಾಡ್ಕೊಂಡ್ರೆ ಫೈನಲಿ ದಟ್ ಲೀಡ್ಸ್ ಟು ದ ಬ್ಲಡ್ ಓನ್ಲಿ. ಓಕೆ, ಸೊ ಈ ಥರ ಕ್ವಶನ್ಗಳನ್ನ ಕೇಳ್ತಾರೆ. ಪ್ರೀವಿಯಸ್ಲಿ ಇನ್ಸುಲಿನ್ ಅನ್ನು ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು? From the slaughtered cows and cattles or pigs, cows you can say. So ಹಾಗಾಗಿ slaughtered pigs ಮತ್ತೆ cattle ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಬಟ್ some patients started to developing allergies that may leads to death ಕೂಡ ಕಾಸ್ ಆಗ್ತಾ ಇತ್ತು. ಇವಾಗ ಜೆನೆಟಿಕಲಿ ರಿಕಾಂಬಿನೆಂಟ್ DNA ಇಂದ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 1983 ಅಮೆರಿಕನ್ ಕಂಪನಿ ಎಲ್ಲಿ ಅದನ್ನ ಫಸ್ಟ್ ಸಿಂಥಸೈಸ್ ಮಾಡುತ್ತೆ. ಸೊ ಈಗ ಇನ್ನೊಂದು ನೆನ್ಪಿಟ್ಕೊಂಡಿರ್ಬೇಕು, ಇಟ್ ಇಸ್ ವೆರಿ ಡಿಫಿಕಲ್ಟ್. ಕಾಮನ್ ಆಗಿ ದ ಗ್ರೇಟೆಸ್ಟ್ ಚಾಲೆಂಜ್ ಇನ್ ದ ಪ್ರೊಡಕ್ಷನ್ ಆಫ್ ದ ಇನ್ಸುಲಿನ್, ರಿಕಾಂಬಿನೆಂಟ್ DNA, ಜೆನೆಟಿಕ್ ಎಂಜಿನಿಯರ್ ಯಾವುದಪ್ಪ ಅಂತ ಹೇಳಿದ್ರೆ, ದೇ ಯೂಸ್ 2 ಡಿಫರೆಂಟ್ ಟೈಪ್ಸ್ ಆಫ್ ಎಸ್ಚೆರಿಷಿಯಾ ಕೋಲೈ. ಈಗ ಇಲ್ಲಿ ಈ ಕೋಲೈ ಇದೆ, ಈ ಕೋಲೈ ಬ್ಯಾಕ್ಟೀರಿಯಾ ಗೊತ್ತಾ, ಎಸ್ಚೆರಿಷಿಯಾ ಕೋಲೈ. ಸೊ ನೌ ದೇ ಯೂಸ್ ಟು ಪ್ರೊಡ್ಯೂಸ್ ಎ ಚೈನ್ ಆ್ಯಂಡ್ ದೇ ಯೂಸ್ ಟು ಪ್ರೊಡ್ಯೂಸ್ ಬಿ ಚೈನ್ ಹಿಯರ್. ಓಕೆ, ಇಲ್ಲಿ ಎ ಚೈನ್ ಪ್ರೊಡ್ಯೂಸ್ ಆಗ್ತಾ ಇದೆ, ಎ ಪೆಪ್ಟೈಡು, ಮತ್ತೆ ಇಲ್ಲೊಂದು ಬಿ ಚೈನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಸೊ ಒನ್ಸ್ ವಿ ಪ್ರೊಡ್ಯೂಸ್ಡ್, ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿ ನೀಡ್ ಟು ಅಲೋ ದೇಮ್ ಟು ಫಾರ್ಮ್ ಅ ಮೆಚೂರ್ ಇನ್ಸುಲಿನ್. ಇವಾಗ ಅದನ್ನು ಅಲೋ ಮಾಡಬೇಕು ನಾವು, ಮೆಚೂರ್ ಇನ್ಸುಲಿನ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಯಾವ ಥರ? ನೌ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ದ ಚೈನ್ ಆ್ಯಂಡ್ ದ ಡಿಫಿಕಲ್ಟ್ ಸ್ಟೇಜ್ ಆಫ್ ದ ಫಾರ್ಮೇಷನ್ ಆಫ್ ರಿಕಾಂಬಿನೆಂಟ್ DNA ಈಸ್ ರಿಕಾಂಬಿನೆಂಟ್ DNA ಇಂದ ಇನ್ಸುಲಿನ್. ಜೆನೆಟಿಕ್ ಎಂಜಿನಿಯರಿಂಗ್ ಅಲ್ಲಿ ಇನ್ಸುಲಿನ್ ಫಾರ್ಮ್ ಮಾಡೋದು ಯಾವುದಂತ ಹೇಳಿದ್ರೆ ಕಂಬೈನಿಂಗ್ ದೆಮ್. ಸೊ ಫಾರ್ಮಿಂಗ್ ದ ಡೈಸಲ್ಫೈಡ್ ಬ್ರಿಡ್ಜ್ ಇನ್ ಬಿಟ್ವೀನ್ ದೆಮ್ ಇಸ್ ದ ಗ್ರೇಟೆಸ್ಟ್ ಚಾಲೆಂಜ್ ಅಂತ ಕಾಮನ್ ಆಗಿ ಕೇಳ್ತಾರೆ. ಓಕೆ, ಸೊ ಫೈನಲ್ ಆಗಿ ಇಲ್ಲಿ ಮೆಚೂರ್ ಇನ್ಸುಲಿನ್ ಫಾರ್ಮೇಷನ್ ಆಯಿತು. ಓಕೆ, ಸೊ ಯು ನೀಡ್ ಟು ರೈಟ್ ಎವ್ರಿಥಿಂಗ್ ಇಫ್ ದೇ ಆಸ್ಕ್ ಅಬೌಟ್ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಫಾರ್ 3 ಮಾರ್ಕ್. ಯಾಕೆ ಸಿಂಪಲ್ ಆಗಿದೆ. ಡಯಾಗ್ರಾಮ್ ಕೂಡ 3 ಮಾರ್ಕ್ ಕೇಳೋ ಚಾನ್ಸ್ ಇರುತ್ತೆ. ಯು ಶುಡ್ ರೈಟ್ ಬೋತ್, ಬರೀರಿ ಎರಡನ್ನು ಕೂಡ. ನೆಕ್ಸ್ಟ್ ನೋಡೋಣ, ಜೀನ್ ಥೆರಪಿ. ಏನ್ ಜೀನ್ ಥೆರಪಿ ಅಂತ ಹೇಳಿದ್ರೆ, ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಬೂನ್ ಫಾರ್ ಮ್ಯಾನ್ಕೈಂಡ್. ಒಂದು ವರ ಇದ್ದ ಹಾಗೆ. ಹೇಗೆ ಅಂತ ನೋಡೋಣ. ಜೀನ್ ಥೆರಪಿ ಈಸ್ ನಥಿಂಗ್ ಬಟ್ ಅ ಕಲೆಕ್ಷನ್ ಆಫ್ ಮೆಥಡ್ಸ್. ಇದೆಲ್ಲವನ್ನ ಇಂಡಿಕೇಟ್ ಮಾಡುತ್ತೆ. ಟ್ರೀಟ್ಮೆಂಟ್ ಆಫ್ ಜೀನ್ಸ್, ಡಿಫೆಕ್ಟೆಡ್ ಜೀನ್ಸ್ ಅಂತ ಹೇಳಿ. ಇಟ್ಸ್ ಅ ಜೀನ್ ಥೆರಪಿ ಇಸ್ ಎ ಕಲೆಕ್ಷನ್ ಆಫ್ ಮೆಥಡ್ಸ್ ದಟ್ ಅಲೋಸ್ ಕರೆಕ್ಷನ್ ಆಫ್ ಜೀನ್ ಡಿಫೆಕ್ಟ್ಸ್. ಜೀನ್ಗಳು ಡಿಫೆಕ್ಟ್ ಆಗಿರುತ್ತಲ್ಲ, ಅದನ್ನ ಕರೆಕ್ಟ್ ಮಾಡೋ ಮೆಥಡ್ಸ್ಗಳಿಗೆ ಡಯಾಗ್ನೋಸ್ಡ್ ಇನ್ ಎ ಚೈಲ್ಡ್ ಆರ್ ಎಂಬ್ರಿಯೋ. ಕಾಮನ್ ಆಗಿ ದೊಡ್ಡವರಲ್ಲಿ ಜೀನ್ ಥೆರಪಿ ತುಂಬ ರೇರ್, ಮತ್ತೆ ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಇರುತ್ತೆ. ಡಿಫ್ರೆನ್ಶಿಯೇಟ್ ಆಗಿಬಿಟ್ಟಿರುತ್ತೆ ಎಲ್ಲ ಸೆಲ್ಸ್ಗಳು ಅಂತ ಹೇಳಿ. ಬಟ್ ಯೂಶಲಿ ಇಟ್ ಕ್ಯಾನ್ ಬಿ ಡಯಾಗ್ನೋಸ್ಡ್ ಆ್ಯಂಡ್ ಆಲ್ಸೋ ಡಯಾಗ್ನೋಸ್ಡ್ ಇನ್ ಅಂದರೆ ಐಡೆಂಟಿಫೈಡ್ ಇನ್ ಚಿಲ್ಡ್ರನ್ ಆ್ಯಂಡ್ ಎಂಬ್ರಿಯೋ. ಸೊ ದಟ್ ಕ್ಯಾನ್ ಬಿ ಡನ್. ಸೊ ಜೀನ್ ಡಿಫೆಕ್ಟನ್ನು ಕರೆಕ್ಟ್ ಮಾಡೋದಕ್ಕೆ ಇರೋ ಡಿಫ್ರೆಂಟ್ ಮೆಥಡ್ಸ್ಗಳಿಗೆ ಜೀನ್ ಥೆರಪಿ ಅಂತ ಹೇಳ್ತೀವಿ. ಸೊ ಯಾವ ಥರ ಮಾಡ್ತಾರೆ? By insertion of normal genes, the defective mutant allele of the genes are replaced.
ಒಂದು ಸೆಲ್ ಇದೆ, ಸೆಲ್ ಒಳಗಡೆ ಇರೋ DNA ಅಲ್ಲಿ ಯಾವುದೋ ಒಂದು ಜೀನ್ ಡಿಫೆಕ್ಟ್ ಆಗ್ಬಿಟ್ಟಿದೆ. ವಿ ನೀಡ್ ಟು ರೀಪ್ಲೇಸ್ ದಟ್ ಡಿಫೆಕ್ಟೆಡ್ ಜೀನ್. ಅದನ್ನ ರೀಪ್ಲೇಸ್ ಮಾಡಬೇಕು. ಇದು ಅದನ್ನೇ ಹೇಳ್ತಾ ಇರೋದು, ಇನ್ಸರ್ಷನ್ ಆಫ್ ನಾರ್ಮಲ್ ಜೀನ್. ನಾರ್ಮಲ್ ಜೀನ್ ಇನ್ ದ ಸೆನ್ಸ್ ಫಂಕ್ಷನಲ್ ಜೀನ್. functional gene. Okay, so insertion of normal functional gene, the defective mutant allele of the genes are replace ಆಗುತ್ತೆ, and non-functional gene is compensated. ಮುಂಚೆ ಇತ್ತಲ್ಲ ಡಿಫೆಕ್ಟೆಡ್ ಇತ್ತಲ್ಲ, ಅದು ಏನಾಗುತ್ತೆ, ರೀಪ್ಲೇಸ್ ಆಗುತ್ತೆ, ಅದು ಕಾಂಪನ್ಸೇಟ್ ಆಗುತ್ತೆ. ನೆಕ್ಸ್ಟ್, ಫಾರ್ ದ ಫಸ್ಟ್ ಟೈಮ್ 1990 ಎಂ ಬ್ಲೀಸ್ ಅಂಡ್ WF ಆಂಡ್ರೆಸ್ಕೋ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ attempted gene therapy on a 4-year-old girl. You should remember this. ಕಾಮನ್ ಆಗಿ ಎಂ ಬ್ಲೀಸ್ ಮತ್ತೆ WF ಆಂಡ್ರೆಸ್ಕೋ ಬೋರ್ಡ್ ಎಕ್ಸಾಮ್ಗೆ ಕೇಳಲ್ಲ ಇದು ನೇಮ್ಸ್ಗಳು. ಬಟ್ 1990 ಅನ್ನೋ ವರ್ಡ್ ಕೇಳ್ಬೋದು, ಅಂದರೆ ಆ ಇಯರ್ ಅನ್ನ ಕೇಳ್ತಾರೆ, ಸಿಗ್ನಿಫಿಕೆಂಟ್. ಅದ್ರ ಜೊತೆಗೆ ಯೂಶುವಲ್ ಆಗಿ ಕೇಳೋದು 4-year-old, ಯಾರ ಮೇಲೆ ಜೀನ್ ಥೆರಪಿಯನ್ನು ಫಸ್ಟು ಅಟೆಂಪ್ಟ್ ಮಾಡಲಾಗುತ್ತೆ ಅಂತ ಕೇಳ್ತಾರೆ. 4-year-old ಗರ್ಲ್, ಅಶಾಂತಿ ಡಿಸಿಲ್ವಾ ಅಂತ ಹೇಳಿ. ಆ್ಯಂಡ್ ಶಿ ವಾಸ್ ಸಫರಿಂಗ್ ಫ್ರಮ್ ಅಡಿನೋಸಿನ್ ಡಿಅಮೈನೇಸ್ ಡೆಫಿಷಿಯನ್ಸಿ. ಶಿ ವಾಸ್ ಸಫರಿಂಗ್ ಫ್ರಮ್ ಅ ಡಿಸೀಸ್ ಕಾಲ್ಡ್ ಅಡಿನೋಸಿನ್ ಡಿಅಮೈನೇಸ್ ಡೆಫಿಷಿಯನ್ಸಿ. ಅಂದರೆ ಅದರಲ್ಲಿ ಅಡಿನೋಸಿನ್ ಡಿಅಮೈನೇಸ್ ಅನ್ನೋ ಒಂದು ಎನ್ಸೈಮ್ ಅದನ್ನು ಪ್ರೊಡ್ಯೂಸ್ ಮಾಡೋ ಜೀನ್ ಡಿಫೆಕ್ಟ್ ಆಗಿರುತ್ತೆ. So it's a very important enzyme responsible for providing the defense system in our body. ಆದರೆ ಈ ಜೀನ್, ಈ ಎನ್ಸೈಮ್ ಅನ್ನು ಪ್ರೊಡ್ಯೂಸ್ ಮಾಡೋ ಜೀನ್ ಇರೋದಿಲ್ಲ. ಆ ಒಂದು ಕಂಡೀಷನ್ಗೆ ಅಡಿನೋಸಿನ್ ಡಿಅಮೈನೇಸ್ ಡೆಫಿಷಿಯನ್ಸಿ, ADA ಅಂತ ಹೇಳ್ತೀವಿ. ADA is caused due to the deletion of the gene for adenosine deaminase. ನೋಡಿ, ಈಗ ಅಡಿನೋಸಿನ್ ಡಿಅಮೈನೇಸ್ ಅನ್ನೋ ಎನ್ಸೈಮ್ ಏನಿದೆ, ಈ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡೋ ಜೀನ್ ಡಿಲೀಟ್ ಆಗಿರುತ್ತೆ. ಸೊ ದಟ್ ಕಂಡೀಷನ್ ಆರ್ ದಟ್ ಲೀಡ್ಸ್ ಟು ದ ಡಿಸೀಸ್ ಕಾಲ್ಡ್ ಅಡಿನೋಸಿನ್ ಡಿಅಮೈನೇಸ್ ಡೆಫಿಷಿಯನ್ಸಿ. ಸೊ ಅವಾಗ ಇಮ್ಯೂನ್ ಸಿಸ್ಟಮ್ ಇರೋದಿಲ್ಲ. ಸೊ ದೇ ಯೂಸ್ ಟು ಎಕ್ಸ್ಪೋಸ್ ಟು ದ ಡಿಫರೆಂಟ್ ಡಿಸಾರ್ಡರ್ಸ್ ಆರ್ ಪ್ಯಾಥೋಜನ್ಸ್, ಎಕ್ಸ್ಪೋಸ್ ಆಗ್ತಾ ಇರ್ತಾರೆ, ಡಿಸೀಸ್ಗಳು ಬರ್ತಾ ಇರುತ್ತೆ. ಓಕೆ, ಇದು ಕಂಟಿನ್ಯೂಯೇಷನ್ ಮಾಡೋಣ ಈಗಾಗೇನೆ. ಹಿಯರ್ ಇಟ್ ಈಸ್. ಇನ್ ಸಮ್ ಕೇಸಸ್ ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಬೈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಇನ್ ಸಮ್ ಕೇಸಸ್ ಅಂತ ಬಂತು. ಆಗಿರೋ ಒಂದು ಕೇಸ್ ಆಲ್ರೆಡಿ ತಿಳ್ಕೊಂಡಾಯ್ತಾ? ಎಸ್. ಯಾವ ಥರ ಮಾಡ್ತಾರೆ ಅಂತ ತಿಳ್ಕೊಂಡು, ಬೈ ಇಂಟ್ರೊಡ್ಯೂಸಿಂಗ್ ದ ನಾರ್ಮಲ್ ಜೀನ್, ದ ಡಿಫೆಕ್ಟೆಡ್ ಅಲೀಲ್ ಆಫ್ ದ ಜೀನ್ ಈಸ್ ರೀಪ್ಲೇಸ್ಡ್ ಅಂತ ತಿಳ್ಕೊಂಡ್ವಲ್ಲ, ಅದು ಒಂದು. ಓಕೆ, ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಕ್ಯೂರ್ಡ್ ಬೈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ and enzyme replacement therapy, but it is not fully cured. You should remember this word. Idu fully cured alla. Yaudu fully cured alla? Bone marrow transplantation and enzyme replacement therapy. Andre ಈಗ enzyme deficiency ಇಂದ ತಾನೇ ಆಗಿರೋದು ಇದು. ಹಾಗಾಗಿ ಆ ಎಂಜೈಮ್ ಅನ್ನು ರೀಪ್ಲೇಸ್ ಮಾಡೋದು, ಪದೇ ಪದೇ ಇಂಜೆಕ್ಟ್ ಮಾಡೋದಾಗಿರ್ಬೋದು. ಆವಾಗ ಏನಾಗುತ್ತೆ, ಸೊ ಪದೇ ಪದೇ ತಗೋಬೇಕಾಗತ್ತೆ ನಾವು. ಅದು ಪರ್ಮನೆಂಟ್ ಕ್ಯೂರ್ ಅಲ್ಲ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಆಲ್ಸೋ ನಾಟ್ ಎ ಪರ್ಮನೆಂಟ್ ಕ್ಯೂರ್ ಫಾರ್ ದ ADA or any other for example gene therapy, any other diseases you can say. Next, lymphocytes from patient. ಇನ್ನೊಂದು ಮೆಥಡ್ ನೋಡ್ಕೊಳ್ಳಿ ಇಲ್ಲಿ ಯಾವ ತರ ಇದೆ ಅಂತ. lymphocytes from patient. lymphocytes are nothing but just a cell. ಇವಾಗ ಒಂದು ಸೆಲ್ ಅಂತ ತೆಗೆದುಕೊಳ್ತಾ ಇದ್ದೀವಿ. lymphocytes are the type of WBCs. ನಿಮಗೆ ಗೊತ್ತಿರಬಹುದು, ಮೊನೋಸೈಟ್ಸ್, ಲಿಂಫೋಸೈಟ್ಸ್, ಆಸಿಡೋಫಿಲ್ಸ್, ಬ್ಯಾಸೋಫಿಲ್ಸ್, ನ್ಯೂಟ್ರೋಫಿಲ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಲಿಂಫೋಸೈಟ್ಸ್ ಫ್ರಮ್ ಪೇಷಂಟ್ಸ್ ಬ್ಲಡ್, ಪೇಷಂಟ್ ಬ್ಲಡ್ ಇಂದ ಲಿಂಫೋಸೈಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ವರ್ ಗ್ರೋನ್ ಇನ್ ಎ ಕಲ್ಚರ್, ಒಂದು ಕಲ್ಚರ್ ಅಲ್ಲಿ, ಒಂದು ಮೀಡಿಯಂ ಅಲ್ಲಿ ಗ್ರೋ ಮಾಡ್ತಾ ಇದ್ದೀವಿ. ಅಂಡ್ ಫಂಕ್ಷನಲ್ ADA ಕಾಂಪ್ಲಿಮೆಂಟರಿ DNA ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದೀಸ್ ಲಿಂಫೋಸೈಟ್ಸ್ ಯೂಸಿಂಗ್ ರೆಟ್ರೋವೈರಲ್ ವೆಕ್ಟಾರ್. ಮತ್ತೆ ಎಂದಕ್ಕೆ ಹೋಗೋಣ, ಕ್ಲೋನಿಂಗ್ ವೆಕ್ಟಾರ್ಸ್. ಸೊ ನಾವು ಪ್ಲಾಂಟ್ಗಳಲ್ಲಿ ರಿಕಾಂಬಿನೆಂಟ್ DNA ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ಆಗ್ರೋಬ್ಯಾಕ್ಟೀರಿಯಂ, ನಿಮ್ಯಾಟೋಡಲ್ಲಿ ತಿಳ್ಕೊಂಡು. ಇದು ಅನಿಮಲ್ ಆಗಿರೋದ್ರಿಂದ ಈ ಲಿಂಫೋಸೈಟ್ಸ್ ಒಳಗಡೆಗೆ ನಾವು ಈಗ ಕಲ್ಚರ್ಡ್ ಫಂಕ್ಷನಲ್ ADA ಕಾಂಪ್ಲಿಮೆಂಟರಿ DNA ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ವಿ ಮಸ್ಟ್ ಯೂಸ್ ಅನದರ್ ವೆಕ್ಟಾರ್ ದಟ್ ಈಸ್ ಕಾಲ್ಡ್ ರೆಟ್ರೋವೈರಲ್ ವೆಕ್ಟಾರ್. ಇದನ್ನು ಯೂಸ್ ಮಾಡಿಕೊಂಡು ಒಳಗಡೆಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೆಂಗೆ ಇಂಟ್ರೊಡ್ಯೂಸ್ ಮಾಡೋದು? ವಿ ಆರ್ ಜಸ್ಟ್ ಅಲೋಯಿಂಗ್ ದೆಮ್ to introduce. Next, the lymphocytes were transferred into the patient's body. Once the lymphocytes grow ಆದ್ಮೇಲೆ and having, ಈಗ ಏನಾಗಿದೆ ಲಿಂಫೋಸೈಟ್ಸ್ಗಳು,
they are already having a functional ADA gene. So those lymphocytes having the functional ADA gene are transferred into the patient's body. So next, periodic fusion of such genetically engineered lymphocytes is done because these cells are mortal. ಈಗ ಇಲ್ಲೊಂದು ವರ್ಡ್ ಇದೆ, ಇದನ್ನೇ ಕ್ವಶನ್ ಕೇಳ್ಬೋದು. Why the periodic infusion of such genetically engineered lymphocytes can be done? ಯಾಕೆ ಅದನ್ನ ಪದೇ ಪದೇ ಇನ್ಫ್ಯೂಷನ್ ಮಾಡಬೇಕು? ಈ ಲಿಂಫೋಸೈಟ್ಸ್ಗಳಿದೆಯಲ್ಲ, ಇದರೊಳಗಡೆಗೆ ನಾವೇನು ಮಾಡಿದ್ದೀವಿ ಇವಾಗ? ಕಾಂಪ್ಲಿಮೆಂಟರಿ DNA ಹ್ಯಾವಿಂಗ್ ಅ ಫಂಕ್ಷನಲ್ ADA ಜೀನ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. Now it is nothing but genetically engineered lymphocytes. ಈ ಜೆನೆಟಿಕಲಿ ಇಂಜಿನಿಯರ್ಡ್ ಲಿಂಫೋಸೈಟ್ಸ್ಗಳನ್ನ ಪೀರಿಯಾಡಿಕ್ ಆಗಿ ಇನ್ಫ್ಯೂಸ್ ಮಾಡಬೇಕು, ಪದೇ ಪದೇ ಇಂಟ್ರೊಡ್ಯೂಸ್ ಮಾಡ್ತಾ ಇರಬೇಕು. ಈಗ ನನಗೇನೆ ADA ಡಿಫಿಷಿಯನ್ಸಿ ಇದೆ ಅಂತ ಹೇಳಿದ್ರೆ, ಐ ನೀಡ್ ಟು ಟೇಕ್ ದಿಸ್ ಟೈಪ್ ಆಫ್ ಟ್ರೀಟ್ಮೆಂಟ್ ಆ್ಯಂಡ್ ಜೆನೆಟಿಕಲಿ ಎಂಜಿನಿಯರ್ಡ್ ಲಿಂಫೋಸೈಟ್ಸ್ periodically, now and then, like after 1 month, or it may be, that completely depends on the treatment and also the lymphocytes lifespan. ಸೊ ಪದೇ ಪದೇ ತಗೋತಾ ಇರಬೇಕು. ಯಾಕೆ ತಗೋಬೇಕು? ಯಾಕೆಂದ್ರೆ ದೀಸ್ ಲಿಂಫೋಸೈಟ್ಸ್ ಆರ್ ಮೋರ್ಟಲ್, ನಾಟ್ ಇಮ್ಮೋರ್ಟಲ್. ಇಮ್ಮೋರ್ಟಲ್ ಅಂದ್ರೆ ಸಾವೇ ಇಲ್ಲ ಅವುಗಳಿಗೆ ಅಂತ, ಬಟ್ ಅವುಗಳಿಗೂ ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಸೊ ಹಾಗಾಗಿ ದೇ ಆರ್ ಮೋರ್ಟಲ್, ಒಂದಲ್ಲ ಒಂದಿನ ಸತ್ತೆ ಸಾಯುತ್ತೆ, ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಹಾಗಾಗಿ ಎವ್ರಿ ಟೈಮ್ ವಿ ನೀಡ್ ಟು ರೀಪ್ಲೇಸ್ ದಟ್ ಜೆನೆಟಿಕಲಿ ಎಂಜಿನಿಯರ್ಡ್ ಲಿಂಫೋಸೈಟ್ಸ್ ಆ್ಯಂಡ್ ವಿ ನೀಡ್ ಟು ಇನ್ಫ್ಯೂಸ್ ಅಗೇನ್ ಆ್ಯಂಡ್ ಅಗೇನ್ ಪೀರಿಯಾಡಿಕಲಿ ಫಾರ್ ಪರ್ಮನೆಂಟ್ ಕ್ಯೂರ್. ಇದ್ಯಾವುದು ಪರ್ಮನೆಂಟ್ ಕ್ಯೂರ್ ಅಲ್ಲ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು, ಎನ್ಸೈಮ್ ರಿಪ್ಲೇಸ್ಮೆಂಟ್ ಥೆರಪಿ ಆಗಿರ್ಬೋದು, ಆ್ಯಂಡ್ ರಿಕಾಮಿನೆಂಟ್ DNA ಟೆಕ್ನಾಲಜಿ ಆಗಿರ್ಬೋದು. ದಿಸ್ ಆರ್ ಆಲ್ ನಾಟ್ ಪರ್ಮನೆಂಟ್ ಕ್ಯೂರ್. ಸೊ ಯಾವುದು ಪರ್ಮನೆಂಟ್ ಕ್ಯೂರ್ ಅಂತ ಹೇಳಿದ್ರೆ, ಜೀನ್ ಐಸೋಲೇಟೆಡ್ ಫ್ರಮ್ ದ ಬೋನ್ ಮ್ಯಾರೋ ಸೆಲ್ಸ್. ಸರ್ ಬೋನ್ ಮ್ಯಾರೋ ಹೋಯ್ತಲ್ಲ, bone marrow cells producing ADA, earth should observe this. Okay, bone marrow cells ಗಳು, ಈ ಬೋನ್ ಮ್ಯಾರೋ ಸೆಲ್ಸ್ಗಳು ತುಂಬಾನೇ ಸ್ಪೆಷಲೈಸ್ಡ್ ಸೆಲ್ಸ್ಗಳು, ದೇವಕಣಗಳು ಅಂತ ಹೇಳ್ಬೋದು ನಾವು. ಓಕೆ, ಬೋನ್ ಮ್ಯಾರೋ ಸೆಲ್ಸ್ಗಳು ಸ್ಟೆಮ್ ಸೆಲ್ಸ್ ಥರನೇ ಬೋನ್ ಮ್ಯಾರೋ ಸೆಲ್ಸ್ಗಳು ವಿಚ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಬೋನ್ ಅಂತ ಹೇಳ್ತೀವಲ್ಲ. ಪ್ರೊಡ್ಯೂಸಿಂಗ್ ADA at early embryonic stage can be a possible cure. Okay, bone marrow cells having a functional ADA at early embryonic stage, ಅದನ್ನ ಯೂಸ್ ಮಾಡಿಕೊಂಡು ನಾವು ಪರ್ಮನೆಂಟ್ ಆಗಿ ಕ್ಯೂರ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಜೀನ್ ಥೆರಪಿಯಲ್ಲಿ ADA ಡೆಫಿಷಿಯನ್ಸಿಯನ್ನ ನಾವು 3 ಥರ ಕ್ಯೂರ್ ಮಾಡ್ತಾ ಇದ್ದೀವಿ. ಒಂದು ರಿಪ್ಲೇಸ್ಮೆಂಟ್, ಅದು ಯಾವ ಥರ ರಿಪ್ಲೇಸ್ಮೆಂಟ್ ನೋಡಿ ಇವಾಗ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಎನ್ಸೈಮ್ ರಿಪ್ಲೇಸ್ಮೆಂಟ್ ಥೆರಪಿ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ 4 ಥರ ಆಗುತ್ತೆ. ಸೊ ಜೆನೆಟಿಕಲಿ ಎಂಜಿನಿಯರ್ಡ್ ರಿಕಾಮಿನೆಂಟ್ DNA ಟೆಕ್ನಾಲಜಿ ಮುಖಾಂತರ ಲಿಂಫೋಸೈಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫೈನಲ್ ಆಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲ, ಬೋನ್ ಮ್ಯಾರೋ ಸೆಲ್ಸ್ಗಳು ಹ್ಯಾವಿಂಗ್ ಅ ADA ಜೀನ್ at early embryonic stage can be possible for the permanent cure. Okay, so ಇದನ್ನ ಕಾಮನ್ ಆಗಿ 5 ಮಾರ್ಕ್ಗೆ ಕೇಳ್ತಾರೆ. ಈ ಕಾನ್ಸೆಪ್ಟು 5 ಮಾರ್ಕ್ಗೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಹಿಯರ್ ಇಟ್ ಈಸ್ ಜೀನ್ ಥೆರಪಿ. ಅಂದರೆ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ ನೋಡಿ ಹೇಗೆ ಅಂತ. ದಿಸ್ ಇಸ್ ರಿಲೇಟೆಡ್ ಟು ರಿಕಾಮಿನೆಂಟ್ DNA. ವಿ ಆರ್ ಯೂಸಿಂಗ್ ರಿಕಾಮಿನೆಂಟ್ DNA ಟೆಕ್ನಾಲಜಿ to cure the ADA deficiency. Isolated cells with genetic defect from a patient. ಇಲ್ಲಿ ಸೆಲ್ಸ್ ಯಾವುದು ಸರ್? those cells are called lymphocytes. Lymphocytes ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. Okay, now we are growing the cells again, lymphocytes. We are growing the cells in a culture, okay, with the complementary DNA having a functional ADA genes. Introduce the therapeutic gene. ಟ್ರೀಟ್ ಆಗಿರೋ ಜೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. So next, to select the genetically corrected cells, again you lymphocytes, genetically corrected. Okay, I am just going to mark the whole sentence here. Corrected anta helidre lymphocytes with functional ADA gene. Okay, next to select ಮಾಡ್ತಾ ಇದ್ದೀವಿ. Finally, transplant the modified cells into the patient. ಮತ್ತೆ ಅದನ್ನ patient's ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. So this is nothing but the use of recombinant DNA technology in gene therapy to treat the ADA deficiency. So step by step illide. Here the cells are representing the lymphocytes we have extracted from the patients. Culturing in the sense culturing outside the body with complementary DNA having the
ಅನದರ್ ಫಂಕ್ಷನಲ್ ADA ಜೀನ್ ರೆಟ್ರೋವೈರಲ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಅವುಗಳಲ್ಲಿ ಯಾವುದು ಲಿಂಫೋಸೈಟ್ಸ್ಗಳು ಫಂಕ್ಷನಲ್ ADA ಅನ್ನು ಹೊಂದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಪೇಷಂಟ್ಸ್ ಬಾಡಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಇಂಟ್ರೊಡ್ಯೂಸ್ ಮಾಡೋದು, ಟ್ರಾನ್ಸ್ಪ್ಲಾಂಟ್. ಓಕೆ, ಸೊ ನೆಕ್ಸ್ಟ್ ಒಂದು ನೋಡೋಣ, ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಸೊ ಇದು ಕೂಡ 3 ಮಾರ್ಕ್ ಕೇಳೋ ಕ್ವಶನ್ ಆಗಿದೆ. ಮಾಲಿಕ್ಯುಲರ್ ಡಯಾಗ್ನೋಸಿಸ್, ಸಿ ಯೂಶುವಲ್ ಆಗೇನಪ್ಪ ಅಂತ ಹೇಳಿದ್ರೆ ಈ ಕನ್ವೆನ್ಷನಲ್ ಮೆಥಡ್ ಆಫ್ ಡಯಾಗ್ನೋಸಿಸ್ ಅಂತ ಒಂದು ವರ್ಡ್ ಕೇಳಿದ್ದೀರಾ? ಕನ್ವೆನ್ಷನಲ್ ಮೆಥಡ್ ಆಫ್ ಡಯಾಗ್ನೋಸಿಸ್, ಡಯಾಗ್ನೋಸಿಸ್ ಅಂತ ಬಂದ್ರೆ ಫಾರ್ ಎಕ್ಸಾಂಪಲ್ ಸೀರಮ್ ಆರ್ ಯು ಕ್ಯಾನ್ ಸೇ ಬ್ಲಡ್ ಅಂತಾನು ಕೂಡ ಹೇಳ್ಬೋದು ಅದನ್ನ. ಓಕೆ, ಸೆರಮ್ ಆರ್ ಇನ್ ದ ಸೆನ್ಸ್ ಯು ಕ್ಯಾನ್ ಸೇ ಆ್ಯಂಡ್, ಎಲ್ಲವೂ ಕೂಡ ಆಗುತ್ತೆ, ಆದರೆ ಎರಡು ಒಂದೇ ಅಲ್ಲ ಅದು ಆರ್ ಅಂದ ತಕ್ಷಣ. ಸೆರಮ್ ಆ್ಯಂಡ್ ಯೂರಿನ್ ಅನಾಲಿಸಿಸ್ ಕೇಳಿರಬಹುದು ನೀವು. ಓಕೆ, ಸಿ ದೀಸ್ ಆರ್ ದ ಕನ್ವೆನ್ಷನಲ್ ಮೆಥಡ್ ಆಫ್ ಡಯಾಗ್ನೋಸಿಸ್, ಬಟ್ early detection is not possible with the help of conventional method of diagnosis. ಯಾವಾಗಪ್ಪ ಬ್ಲಡ್ ಟೆಸ್ಟ್ ಮತ್ತೆ ಯೂರಿನ್ ಟೆಸ್ಟ್ ಮಾಡಿಸ್ತೀವಿ? ಮುನ್ನೆಚ್ಚರಿಕೆ ಇದ್ರೆ ಅವಾಗ ಹೋಗಿ ಟೆಸ್ಟ್ ಮಾಡಿಸ್ತಾ ಇರ್ತೀವಿ ನಾವು. ಆದರೆ ಅದಿಲ್ಲ ಅಂತ ಹೇಳಿದ್ರೆ ವಿ ಯೂಸ್ ಟು ಟೆಸ್ಟ್ ದ ಯೂರಿನ್ ಆ್ಯಂಡ್ ದ ಬ್ಲಡ್ ಓನ್ಲಿ ಡ್ಯೂರಿಂಗ್ ದ ಎಕ್ಸ್ಪೋಜರ್ ಆಫ್ ದ ಸಿಂಪ್ಟಮ್ಸ್. ನಮಗೆ ಸಿಂಪ್ಟಮ್ಸ್ಗಳು ಬಂದಾಗ, ಓಕೆ ನನಗೇನೋ ಒಂದು ರೋಗ ಬಂದ್ಬಿಟ್ಟಿದೆ, ಡಿಫಿಷಿಯನ್ಸಿ ಡಿಸೀಸ್ ಬಂದಿದೆ ಅಂದಾಗ ಮಾತ್ರ ಹೋಗಿ ಚೆಕ್ ಮಾಡಿಸ್ತೀವಿ. ಇವು ಸಿಂಪ್ಟಮ್ಸ್ ಆರ್ ಅಟ್ ಪೀಕ್, ನಮ್ಗೆ ಆಲ್ರೆಡಿ ಸಿಂಪ್ಟಮ್ಸ್ಗಳು ಬಂದಿದೆ ಅಂತ ಹೇಳಿದ್ರೆ, ಸೊ ದ ಪ್ಯಾಥೋಜನ್ಸ್ ಆರ್ ಆಲ್ರೆಡಿ ಎಕ್ಸ್ಪ್ರೆಸ್ಡ್ ಇನ್ ಅವರ್ ಬಾಡಿ. ಡಿಸೀಸ್ ಬಂದಾಗಿದೆ, ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳಿ. ಇಟ್ ಈಸ್ ನಾಟ್ ಎ ಅರ್ಲಿ ಡಯಾಗ್ನೋಸಿಸ್, ಇಟ್ಸ್ ಅ ಲೇಟರ್ ಫೇಸ್ ಆಫ್ ಡಯಾಗ್ನೋಸಿಸ್ ಅಥವಾ ಲೇಟರ್ ಫೇಸ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅರ್ಲಿ ಡಯಾಗ್ನೋಸಿಸ್ ಆಫ್ ಡಿಸೀಸ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಕನ್ವೆನ್ಷನಲ್ ಮೆಥಡ್ ಆಫ್ ಡಯಾಗ್ನೋಸಿಸ್ ಲೈಕ್ ಯೂರಿನ್ ಅನಾಲಿಸಿಸ್ ಅಂಡ್ ಸೀರಮ್ ಆರ್ ಬ್ಲಡ್ ಅನಾಲಿಸಿಸ್. ಬಟ್ with the help of molecular diagnosis, okay, ಏನಾಗುತ್ತೆ, early diagnosis is possible. early diagnosis is possible. ಇದರಲ್ಲಿ ಇದೆ ಸರ್. ಹಾಗಿದ್ರೆ early diagnosis ಅಂತ ಹೇಳಿದ್ರೆ ಏನು? Identification of the symptoms or diseases in the early stage, in the infection stage only. ಅದರಲ್ಲಿ ಈಗ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕೇಳಿರ್ಬೋದು ನೀವು, PCR ಅಂತ ಹೇಳಿ. ಸೊ ನೆನಪಿದೆಯಾ? ಪ್ರೀವಿಯಸ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದ PCR ಇನ್ ದ ಪ್ರೀವಿಯಸ್ ಚಾಪ್ಟರ್. ಸೊ ಅದರಲ್ಲಿ ಡಿನ್ಯಾಚುರೇಷನ್, ಅನಿಲಿಂಗ್ ಅಂಡ್ ಎಕ್ಸ್ಟೆನ್ಷನ್ ಅನ್ನೋ 3 ಸ್ಟೆಪ್ಸ್ಗಳು ಬರುತ್ತಲ್ಲ. ಸೊ ಇಲ್ಲಿ ಆಂಪ್ಲಿಫಿಕೇಶನ್ ಅಂತ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ದಟ್ ಲೀಡ್ಸ್ ಟು ಆಂಪ್ಲಿಫಿಕೇಶನ್. ಆಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ ಏನು? ಮಲ್ಟಿಪ್ಲಿಕೇಶನ್. ಈಗ ಮಲ್ಟಿಪ್ಲಿಕೇಶನ್ ಯಾವುದಕ್ಕೆ ರಿಲೇಟೆಡ್ ಆಗಿರುತ್ತೆ? ಮಲ್ಟಿಪ್ಲಿಕೇಶನ್ ಆಫ್ nucleic acid of the bacteria or any other organisms or pathogens in the early stage. So it is very essential. Iga polymerase chain reaction yake tumba important agutte anta helidre to detect the pathogen in low ಕೌಂಟ್ ಅಂತ ಹೇಳ್ತೀವಿ. ಕಡಿಮೆ ಕೌಂಟ್ ಇದ್ದಾಗ ಡಿಟೆಕ್ಟ್ ಮಾಡ್ತೀವಿ. ಸೊ ಇದೇನು ಮಾಡುತ್ತೆ? ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಾಡಿದಾಗ ಈ ಒಂದು PCR ಟೆಕ್ನಾಲಜಿಯಲ್ಲಿ ವಿ ಆರ್ ಏಬಲ್ ಟು ಇನ್ಕ್ರೀಸ್ ದ ಕೌಂಟ್ ಆಫ್. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ಕ್ರೀಸ್ ದ ಕೌಂಟ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್ ಕಾನ್ಸಂಟ್ರೇಷನ್, ಯು ಕ್ಯಾನ್ ಸೇ ಕೌಂಟ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್. ನ್ಯೂಕ್ಲಿಯಿಕ್ ಆಸಿಡ್ ಕಾನ್ಸಂಟ್ರೇಷನ್ ಅನ್ನು ಜಾಸ್ತಿ ಮಾಡುತ್ತೆ ಆಸಿಡ್ ಆಫ್ ಬ್ಯಾಕ್ಟೀರಿಯಾ. ಸೊ ದೇರ್ ಬೈ ವಿ ಕಮ್ ಟು ನೋ, ಗೊತ್ತಾಗುತ್ತೆ ನಮಗೆ. ಸೊ ಐ ವಿಲ್ ರಿಪೀಟ್ ದಟ್ ಹೇಗೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಿಮಗೆ RT-PCR ಅಂತ ಕೇಳಿರ್ಬೋದು, ಕೇಳಿದ್ದೀರಾ? RT-PCR ರಿಲೇಟೆಡ್ ಟು ದಿಸ್ ಒನ್ ಓನ್ಲಿ. ಯಾವಾಗ ಮಾಡ್ತಾ ಇದ್ರು? ನಿಮ್ಗೇನಾದರೂ ಇನ್ಫೆಕ್ಷನ್ ಇದೆಯಾ, ನೀವು ಚೆನ್ನಾಗೇ ಇರ್ತೀರಾ, ಇನ್ಫೆಕ್ಷನ್ ಇದೆಯಾ ಅಂತ ಇಲ್ವ ಹೇಗೆ ಗೊತ್ತಾಗುತ್ತೆ? ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಡನ್ ವಾಟ್ ಈಸ್ ದಟ್ PCR. ಈಗ ನಮ್ಮಲ್ಲಿ ಏನಾದರೂ ಕೂಡ ಅರ್ಲಿ ಸ್ಟೇಜಲ್ಲಿ ಅಂದರೆ ಫಸ್ಟ್ ಸ್ಟೇಜಲ್ಲೇ 1, 2, 3 ಇದ್ದರೆ ಒಂದು ಬ್ಲಡ್ ಸ್ಯಾಂಪಲಲ್ಲಿ 1, 2, 3 ಚಿಕ್ಕದಾಗಿರೋ ಲೋ ಕೌಂಟಲ್ಲಿರೋ ಬ್ಯಾಕ್ಟೀರಿಯಾಗಳಿದ್ರೆ ವಿ ಸ್ಟಾರ್ಟೆಡ್ ಟು ಆಂಪ್ಲಿಫೈ ಮಾಡೋದು. ಸೊ ಅಲ್ಲಿರೋ ನ್ಯೂಕ್ಲಿಯಿಕ್ ಆಸಿಡ್ ಆಫ್ ದ ಬ್ಯಾಕ್ಟೀರಿಯಾ ಆಂಪ್ಲಿಫೈ ಆದಾಗ ವಿ ಕಮ್ ಟು ನೋ ವಿಚ್ ಬ್ಯಾಕ್ಟೀರಿಯಾ ಇಸ್ ದೇರ್, ಯಾವುದು ಅಂತ ಗೊತ್ತಾಗುತ್ತೆ. ಸೊ ದೇರ್ ಬೈ ವಿ ಕ್ಯಾನ್ ಪ್ರಿವೆಂಟ್ ದ ಡಿಸೀಸ್. ಇನ್ನು ಸಿಂಪ್ಟಮ್ಸ್ಗಳು ಬಂದಿಲ್ಲ, ಆವಾಗ ಲೋ ಕೌಂಟಲ್ಲಿ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಏಡ್ಸ್ ಅಥವಾ HIV ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಇದ್ರ ಮುಖಾಂತರ ಏಡ್ಸ್, ಯು ಕ್ಯಾನ್ ಸೇ HIV ಡಿಟೆಕ್ಷನ್,
that can be done even through the PCR as well. So next, recombinant DNA technology. Have you heard about the single-stranded DNA? Single-stranded DNA and RNA. You can say or RNA, single-stranded RNA tagged with radioactive molecule. Molecule is commonly called probe. Idana probe anta heltivi. So this probe is very essential to identify the mutated gene. Yaake use ಮಾಡ್ತಾರೆ? To identify the mutated gene. So with the help of autoradiography. ಸೊ ಅಲ್ಲಿ ಕಾಂಪ್ಲಿಮೆಂಟರಿ DNA ಅಥವಾ RNA ಯೂಸ್ ಮಾಡೋದ್ರಿಂದ, ಅದು ಸಿಂಗಲ್ ಸ್ಟ್ಯಾಂಡರ್ಡ್ ಅನ್ನ ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಒನ್ಸ್ ವಿ ತೆಗೆದುಕೊಂಡಾಗ, ಸೊ ವಿ ಕಮ್ ಟು ನೋ ವಿಚ್ ಆರ್ ನಾಟ್ ವಿಸಿಬಲ್ ಇನ್ ದ ಆಟೋರೇಡಿಯೋಗ್ರಫಿ, ಅದು ಕಾಣಿಸೋದಿಲ್ಲ. ಸೊ ದೆನ್ ವಿ ಕಮ್ ಟು ನೋ ಸೊ ವಾಟ್ ಆರ್ ದ ಜೀನ್ಸ್ ವಿಚ್ ಆರ್ ಮ್ಯೂಟೇಟೆಡ್. ಸೊ ಅಲ್ಲಿಗೆ ರಿಕಾಮಿನೆಂಟ್ DNA ಟೆಕ್ನಾಲಜಿಯಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ DNA or RNA which are tagged with radioactive molecules are commonly called probe, can be used to identify the mutated gene. So with the help of autoradiography. Next, enzyme linked immunosorbent assay called ELISA. It's also used, Western blot anta kelirbodu, ELISA anta kelirbodu. It's also used to identify the HIV infection or the AIDS. Illi antigen antibody principle irutte interaction. It is based on the principle. Yav principle involve agirutte? Antigen antibody interaction irutte. Okay na? So hege sir, for example, we can easily identify the pathogen in two way. One, what type of antibodies are producing in our body against the antigen. Next, which antigen is there in our body. Yav antigen ide anta gottadru gottagatte yav disease anta. ಇನ್ನೊಂದು ಯಾವ ಆಂಟಿಜನ್ ಯಾವ ಆಂಟಿಬಾಡಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ಗೊತ್ತಾದರೂ ಕೂಡ ನಮಗೆ ಡಿಸೀಸ್ ಗೊತ್ತಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಂಟಿಜನ್ ಆಂಟಿಬಾಡಿ ಇಂಟರಾಕ್ಷನ್. ಸೊ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಎಸ್ಸೆ ವರ್ಕ್ಡ್ ಆನ್ ದ ಪ್ರಿನ್ಸಿಪಲ್ ಆಂಟಿಜನ್ ಆಂಟಿಬಾಡಿ ಇಂಟರಾಕ್ಷನ್. ಸೊ ಇದು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಲ್ಲಿ ಬರೋದು. ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಆರ್ ವೆರಿ ಯೂಸ್ಫುಲ್ ಟು ಐಡೆಂಟಿಫೈ ದ ಡಿಸೀಸಸ್ in the early stage. Early diagnosis is possible. In the conventional method of diagnosis, like a serum and urine analysis, early stage of diagnosis is not possible. Early diagnosis agodilla. Okay. So next ನೋಡೋಣ, transgenic animals. Have you heard about the mice? More than 95% of animals, more than 95 to 97% of animals are usually mice ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಲ್ಯಾಬೊರೇಟರಿಗಳಲ್ಲಿ ತಾನೇ ನಾವು ಯೂಸ್ ಮಾಡೋದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳನ್ನು. ಹೊರಗಡೆ ಬರಬೇಕು ಅಂತ ಸೇಫ್ಟಿ ಮಾಡಬೇಕು ನಾವು. ಸೇಫ್ಟಿ ಇರುತ್ತೆ ಅದಕ್ಕೊಂದು, ಅಂದರೆ ವ್ಯಾಲಿಡೇಟ್ ಮಾಡೋದು ಮುಂದೆ ಹೇಳ್ತೀನಿ ನಾನು ನಿಮಗೆ. ಜೆನೆಟಿಕಲಿ ಎಂಜಿನಿಯರ್ಡ್ ಒಂದು ಕಮಿಟಿ ಇದೆ ಯಾವುದು ಅಂತ ಹೇಳಿಬಿಟ್ಟು. ಆ ಒಂದು ಸೇಫ್ಟಿಗೋಸ್ಕರ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳನ್ನು ಎಲ್ಲಂದರಲ್ಲಿ ಯಾವಾಗ ಬೇಕಾವಾಗ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನವೆಡೇಸ್ ವಿ ಆರ್ ಪ್ರೊಡ್ಯೂಸಿಂಗ್ ಜೆನೆಟಿಕಲಿ ಎಂಜಿನಿಯರ್ಡ್ ಅನಿಮಲ್ಸ್ ಓನ್ಲಿ ಫಾರ್ ಹ್ಯೂಮನ್ ಬೆನಿಫಿಟ್ಸ್, ಎಸ್ಪೆಷಲಿ ಫ್ಯೂ ಥಿಂಗ್ಸ್. ಯಾವ್ಯಾವ್ದು ನೋಡೋಣ ಇವಾಗ. ಈ ಕ್ವಶನ್ ಅನ್ನ 5 ಮಾರ್ಕ್ ಕೇಳ್ತಾರೆ ಕಣ್ರಪ್ಪ. ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್ ಫಾರ್ 5 ಮಾರ್ಕ್. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ ಮ್ಯಾನ್ ಕೈಂಡ್ ಅಂತ ಹೇಳಿ. ಸೊ ಸರಿ, ಇಷ್ಟು ಪಾಯಿಂಟ್ ಬರೆದ್ರೆ ಸಾಕಾ? ಇದ್ರ ಮುಂದೆ ಒಂದು 2 ಲೈನ್ ಎಕ್ಸ್ಪ್ಲೈನ್ ಮಾಡಿ ಇದ್ರೆ, ಇಲ್ಲ ಅಂತ ಹೇಳಿದ್ರೆ ಒಂದೇ ಲೈನಲ್ಲಿ ಬರೀರಿ. ಆದರೆ ಈಗ ಸ್ಟಡಿ ಆಫ್ ಡಿಸೀಸ್, ವಾಟ್ ಟೈಪ್ ಆಫ್ ಡಿಸೀಸ್ ಲೈಕ್ ಕ್ಯಾನ್ಸರ್, ಸಿಸ್ಟಿಕ್ ಫೈಬ್ರೋಸಿಸ್, ರಿಮಿಟೈಡ್ ಆರ್ಥ್ರೈಟಿಸ್ ಅಂಡ್ ಆಲ್ಸೋ ಅಲ್ಝೈಮರ್ಸ್ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ, ಬರೀಬೇಕಷ್ಟೇ. ಓಕೆ. ಸೊ ಈಗ ನೋಡಿ, why we are using transgenic animals and why we are producing. One, study of normal physiology and development. We know that. Like what type of physiological functions are happening inside our body. Growth and development. For example, like insulin growth factor ಅಥವಾ insulin like growth factor. Growth factor ಕೇಳಿರ್ತೀರಲ್ಲ. ಸೊ ದಟ್ ಕ್ಯಾನ್ ಬಿ ಯಾವ ಥರ ಅದು ವರ್ಕ್ ಆಗುತ್ತೆ. ಅದಷ್ಟೇ ಅಲ್ಲ, ಮೋಸ್ಟ್ ಆಫ್ ದ ಪ್ರೋಟೀನ್ಸ್ ಆರ್ ಎನಿ ಅದರ್ ಕೈಂಡ್ ಆಫ್ ಫುಡ್ ಸಬ್ಸ್ಟೆನ್ಸಸ್, ಡ್ರಗ್ಸ್ ದಟ್ ವಿ ಪ್ರಿಪೇರ್ಡ್ ಇನ್ ಲ್ಯಾಬೊರೇಟರಿ, ಅದು ಯಾವ ಥರ ವರ್ಕ್ ಆಗುತ್ತೆ ಫಿಸಿಯಲಾಜಿಕಲಿ ಆ್ಯಂಡ್ ಹೌ ಇಟ್ ಈಸ್ ಅಫೆಕ್ಟಿಂಗ್ ದ ನಾರ್ಮಲ್ ಫಿಸಿಯಲಾಜಿಕಲ್ ಗ್ರೋತ್ ಆಫ್ ದ ಆರ್ಗ್ಯಾನಿಸಮ್ ಅನ್ನೋದೇ ನಾರ್ಮಲ್ ಫಿಸಿಯಾಲಜಿ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಸಿಂಪಲ್ ಆಗಿ ಬರೆಯೋದಾದರೆ ಲೈಕ್ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್.
ಅದನ್ನ ಯಾವ ಥರ ಅದು ಗ್ರೋತ್ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನಿಮಲ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಸ್ಟಡಿ ಆಫ್ ಡಿಸೀಸ್, ಅಗೇನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿ ಆರ್ ಫೋಕಸಿಂಗ್ ದ ಬೋರ್ಡ್ ಎಕ್ಸಾಮಿನೇಷನ್ ಅಂಡ್ ವಿ ಆರ್ ಜಸ್ಟ್ ಗೋಯಿಂಗ್ ಟು ಫೋಕಸ್ ವಾಟ್ ವಿ ನೀಡ್ ಟು ರೈಟ್. ಮತ್ತೆ ಅಕಸ್ಮಾತ್ ಇವಾಗ ಸರ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ರೈಟ್ ದಿಸ್ ಫಾರ್ 5 marks, 5 marksಗೆ ಹೆಂಗೆ ಬರೆಯೋದು ಅಂತ ಗೊತ್ತಾಗ್ತಿಲ್ಲ, ಬರೀ ಇಷ್ಟೇ ಬರೆದ್ಬಿಟ್ರೆ ಸಾಕಾ? ಡೋಂಟ್ ವರಿ ಅಬೌಟ್ ದಟ್, ನಾನು ಎಕ್ಸ್ಪ್ಲೈನ್ ಮಾಡೋದನ್ನೆಲ್ಲ ನೀವು ಬರೆಯೋಕ್ಕಾಗಲ್ಲ. ಅದಕ್ಕೇನೆ DPPಯಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ ಮತ್ತೆ ಆನ್ಸರ್ ಕೊಟ್ಟಿದ್ದೀನಿ. ಓಕೆ, ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ 5 marks ಅಂತ. ಸೊ ದೇ ಆಲ್ಸೋ ಯು ವಿಲ್ ಗೆಟ್ ಅ ಕಂಪ್ಲೀಟ್ ಆನ್ಸರ್. ಓಕೆ, ಅಕಸ್ಮಾತ್ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಬರೆಯೋಕ್ಕಾಗಿಲ್ಲ, ಅಥವಾ ಕೆಲವರಿಗೆ ಥಿಯರಿ ಅರ್ಥ ಆಗಿರುತ್ತೆ, ಯು ಡೋಂಟ್ ನೋ ಹೌ ಟು ರೈಟ್ ದ ಸೆಂಟೆನ್ಸಸ್, ಅಂಥವರಿಗೆ DPP ಇರೋದು. ಓಕೆ, ಯು ಕ್ಯಾನ್ ಗೋ ಫಾರ್ ಇಟ್, ಡೋಂಟ್ ವರಿ. ನೆಕ್ಸ್ಟ್ ಸ್ಟಡಿ ಆಫ್ ಡಿಸೀಸಸ್. ಕೆಲವು ಸಲ ಡಿಸೀಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಲೈಕ್ ಆ ಡಿಸೀಸ್ಗಳು ಫಂಕ್ಷನ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸಿಂಪ್ಟಮ್ಸ್ ಏನು, ಇದೆಲ್ಲ ತಿಳ್ಕೊಬೇಕಲ್ವ, ಪ್ರಾಪರ್ಟೀಸ್ಗಳದೆಲ್ಲ. ಸೊ ಸ್ಟಡಿ ಆಫ್ ಡಿಸೀಸಸ್, ಲೈಕ್ ಕೆಲವು ಡಿಸೀಸ್ಗಳು ಅವುಗಳು ಯಾವ ಥರ ಆ್ಯಕ್ಟ್ ಮಾಡುತ್ತೆ, ಲೈಕ್ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸಿಸ್ಟಿಕ್ ಫೈಬ್ರೋಸಿಸ್ ಆಗಿರ್ಬೋದು, ಸಿಸ್ಟಿಕ್ ಫೈಬ್ರೋಸಿಸ್ ಆರ್ ರಿಮಿಟಾಯ್ಡ್ ಆರ್ಥ್ರೈಟಿಸ್, ರಿಮೆಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಅಲ್ಝೈಮರ್ಸ್ ಆರ್ಥ್ರೈಟಿಸ್, ನೆಕ್ಸ್ಟ್ ಅಲ್ಝೈಮರ್ಸ್ ಎಟ್ಸೆಟ್ರಾ. ಈ ಥರ ತುಂಬಾ ಇರುತ್ತೆ. ಯು ಶುಡ್ ರಿಮೆಂಬರ್ ದ. ಓಕೆ, ಅಲ್ಝೈಮರ್ಸ್ ಎಟ್ಸೆಟ್ರಾ. ಸೊ ನೆಕ್ಸ್ಟ್ ಇಲ್ಲಿ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ಗೆ ಬಂದಾಗ, ಎಸ್ ಆಫ್ ಕೋರ್ಸ್ ವಿ ಆರ್ ಯೂಸಿಂಗ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಟು ಪ್ರೊಡ್ಯೂಸ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್. ಈಗ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಎವ್ರಿ ಟೈಮ್ ವಿ ನೀಡ್ ಅ ಫ್ಯಾಕ್ಟ್ರಿ, ವಿ ನೀಡ್ ಅ ಕಂಪ್ಲೀಟ್ ಐಸೋಲೇಟೆಡ್ ಅಸೆಪ್ಟಿಕ್ ಕಂಡೀಷನ್ ಲ್ಯಾಬೊರೇಟರಿ ಟು ಕ್ರಿಯೇಟ್ ಪ್ರಾಡಕ್ಟ್ಸ್. ಬಯೋ ರಿಯಾಕ್ಟರ್ ಬೇಕು, ಆಪ್ಟಿಮಲ್ ಕಂಡೀಷನ್ ಮೇಂಟೈನ್ ಮಾಡ್ತಾ ಇರಬೇಕು. ಇಫ್ ವಿ ಕ್ರಿಯೇಟ್ ಅನ್ ಅನಿಮಲ್ ವಿಚ್ ಇಸ್ ಪ್ರೊಡ್ಯೂಸಿಂಗ್ ದ ಬಯೋಲಾಜಿಕಲ್ ಪ್ರಾಡಕ್ಟ್, ದಟ್ ಈಸ್ ವೆಲ್ ಅಂಡ್ ಗುಡ್, ರೈಟ್? ಈಗ ಅದು ಈಸಿಯಾಗಿ ಏನು ಮಾಡ್ತಾ ಇರುತ್ತೆ, ಅನಿಮಲ್ಸ್ಗಳು ರಿಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಸ್ಥಾವರ ಉಂಟು, ಜಂಗಮ ಕಳಿವಿಲ್ಲ ಅನ್ನೋ ಹಾಗೆ ಅನಿಮಲ್ಸ್ಗಳು ಅದ್ರ ಪಾಡ್ಗೆ ಅದು ಬಿಟ್ಟರೆ ಹೋಗ್ತಾನೇ ಇರುತ್ತೆ. ಅದು ಅಂದರೆ ಅದ್ರ ರಿಪ್ರೊಡಕ್ಷನ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಸ್ಪೀಶೀಸ್. ಅದು ಇಫ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಸಚ್ ಟೈಪ್ ಆಫ್ ಬಯಾಲಜಿಕಲ್ ಪ್ರಾಡಕ್ಟ್ಸ್ ವೆರಿ ಯೂಸ್ಫುಲ್ ಫಾರ್ ಮ್ಯಾನ್ಕೈಂಡ್. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗಳನ್ನೇ ಪ್ರೊಡ್ಯೂಸ್ ಮಾಡಿ ಆ ಅನಿಮಲ್ಸ್ಗಳಿಂದ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ, ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಆಲ್ಫಾ ಆಂಟಿಟ್ರಿಪ್ಸಿನ್ ಅಂತ ಕೇಳಿರ್ಬೋದು. ಸೊ ದಟ್ಸ್ ಆಲ್ಸೋ ಬಯಾಲಜಿಕಲ್ ಟ್ರೀಟ್ಮೆಂಟ್, ಐ ಮೀನ್ ಬಯಾಲಜಿಕಲ್ ಪ್ರಾಡಕ್ಟ್. ಸೊ ಕ್ಯಾನ್ ಬಿ ಯೂಸ್ ಟು ಟ್ರೀಟ್ ಎಂಫೈಸೆಮಾ. ಓಕೆ, ಸೊ ಆಲ್ಫಾ 1 ಆಂಟಿಟ್ರಿಪ್ಸಿನ್, so can be used to treat the disease called emphysema. Last class ಅಲ್ಲಿ, ಸಾರಿ ಅದು ಡಿಫ್ರೆಂಟ್ ಕ್ಲಾಸ್ ಆಯಿತು, ಎಲ್ಲಿ ತಿಳ್ಕೊಂಡಿರ್ತೀರಾ, ರೆಸ್ಪಿರೇಟರಿ ಅಥವಾ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಲ್ಲಿ ತಿಳ್ಕೊಂಡಿರ್ತೀರಾ. ಸೊ ಲೈಕ್ ವೈಸ್, ಹ್ಯಾವ್ ಯು ಹರ್ಡ್ ಅಬೌಟ್ ದ ಕೌ, transgenic cow, name was Rosie, was produced in the year 1997. So the first transgenic cow name was Rosie, produced in the year 1997. So was able to produce the milk ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಪ್ರೋಟೀನ್ ರಿಚ್ ಮಿಲ್ಕ್ ಅಂತ ಹೇಳ್ತೀವಿ. ಸೊ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅನ್ನೋ ಒಂದಿರುತ್ತೆ, ವಿಚ್ ಇಸ್ ಸಿಮಿಲರ್ ಟು ದ ಹ್ಯೂಮನ್ ಪ್ರೋಟೀನ್. ಸೊ ಪ್ರೊಡ್ಯೂಸ್ ನಿಯರ್ಲಿ ಅಬೌಟ್ 2.4 grams per liter ಪ್ರೋಟೀನ್ ಅನ್ನು ಹೊಂದಿರುತ್ತೆ. ಸೊ ದಟ್ ಈಸ್ ಕಾಮನ್ಲಿ ಕಾಲ್ಡ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್, and so which is more when compared to the natural cows, and it is very essential for mankind as well. ಅಂದ್ರೆ ಯೂಶುವಲ್ ಆಗಿ ರೋಸಿ ಅನ್ನೋದು 1997 ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಏಬಲ್ ಟು ಪ್ರೊಡ್ಯೂಸ್ 2.4 grams ಆಫ್ protein per liter, and which is having alpha lactalbumin protein, which is similar to human and very essential for human beings. And idu when it comes to natural cows ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಅರ್ಥ. ಇನ್ನು ವ್ಯಾಕ್ಸಿನ್ ಸೇಫ್ಟಿ ಮತ್ತೆ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಬಂದಾಗ ಯೂಶುವಲ್ ಆಗಿ ಟ್ರಾನ್ಸ್ಜೆನಿಕ್ animals are sensitive to toxicity. ಸೊ ಅವು ಸ್ವಲ್ಪ ಏನಾದರೂ ಟಾಕ್ಸಿಸಿಟಿ ಇದ್ರೂ ಕೂಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ದೇ ಆರ್ ಏಬಲ್ ಟು ಶೋ ದ ಎಕ್ಸ್ಪ್ರೆಷನ್ಸ್.
ಸೊ ವಿ ಕ್ಯಾನ್ ಈಸಿಲಿ ಯೂಸ್ ದೆಮ್. ಅದೇ ರೀತಿಯಲ್ಲಿ ವ್ಯಾಕ್ಸಿನ್ ಸೇಫ್ಟಿ, ಟು ಟೆಸ್ಟ್ ದ ವ್ಯಾಕ್ಸಿನ್, ಟು ಟೆಸ್ಟ್ ದ ಇಲ್ಲೇ ಇದೆ, ಟು ಟೆಸ್ಟ್ ದ ಸೇಫ್ಟಿ ಆಫ್ ವ್ಯಾಕ್ಸಿನ್, ಸೇಫ್ಟಿ ಆಫ್ ವ್ಯಾಕ್ಸಿನ್ಸ್ ಲೈಕ್ ಪೋಲಿಯೋ ವ್ಯಾಕ್ಸಿನ್ಸ್ ಆಗಿರ್ಬೋದು, ಅಥವಾ ಅದರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಸಿನ್ಸ್ಗಳು ಏನೇ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಈ ಅನಿಮಲ್ಸ್ಗಳ ಮೇಲೆ ಫಸ್ಟು ಮಾಡೆಲ್ಸ್ ಆಗಿ ಯೂಸ್ ಮಾಡ್ತಾರೆ ಈ ಅನಿಮಲ್ಸ್ಗಳನ್ನು. ಓಕೆ, ಫಸ್ಟು ಟ್ರಯಲ್ ಮಾಡಿ, ಕ್ಲಿನಿಕಲ್ ಟ್ರಯಲಿಂಗ್ ನಡೆಯುತ್ತೆ, ನಂತರ ಹ್ಯೂಮನಲ್ಲೂ ಕೂಡ ಟ್ರಯಲ್ಗಳು ನಡೆದು, ಹ್ಯೂಮನ್ ಮೇಲೆ ಟ್ರಯಲ್ ಮಾಡೋ ಹಾಗಿಲ್ಲ. ಓಕೆ, ಬಟ್ ಈಗ ಅದು ಸಕ್ಸಸ್ ಆಯಿತು, ನಮ್ಮ ಮೇಲೂ ಕೂಡ ಸಕ್ಸಸ್ ಆಗಲಿಲ್ಲ ಅಂದ್ರೆ ಟ್ರಯಲ್ ಆಯ್ತಲ್ಲ ಅಲ್ಲಿ. ಓಕೆ, ಎನಿಯೋ ಇಟ್ ಈಸ್ ಆಲ್ ಅಬೌಟ್ ದ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂಡ್ ದೇರ್ ಬೆನಿಫಿಟ್ಸ್, ಯು ಶುಡ್ ರಿಮೆಂಬರ್, ಆ್ಯಂಡ್ ದಿಸ್ ಇಸ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ ಎಥಿಕಲ್ ಇಶ್ಯೂಸ್ ಅಂತ ಬಂದಾಗ ಕೆಲವು ಕೇಳೋದು 2ರಿಂದ 3 ಮಾರ್ಕ್ಸು ಈ ಕಾಂಪೋನೆಂಟಲ್ಲಿ. ಅದಕ್ಕೆ ನಮ್ಮ ಬೋರ್ಡ್ ಎಕ್ಸಾಮ್ಗೆ ಎಷ್ಟು ಬೇಕಷ್ಟು ತೆಗೆದುಕೊಂಡಿರ್ತೀನಿ. 2 ಡೆಫಿನೇಷನ್, ಬಯೋಪೈರಸಿ ಮತ್ತು ಯೂಶುವಲ್ ಆಗಿ ಬಯೋಪೇಟೆಂಟ್ ಅದೊಂದು ಇರುತ್ತೆ. ಅದಾದಮೇಲೆ ಯೂಶುವಲ್ ಆಗಿ ಇನ್ನೊಂದೇನಪ್ಪ ಅಂದರೆ ಬಾಸ್ಮತಿ ರೈಸ್ ಬಗ್ಗೆ ಕೇಳ್ತಾರೆ. ಇನ್ ಇಂಡಿಯಾ ದೇರ್ ಆರ್ ಅಬೌಟ್ 2 lakh ವೆರೈಟೀಸ್ ಆಫ್ ರೈಸ್ ಆರ್ ಪ್ರೆಸೆಂಟ್. ಅಷ್ಟು ರೈಸ್ ವೆರೈಟೀಸ್ ಇದೆ. 27 ಡಾಕ್ಯುಮೆಂಟೆಡ್ ವೆರೈಟೀಸ್ ಆಫ್ ಬಾಸ್ಮತಿ ವಿಲ್ ಬಿ ದೇರ್ ಇನ್ ಇಂಡಿಯಾ. 27 ಡಾಕ್ಯುಮೆಂಟೆಡ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ನೋಡಿ, ಬಯೋಪೈರಸಿ ಅಂದ್ರೆ ಡೆಫಿನೇಷನ್ ಕೇಳ್ತಾರೆ. ಪೈರಸಿ ಅಂತ ಹೇಳಿದ್ರೆ ಕಳ್ಳತನದಿಂದ ಆಗಿರೋದು. ಬಯೋ ಅಂತ ಹೇಳಿದ್ರೆ ಬಯೋ ರಿಸೋರ್ಸಸ್. ಸೊ ಡೆಫಿನೇಷನ್ ಬಂದು ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಯೂಸ್ ಆಫ್ ಬಯೋ ರಿಸೋರ್ಸಸ್, ಎನಿ ಬಯೋ ರಿಸೋರ್ಸಸ್, ವೆದರ್ ಇಟ್ ಮೇ ಬಿ ದ ಪ್ರಾಡಕ್ಟ್, ಇಟ್ ಮೇ ಬಿ ದ ಎನಿ ಅದರ್ biological component. Use of bioresources by multinational companies and other organization. ಯಾರಾದರೂ ಯೂಸ್ ಮಾಡ್ತಾ ಇರಲಿ, ಮಲ್ಟಿನ್ಯಾಷನಲ್ ಕಂಪನೀಸ್ ಆರ್ ಎನಿ ಅದರ್ ಆರ್ಗನೈಸೇಷನ್, ವಿತೌಟ್ ಪ್ರಾಪರ್ ಆಥರೈಸೇಷನ್, ವಿತೌಟ್ ಪರ್ಮಿಷನ್ ಫ್ರಮ್ ದ ಕಂಟ್ರೀಸ್ ಅಂಡ್ ಕನ್ಸರ್ನ್ಡ್ ಪೀಪಲ್, ವಿತೌಟ್ ಕಾಂಪನ್ಸೇಟರಿ ಪೇಮೆಂಟ್. ಕನ್ಸರ್ನ್ಡ್ ಪರ್ಸನ್ ಇಂದ, ಕನ್ಸರ್ನ್ಡ್ ಕಂಟ್ರಿಯಿಂದ ಯಾವುದೇ ತರ ಆಥರೈಸೇಷನ್ ತೆಗೆದುಕೊಳ್ಳದೆ, ಕಾಂಪನ್ಸೇಟರಿ ಪೇಮೆಂಟ್ ಕೊಡದೆ ಬಯೋ ರಿಸೋರ್ಸಸ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಬಯೋಪೈರಸಿ ಅಂತ ಹೇಳ್ತೀವಿ. ಈಗ ಕಾಮನ್ ಆಗಿ ಪೇಟೆಂಟ್ ಅಂತ ಒಂದಿರುತ್ತೆ. ಓಕೆ, ಅದು ಕೂಡ ಇಲ್ಲೇ ಬರುತ್ತೆ, ಬಯೋ ಪೇಟೆಂಟ್ ಅಂತ ಹೇಳ್ತಿದ್ದೆ. ಎಕ್ಸ್ಕ್ಲೂಸಿವ್ ರೈಟ್ಸ್. ಓಕೆ, ದ ರೈಟ್ಸ್, ಅಥವಾ ಯು ಕ್ಯಾನ್ ಕಾಲ್ ಇಟ್ ಆಸ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಗಿವನ್ ಬೈ ದ ಸೆಂಟ್ರಲ್ ಆರ್ ವಾಟ್ ಎವರ್ ಇಟ್ ಇಸ್, ಯು ಕ್ಯಾನ್ ಸೇ ಸ್ಟೇಟ್ ಗವರ್ಮೆಂಟ್. ಅವರು ಅದನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಇನ್ ದ ಎಕ್ಸ್ಚೇಂಜ್ ಆಫ್ ದ ಪ್ರಾಡಕ್ಟ್. ಅದು ಕೂಡ ವಿತ್ ಅ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ತನಕ ಕೊಡ್ತಾರೆ. 10 ವರ್ಷ, 20 ವರ್ಷ ಆ ಥರ. ಸೊ ತಿಳ್ಕೊಳ್ಳೋಣ ಅದು. ಸೊ ಅಲ್ಲಿಗೆ ಬಯೋಪೈರಸಿ ಅರ್ಥ ಆಯ್ತಾ? ಯೂಸ್ ಆಫ್ ಬಯೋ ರಿಸೋರ್ಸಸ್ ಬೈ ಮಲ್ಟಿನ್ಯಾಷನಲ್ ಆರ್ ಎನಿ ಅದರ್ ಆರ್ಗನೈಸೇಷನ್ ವಿಥೌಟ್ ಪ್ರಾಪರ್ ಆಥರೈಸೇಷನ್ ಫ್ರಮ್ ದ ಕನ್ಸರ್ನ್ಡ್ ಕಂಟ್ರೀಸ್ ಆರ್ ಕನ್ಸರ್ನ್ಡ್ ಪೀಪಲ್ ಆ್ಯಂಡ್ ವಿಥೌಟ್ ಕಾಂಪನ್ಸೇಟರಿ ಪೇಮೆಂಟ್. ಸೊ ಇಲ್ಲಿ ಬಂದರೆ 1997 ಅಲ್ಲಿ an American company got patent rights for the basmati rice through the US Patent and Trademark Office, was allowed to sell as a new variety in US and abroad. ಕಾಮನ್ ಆಗಿ ಬಾಸ್ಮತಿ ಅನ್ನೋ ಹೆಸರಲ್ಲೇ ಇಂಡಿಯನ್ ಅರೋಮಾ ಇದೆ ಹೆಸರಲ್ಲಿ. ಸೊ ಈಗ ಬಾಸ್ಮತಿ ಯಾಕೆ ಸ್ವಲ್ಪ ಫೇಮಸ್ ಅಂತ ಹೇಳಿದ್ರೆ, ದಟ್ ಹ್ಯಾವ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಓಡರ್ ಆ್ಯಂಡ್ ಫ್ರಾಗ್ರೆನ್ಸ್. ಓಡರ್ ಜೊತೆಗೆ ಟೇಸ್ಟ್ ಕೂಡ ಇದೆ ಅದು. ಸೊ ನಮ್ಮ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗಿರೋ ಬಾಸ್ಮತಿ ರೈಸನ್ನು ಅಮೇರಿಕನ್ ಕಂಪನಿ ಏನು ಮಾಡುತ್ತೆ, ದಟ್ ಹ್ಯಾಸ್ ಟೇಕನ್ ಅ ಪೇಟೆಂಟ್ ಥ್ರೂ ದ US Patent and Trademark Office and they allowed to sell as a new variety in their country as well as abroad. ನಮ್ಮಿಂದ ತೆಗೆದುಕೊಂಡೋಗಿ ನಮಗೇ ಮಾರೋದು. ಓಕೆ, ಆ ಥರ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬಯೋಪೈರಸಿ ಆಗಿರೋದು. ಈ ಥರದ್ದು ತುಂಬಾ ಅಟೆಂಪ್ಟ್ಸ್ಗಳು ನಡೀತಾನೆ ಇರುತ್ತೆ. ಟರ್ಮೆರಿಕ್ಗಾಗಿರ್ಬೋದು, ನೀಮ್ಗಾಗಿರ್ಬೋದು. ಇಂಡಿಯಾ ಅಂತ ಹೇಳಿದ್ರೇ, ಇಂಡಿಯಾ ಇಸ್ ಫೇಮಸ್ ಫಾರ್ ಆಯುರ್ವೇದ. ಹಳೇ ಕಾಲದಿಂದನೂ ಕೂಡ, ಇವಾಗ ಕಡಿಮೆ ಆಗ್ತಾ, ಇವಾಗ ಆಯುರ್ವೇದ ಕೋರ್ಸ್ಗಳು ಜಾಸ್ತಿ ಆಗಿರ್ಬೋದು, ಆಯುರ್ವೇದದ ಪ್ರಜ್ಞೆ ಕಡಿಮೆ ಆಗಿದೆ. ಹೌದಾ? ಸೆನ್ಸ್ ಆಫ್ ಆಯುರ್ವೇದ ಇಸ್ ನಾಟ್ ಸೇಮ್ ಇನ್ ಎವ್ರಿ ಒನ್. ಎಲ್ಲರಲ್ಲೂ ಅದೇ ಥರ ಇಲ್ಲ. ಹಳೆ ಕಾಲದಲ್ಲಿ ಎಲ್ರಿಗೂ ಕೂಡ ಗೊತ್ತಿರ್ತಿತ್ತು ಯಾವ ಗಿಡ ಹಾಕಿದ್ರೆ ಯಾವ ಗಾಯ ವಾಸಿ ಆಗುತ್ತೆ, ಯಾವ ರೋಗ ಕಡಿಮೆ ಆಗುತ್ತೆ. ಬಟ್ ಎಲ್ರಿಗೂ ಗೊತ್ತಾ ಇವಾಗ? ಓನ್ಲಿ ಪೀಪಲ್ ದೋಸ್ ಹೂ ಆರ್ ಸ್ಟಡಿಂಗ್ ಆಯುರ್ವೇದದೇನೋ. ಓಕೆ, ಹಾಗಾಗಿ ಆಯುರ್ವೇದ ಇಲ್ಲಿ ಬೆಳೆದಿದ್ದು. ಇವಾಗ ಏನಾಗುತ್ತೆ, ಹೋಗ್ತಾ ಹೋಗ್ತಾ ನೀಮ್ ಆಗಿರ್ಬೋದು, ಟರ್ಮೆರಿಕ್ ಆಗಿರ್ಬೋದು, ಯಾವ ಥರ ಯೂಸ್ ಮಾಡ್ಕೊಳ್ತೀವಿ ಅದನ್ನೆಲ್ಲ ಬೇರೆ ಕಡೆ ಪೇಟೆಂಟ್ ತಗೊಳ್ಳೋ ಪ್ರಯತ್ನ ನಡೀತಾ ಇರುತ್ತೆ. ಈಗ ಪೇಟೆಂಟ್ ನೋಡೋಣ. ವಾಟ್ ಇಸ್ ಪೇಟೆಂಟ್?
patent is a set of exclusive rights. It's a set of exclusive rights granted by the state, you can say national government, to an inventor or the assignee. ಈಗ ನಾ ಏನೋ ಒಂದು ಕಂಡುಹಿಡಿದು ಬಿಟ್ಟಿರ್ತೀನಿ, ಇಲ್ಲ ನೀವೇನೋ ಒಂದು ಕಂಡುಹಿಡಿದಿರ್ತೀರಾ. ಓಕೆ, ನೀವೇ ಗ್ರೇಟ್ ಇವಾಗ. ಓಕೆ, ನೀವೇನೋ ಒಂದು ಪ್ರಾಡಕ್ಟನ್ನು ಕಂಡುಹಿಡಿದಿರ್ತೀರಾ, ಇನ್ವೆಂಟ್ ಮಾಡಿರ್ತೀರಾ, ಡಿಸ್ಕವರ್ ಆರ್ ಇನ್ವೆನ್ಷನ್ ವಾಟ್ ಎವರ್ ಇಟ್ ಈಸ್ ಮಾಡಿರ್ತೀರಾ. ನೌ ಯು ನೀಡ್ ಟು ಟೇಕ್ ಅ ಸೆಟ್ ಆಫ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಬೈ ಯುವರ್ ಗವರ್ನಮೆಂಟ್. ಸೊ ನಾವು ರೈಟ್ಸ್ ತಗೋಬೇಕು. ರೈಟ್ಸ್ ತಗೊಂಡಾದ್ಮೇಲೆ ಅಸೈನ್ ಯಾರಾದರೂ, ಅಥವಾ ನೀವು ಕಂಡುಹಿಡಿದಿದ್ರೆ ನೀವು ಇನ್ನೊಬ್ಬರನ್ನ ಅಸೈನ್ ಮಾಡ್ಬೋದು ಆ ಥರ. ಸೊ ಫಾರ್ ಎ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್, ಕೆಲವು ಟೈಮ್ ಅಂದರೆ ಅದು 10 ವರ್ಷ 20 ವರ್ಷ, ಇನ್ ಎಕ್ಸ್ಚೇಂಜ್. ಯಾಕೆ? ಇನ್ ಎಕ್ಸ್ಚೇಂಜ್ ಫಾರ್ ಅ ಪಬ್ಲಿಕ್ ಡಿಸ್ಕ್ಲೋಷರ್ ಆಫ್ ಆನ್ ಇನ್ವೆನ್ಷನ್. ಸೊ ಈ ಥರ ಕೇಳ್ತಾರೆ, ಬಯೋಪೈರಸಿ, ಬಯೋ ಪೇಟೆಂಟ್ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ಈ ಏನದು ಸೇಫ್ಟಿ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಇದನ್ನು ಪಬ್ಲಿಕ್ ಏನಾಗಬೇಕು, ಅದನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕೂ ಮುಂಚೆ ವಿ ಹ್ಯಾವ್ ಟು ಟೇಕ್ ಅ ಪ್ರಿಕಾಷನ್ಸ್ ಬಿಫೋರ್ ದ್ಯಾಟ್. ಸೊ ವಿ ನೀಡ್ ಟು ರಿಮೆಂಬರ್ ದ ಡೆಫಿನೇಷನ್ಸ್ ಆಫ್ ಬಯೋಪೈರಸಿ ಆ್ಯಂಡ್ ಬಾಸ್ಮತಿ ರಿಲೇಟೆಡ್ ಬಯೋಪೈರಸಿ ಕೇಳ್ತಾರೆ. ಇನ್ನು ಪೇಟೆಂಟ್ ಅಂದರೆ ಏನು ಅಂತ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟಾಪಿಕ್. ಬೋರ್ಡ್ ಎಕ್ಸಾಮಿಗೆ ಕೇಳೋದು, ಅದ್ರ ಜೊತೆಗೆ ಕೆಲವು ಕ್ವಶನ್ಸ್ಗಳಿದೆ, ಅಬ್ಸರ್ವ್ ಮಾಡಿ ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತೇಳಿ. Transgenic animals provide innumerable benefits to human beings. Justify the statement with the common reasons. Statement ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದು innumerable benefits ಇದೆ, ಯಾವ ಥರ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು 5 ಮಾರ್ಕ್ಸ್ಗೆ. There are 5 benefits they have given in your textbook. We have to write them. Write the functions of gene 𝐀1 AB and 𝐀. ಇದು ಆಲ್ರೆಡಿ ಹಿಂದೆನೆ ಬಂತು, ಸೊ ಇದು ರಿಪೀಟ್ ಆಗಿರೋದು. How did an American company, Eli Lilly, use the knowledge of recombinant DNA to produce human insulin? Insulin ಅನ್ನು ಹೇಗೆ ಪ್ರೊಡ್ಯೂಸ್ ಮಾಡ್ತು ಅಂತ I have told you. So just by growing chain A and chain B in a different Escherichia coli, and with the help of disulfide bridge they have combined. That's the challenging phase. ELISA is one of the methods of molecular diagnosis. What is the principle of this technique? Antigen antibody interaction ಏನಿದೆ ಅದು. Name the disease which can be detected by the method. ಯಾವ disease ಅನ್ನು ಐಡೆಂಟಿಫೈ ಮಾಡಬಹುದು? AIDS or HIV infection. What is gene therapy? Write the steps involved in curing ADA deficiency by gene therapy. ಹೇಗೆ, ಯಾವ ಥರ ಅಂತ ಹೇಳಿ. ಸೊ ಯು ಕ್ಯಾನ್ ರೈಟ್ ಆಲ್ ದ ಸ್ಟೆಪ್ಸ್. ಅಂದರೆ ಒಂದೆರಡು ಸ್ಟೆಪ್ಪಲ್ಲಿ ಬರೆದು ರಿಕಾಮಿನೆಂಟ್ DNA ಕಂಪ್ಲೀಟ್ ಆಗಿ ಬರೀತಾ ಹೋಗಿ. ಫಸ್ಟ್ ಸ್ಟೆಪ್ ಯಾವ್ಯಾವುದು? ಜೀನ್ ಥೆರಪಿ ಅಂತ ಹೇಳಿದ್ರೆ ಏನು ಅಂತ ಬರೀರಿ ಸಿಂಪಲ್ ಆಗಿ. ನಂತರ ಯಾವುದು ಪರ್ಮನೆಂಟ್ ಕ್ಯೂರ್ ಅಲ್ಲ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು, ಎಂಜೈಮ್ ರಿಪ್ಲೇಸ್ಮೆಂಟ್ ಥೆರಪಿ, ಅದು ಬರೀರಿ. ನೆಕ್ಸ್ಟು ರಿಕಾಮಿನೆಂಟ್ DNA ಟೆಕ್ನಾಲಜಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀಬೇಕು. ಲಿಂಫೋಸೈಟ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಯಾವ ಥರ ಅದನ್ನು ಕಲ್ಚರ್ ಮಾಡಿ ಮತ್ತೆ ಪೇಷಂಟ್ಸ್ ಬಾಡಿಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ಪರ್ಮನೆಂಟ್ ಕ್ಯೂರ್ ಅಲ್ಲ ಅದು, ಪೀರಿಯಾಡಿಕ್ ಇನ್ಫ್ಯೂಷನ್ ಇಸ್ ರಿಕ್ವೈರ್ಡ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಕ್ವಶನ್ಸ್ ಆಫ್ ದ ಚಾಪ್ಟರ್ ಆ್ಯಂಡ್ ವಿ ಹ್ಯಾವ್ ಟು ಫೋಕಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಬೋರ್ಡ್ ಎಕ್ಸಾಮ್ ಅಲ್ಲಿ 1+2+3 ಆರ್ 1+5 ಪ್ಯಾಟರ್ನ್ ಇರುತ್ತೆ ಈ ಚಾಪ್ಟರಿಂದ. ಸೊ ಜಸ್ಟ್ ಗೋ ಟು ದ DPP ಆಸ್ ವೆಲ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಯುವರ್ ಕಮೆಂಟ್ ರಿಲೇಟೆಡ್ ಟು ದಿಸ್ ಚಾಪ್ಟರ್. ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ ವಿಡಿಯೋದಲ್ಲಿ ಹೋಗಿ ಆ ಒಂದು ಕ್ವಶನ್ಸ್ಗಳನ್ನು ಹಾಕಿ. ಸೊ ಈ ಚಾಪ್ಟರಲ್ಲಿ ಯಾವುದಾದ್ರೂ ಅಪ್ಲೈಡ್ ಕ್ವಶನ್ಸ್ಗಳಿದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ್ಯಾಟ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್.